ಇಲ್ಲಿ ಸುಮ್ಮನೆ ಒಂದು ಭಾಷೆ ವಿಷಯ ಹೇಳೋದಾದ್ರೆ ಸ್ವಯಂ ಅಂತ ಹೇಳೋದು, ಸ್ವಯಂ ಅಂತ ಹೇಳೋದು. ಸಿಂಹ, ನಿನ್ನೆ ನಾವು ನೋಡಿದ್ರ, ಗಮನಿಸಿದ್ರ? ಹೇಳುವಾಗ ಸಿಂಹ ಅಂತ ಹೇಳ್ತಾರೆ ಅಲ್ವಾ? ಸಿಂಹ ಅಂತ ಹೇಳ್ತಾರೆ. ಸಿಂಹ, ಸಿಂಹ ಅಷ್ಟೇ, ಮಕಾರ ಬರಬಾರದು. ನಿಮಗೆ ವೇದ ಪಾಠದಲ್ಲೂ ಕೆಲವು ಸಲ ತುಂಬಾ ವಿಚಾರಗಳು ಹೇಳ್ತಾರೆ ಅಲ್ವಾ? ಅಂಗ, ಅಂಗ್, ಕೆಲವರು ಅಂಗ ಅಂತ ಹೇಳ್ತಾರೆ. ಅಂಗ, ಅಂಗ್. ಯಾಕೆ? ಗಕಾರದ ಸಾಲಿನಲ್ಲಿ ವ್ಯಂಜನಗಳ ಸಾಲಿನಲ್ಲಿರುವ ಅನ್ನಾಸ್ತಿ ಅವರು ಹಾಗೆ ಅಂಗ, ಮಂಗ, 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 ಮಂಗ್, ಕಾರವಾರ. ಹುಂಜ, ಹುಂಜ ಹೇಳುವಾಗ ಹೇಗೆ ಹೇಳ್ಬೇಕು? ಹೇಗೆ ಹೇಳ್ಬೇಕು? ಯಾವ ಯಾವ ಅಕ್ಷರ ಬಂದಿದೆ? ಜ, ಜದ ಅನುನಾಸಿಕ ಯಾವುದು? ಜ್ಞ, ಜ್ಞ, ಹುಂಜ, ಹುಂಜ್ ಅಂತ ಬರಬೇಕು. ಹಾಗೆ ಈ ಎಲ್ಲ ತಂದೆ, ತಂದೆ ಹೇಳಬೇಕಾದ್ರೆ ಯಾವ ಅನುನಾಸಿಕ? ನಕಾರ ಅಲ್ವಾ? ಯಾಕೆ? ನ, ಹಾಗೆ ನಕಾರಗಳು ತಂದೆ, ಬಂದೆ, ಬೊಂದೆ, ಬಂದೆ. ಕರೆಕ್ಟಾ? ಮಕಾರ ಯಾವುದು ಬರೋದು? ಪ, 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 ಫ, ಬ, ಫ. ಆ 5 ಅಕ್ಷರಗಳಿದ್ದಾಗ ಮಾತ್ರ ಮಕಾರ. ಉದಾಹರಣೆಗೆ ಚಂಪಕ, ಯಾವ ಅಕ್ಷರ ಬಂತು? ಪಕಾರ ಅಲ್ವಾ? ಚಂಪ. ಸೊ ಪಕಾರ ಪ ಅಕ್ಷರ ಬಂದಾಗ ಮ ಅನುನಾಸಿಕ ಬರುತ್ತೆ. ಚಂಪಕ. ಅಂಬೆ, ಅಂಬೆ ಅಲ್ಲ, ಅಂಬೆ. ಪೂರ್ತಿಯಾಗಿ ಮಕಾರ ಪೂರ್ತಿ ಉಚ್ಚಾರ ಮಾಡಬಹುದು. ಇನ್ನು ಯೋಗವಾಹಗಳು ಬಂದಾಗ ಯಕಾರ, ರಕಾರ ಇವುಗಳೆಲ್ಲ ಬಂದಾಗ ಅನ್ನೋ ಒಂದು ಉಚ್ಚಾರ ಬರುತ್ತೆ. ಸಿಂಹ, ಯಾಕೆ? ಹಕಾರ ಯಾವುದು? ಯೋಗವಾಹ ಅಲ್ವಾ? ಕೆಳಗೆ ಬರುತ್ತೆ. ಹಾಗಾಗಿ ಯ, ಶ, ಸ, ಹ ಈ ಅಕ್ಷರಗಳು ಬಂದಾಗ ಅದನ್ನು ಪೂರ್ತಿ ಉಚ್ಚಾರ ಮಾಡಲಿಕ್ಕಿಲ್ಲ, ತುಟಿಯನ್ನು ಮುಚ್ಚಲಿಕ್ಕಿಲ್ಲ. ಸಿಂಹ, ಸಿಂಹ, ಸಿಂಹ. ಸರಿ, ಈಗ ಏನಾಯ್ತು? ಸ್ವಯಂಕೃತ ಅಪರಾಧ, ಸ್ವಯಂಕೃತ ಅಪರಾಧ ಆಗಿದೆ. ಏನಾಗಿದೆ? ನಾವಾಗಿ ತಪ್ಪು ಮಾಡಿದ್ದೇವೆ. ಏನ್ ತಪ್ಪು ಮಾಡಿದ್ದೇವೆ? ಯಾರು ತಪ್ಪು ಮಾಡಿದ್ದೇವೆ? ನೀನು ಹೇಳಿದ ಕಥೆ ಯಾವುದು? ದಮನಕ ಮಾಡಿದ್ದಾನೆ. ಈಗ ದಮನಿಗೆ ಗೊತ್ತಾಗಿದೆ, ನಾನೇ ಮಾಡಿ, ನಾನೇ ಅವರನ್ನು ಕರ್ಕೊಂಡು ಹೋಗಿ ಇವರ ಹತ್ರ ಬಿಟ್ಟಿದ್ದೇನೆ. ಯಾರ ಹತ್ರ ಬಿಟ್ಟಿರೋದು? ಸಿಂಹದ ಹತ್ರ ಬಿಟ್ಟಿರೋದು. ಪಿಂಗಲಕ, ಪಿಂಗಲಕ ಸಿಂಹ ಅಲ್ವಾ? ಸಿಂಹದ ಹತ್ರ ಯಾರು ಬಿಟ್ಟಿರೋದು? ಸಂಜೀವಕ, ಸಂಜೀ, ನೋಡಿ ಅಲ್ಲಿ ನೋಡಿ, ಜಕಾರ, ಅಷ್ಟೇ, ಸಂಜೀವಕ, ಸಂಜೀವಕರನ್ನು ಬಿಟ್ಟಿರೋದು ಅಲ್ವಾ? ಈ ಸಂಜೀವಕರನ್ನು ಬಿಟ್ಟು ನಾನು ಏನ್ ಮಾಡಿದೆ? ನಾನೇ ತಪ್ಪು ಮಾಡಿದೆ. ಹೇಗೆ? ದೇವಶರನನ್ನ ಆಷಾಢ ಬುದ್ಧಿ ಮೋಸ ಮಾಡಿದ್ದಾನೆ. ಯಾರು? ಆಷಾಢ ಬುದ್ಧಿ ಅವರು. ನೀನು ಹೇಳಿದ್ದಾರೆ ಶಿಷ್ಯ ಗುರುಗಳು ಎಲ್ಲೋ ಹೋದ್ರೆ ಅವರ ಹಿಂದೆ ಹೋಗ್ತಾ ಇದ್ದ. ಸ್ವಾಮಿ ನಿಮ್ಮ ಪಾದ ಸೇವೆ ನನ್ನ ದೊಡ್ಡ ಭಾಗ್ಯ ಅಂತ ಹೇಳ್ತಾ ಇದ್ದ. ಎಲ್ಲ ಹೇಳ್ತಾ ಇದ್ದ. ಕೊನೆಗೆ ಏನ್ ಮಾಡಿದ? ಅವ್ರು ನದಿಗೆ ಇಳ್ಬೇಕಾದ್ರೆ ಅವರ ಕಂಕುಳದಿಂದ ಗಂಟನ್ನು ತಗೊಂಡು ಹೋದ ಆಮೇಲೆ ಸಿಗ್ಲಿಲ್ಲ. ಇವತ್ತಿನವರೆಗೆ ಪತ್ತೆ ಇಲ್ಲ ಆಷಾಢ ಬುದ್ಧಿ. ಹಾಗೆ ಅವರು ಏನಾಗ್ತಕೊಂಡ್ರು? ಇದು ನನ್ನ ಸ್ವಯಂಕೃತ ಅಪರಾಧ. ಯಾಕೆ? ಮೊದಲೆಲ್ಲ ಹೇಳಿದ್ದಾರೆ, ನೀನು ಮಠದ ಒಳಗೆ ಬರಬಾರ್ದು, ರಾತ್ರಿ ಮಠದಲ್ಲಿ ಉಳ್ಕೊಳ್ಬಾರ್ದು ಎಲ್ಲ ಹೇಳಿದ್ದಾರೆ. ಆದ್ರೆ ಕೊನೆಗೆ ಅವನ ಮೇಲೆ ವಿಶ್ವಾಸ ಬಂದು ಏನ್ ಮಾಡಿದ್ರು? ಇವರು ಹೋದೆಲ್ಲ ಅವ್ರನ್ನ ಕರ್ಕೊಂಡು ಹೋಗಿ ಕೊನೆಗೆ ಏನಾಯ್ತು? ಇವರು ನದಿಗೆ ಇಳಿದು ಸಂಧ್ಯಾವಂದನೆ ಮಾಡ್ಲಿಕ್ಕೆ ಹೋಗಿ ಇಳಿದು ಬರುವಾಗ ಅವನಿಲ್ಲ ಅಲ್ವಾ? ಸೊ ಇದು ಆಷಾಢ ಬುದ್ಧಿಯ ಕಥೆ. ಹಾಗಾಗಿ ನಾನೇ ಹೋಗಿ ಒಳ್ಳೆಕ್ಕೆ ಬೀಳಬಾರ್ದು ಅಂತ ಹೇಳಿ ಯಾರು ಹೇಳಿದ್ರು? ಯಾರು ಹೇಳಿದ್ರು? ದಮನಕ ಅಲ್ವಾ? ದಮನಕ. ಹಾಗೆ ಮೋಸ ಮಾಡಬೇಕಾದ್ರೆ ಕೆಲಸ ಏನಾಗ್ತದೆ? ಸ್ವಲ್ಪ ನಾವು ಎಚ್ಚರ ತಪ್ಪಿದ್ರು ಕೂಡ ಎಲ್ಲದಾಗಿ ಬಿಡ್ತಾರೆ ಶತ್ರುಗಳು. ಉದಾಹರಣೆಗೆ ಒಬ್ಬರ ಮನೆಯಲ್ಲಿ ಏನೋ ಪೂಜೆ ಇಟ್ಕೊಂಡಿದ್ರು. ಹಿಂದಿನ ಕಾಲದಲ್ಲಿ ಪೂಜೆ ಮಾಡ್ಬೇಕಾದ್ರೆ ಮೊದಲೇ ನೋಡ್ಬೇಕು, ಗುರು ಹಿರಿಯರಿಗೆ ಇಟ್ಕೊಳ್ಬೇಕು ಅಲ್ವಾ? ಪ್ರಸಾದ ಮೊದಲಿಗೆ ದೇವರಿಗೆ ಅರ್ಪಣೆ ಮಾಡಬೇಕು, ದೇವರಿಗೆ ಸಮರ್ಪಣೆ ಮಾಡಬೇಕು. ಅದಾದ್ಮೇಲೆ ಗುರು ಹಿರಿಯರು ಯಾರಿದ್ದಾರೆ, ದೊಡ್ಡವರು ಯಾರಿದ್ದಾರೆ, ಅವರಿಗೆ ಸ್ವಲ್ಪ ಕೊಡ್ಬೇಕು. ಅವ್ರು ಕೊಟ್ಟ ಮೇಲೆ ಮಿಕ್ಕವರೆಲ್ಲ ಊಟ ಮಾಡ್ತಾರೆ. ಹಾಗೆ ಅವರ ಮನೆಯಲ್ಲಿ ವೃತ್ತ ಏನು ಅಂತ ಹೇಳಿದ್ರೆ, ಯಾವ ಪ್ರತಿ ದಿವಸವೂ ಏನ್ ಮಾಡ್ಬೇಕು? ಯಾರನ್ನಾದ್ರೂ ಒಬ್ಬರನ್ನ ಊಟ ಕರಿಬೇಕು. ಸನ್ಯಾಸಿಗಳಿಗೆ ಊಟ ಕರೆದು ಅವರಿಗೆ ಊಟ ಹಾಕಿ ಆಮೇಲೆ ಉಳಿದವರೆಲ್ಲ ಮನೆಯಲ್ಲಿ ತಿನ್ನುವಂಥದ್ದು. ಅವತ್ತು ಏನ್ ಮಾಡಿದ್ದಾರೆ? ಅವರಿಗೆ ಯಾರು ಸಿಕ್ಕಿಲ್ಲ, ತುಂಬಾ ಅಲ್ಲಿ ಇಲ್ಲಿ ಎಲ್ಲ
ಸನ್ಯಾಸಿಗಳು ಸಿಕ್ಕಿಲ್ಲ ಹೇಳಿದ್ರೆ ಮಧ್ಯಾಹ್ನ ಊಟ ತರ ಆಗ್ತದೆ ಅಲ್ವಾ? ಹಾಗೆ ಸುಮಾರು ಹುಡುಗಿನ ಮನೆಗೊಬ್ಬರು ಸಿಕ್ಕಿದ್ರು. ಅವ್ರನ್ನ ಕರೆದ, ಹೀಗೆ ನೀವು ನಮ್ಮ ಮನೆಗೆ ಬರಬೇಕು. ಇಲ್ಲಪ್ಪ ನಾವು ಹಾಗೆಲ್ಲ ಬರೋದಿಲ್ಲ, ನಾವು ಸನ್ಯಾಸಿಗಳು, ಇವತ್ತು ಏಕಾದಶಿ ಬೇರೆ, ನಾವು ಉಪವಾಸ ಮಾಡ್ತೇವೆ ಅಂತೆಲ್ಲ ಹೇಳಿದ್ರು. ಇವನು ಇಲ್ಲ ಇಲ್ಲ ನೀವು ಬರಲೇಬೇಕು, ನೀವು ಬಂದ್ರೆ ಮಾತ್ರ ನೀವು ಊಟ, ನೀವು ಮಧ್ಯಾಹ್ನ ಪ್ರಸಾದ ತಗೊಳ್ಬೇಕು ಅಂತ ತುಂಬಾ ಒತ್ತಾಯ ಮಾಡಿದ್ರು. ಮನೆಗೆ ಅವ್ರು ಬಂದ, ಯಾರು ಸನ್ಯಾಸಿ ಬಂದು ಅವರನ್ನ ಮನೆ ಹೊರಗಡೆ ಹಾಲು ಕೂರಿಸಿ ಇವಳು ಅವತ್ತು ಏನ್ ಮಾಡ್ತಾರೆ ಮನೆಯವಳು, ಅವತ್ತು ಸಕ್ಕರೆ ಗೊಂಬೆ ಮಾಡ್ತಾ ಇದ್ದಾರೆ. ಏನು ಸಕ್ಕರೆ ಗೊಂಬೆ, ಸಕ್ಕರೆಯಲ್ಲಿ ಗೊಂಬೆ ಮಾಡ್ತಾ ಇದ್ದಾರೆ, ವಿಶೇಷ ಸ್ವೀಟ್. ಈ ಮಕ್ಕಳೆಲ್ಲ ಹಸಿರು ಕೂತಿದ್ದಾರೆ, ತುಂಬಾ ಹೊತ್ತಾಗಿದೆ, ಮಧ್ಯಾಹ್ನ 2 ಗಂಟೆಲ್ಲ ಆಗೋಗಿದೆ. ಮಕ್ಕಳು ಹಸಿರು ಕೂತಿದ್ದಾರೆ. ಈ ಹಬ್ಬದ ದಿವಸ ಹಾಗೆ ಅಲ್ಲ, ಮಕ್ಕಳಿಗೆ ಜೋರು ಹಸಿರು ಹೋಗುತ್ತೆ, ಯಾಕೆ ಸ್ವೀಟ್ ನೋಡಿದ್ಮೇಲೆ ಹಸಿರು ಜಾಸ್ತಿ ಆಗ್ತದೆ. ಹಾಗೆ ಒಬ್ಬ ಹುಡುಗ ಏನ್ ಹೇಳ್ತಾ ಇದ್ದಾನೆ, ಅಮ್ಮ ಅಮ್ಮ ನನಗೆ ಬೇಕು ಬೇಗ, ನನಗೆ ಒಂದು ಕಾಲ ನನಗೆ ಅಂತ. ಯಾವುದು? ಸಕ್ಕರೆ ಗೊಂಬೆ. ಇನ್ನೊಬ್ಬ ಹೇಳಿದ್ರೆ ಇನ್ನೊಂದು ಕಾಲ ನನಗೆ ಅಂತ. ಮತ್ತೊಬ್ಬ ಹೇಳಿದ್ರೆ ನನಗೆ ಕಾಲು ಬೇಕು ಅಂತ, ಕಾಲು ಸ್ವಲ್ಪ ಮುಂದೆ ಇರುತ್ತೆ. ಇನ್ನೊಬ್ಬ ಹೇಳಿದ್ರೆ ನನಗೆ ಮತ್ತೊಂದು ಕಾಲ ನನಗೇ ಕೊಡ್ಬೇಕು ಅಂತ. ಮತ್ತೊಂದು ಹುಡುಗಿ ಹೇಳಿದ್ರೆ ನನಗೆ ಹೊಟ್ಟೆ ಬೇಕು ಅಂತ ಹೇಳಿದ್ರು. ಇನ್ನೊಂದು ಹುಡುಗ ಹೇಳಿದ್ರೆ ಅಮ್ಮ ನನಗೆ ತಲೆ ಬೇಕು ಅಂತ ಹೇಳಿದ್ರು. ಹೀಗೆ ಎಲ್ಲ ಮಕ್ಕಳು ಒಳಗೆ ಅಡಿಗೆ ಮನೆಯಲ್ಲಿ ಸೇರ್ಕೊಂಡು ಗಲಾಟೆ ಮಾಡ್ತಾ ಇದ್ದಾರೆ. ಅಮ್ಮನ ಹತ್ರ ಸಕ್ಕರೆ ಗೊಂಬೆ ಬೇಕು, ಕಾಲು ಬೇಕು, ಕೈ ಬೇಕು, ತಲೆ ಬೇಕು ಅಂತ ಹೇಳ್ತಾ ಇದ್ದಾರೆ. ಈ ಹೊರಗಡೆ ಹೋದ ಸನ್ಯಾಸಿಗೆ ಯಾರಿಗೆ ಗೊತ್ತಿಲ್ಲ ಒಳಗಡೆ ಸಕ್ಕರೆ ಗೊಂಬೆ ಮಾಡ್ತಾ ಇದ್ದಾರೆ ಅಂತ. ಅವರೇನು ಅನ್ಕೊಂಡ, ಬಹುಶಃ ಇದು ಯಾವುದೋ ಮೋಸ ಇರುತ್ತೆ, ಅದಕ್ಕೆ ಇಷ್ಟು ಒತ್ತಾಯ ಮಾಡಿಕೊಂಡು ಹೇಳ್ಕೊಂಡು ಬಂದ್ರು. ನಾನು ಬರುದಿಲ್ಲ ಅಂತ ಹೇಳಿ ಆದ್ರೂ ಕೂಡ ಕೈಕಾಲು ಹಿಡಿದು ಒತ್ತಾಯ ಮಾಡಿ ಹೇಳ್ಕೊಂಡು ಬಂದಿದ್ದಾರೆ. ಬಹುಶಃ ಇದ್ರದ್ದೇನೋ ಸಮಸ್ಯೆ ಇರಬೇಕು, ಇಲ್ಲಿ ಒಳಗಡೆ ಏನೋ ತಂತ್ರ ಹಿಡಿತಾ ಇದ್ದಾರೆ. ಬಹುಶಃ ನನ್ನನ್ನು ಒಳಗೆ ಕರೆದು ಆಮೇಲೆ ನನ್ನ ಕೈ ಕಾಲು ತಲೆ ಎಲ್ಲ ಕತ್ತರಿಸುವಂತ ಪ್ರೋಗ್ರಾಮ್ ಇದೆ ಅಂತ ಕಾಣ್ತದೆ ಅಂತ ಹೇಳ್ಕೊಂಡು ಏನ್ ಮಾಡಿದ, ಓಡ್ಲಿಕ್ಕೆ ಶುರು ಮಾಡಿ ಎದ್ದು. ಇವರು ಓಡ್ಲಿಕ್ಕೆ ಶುರು ಮಾಡಿದ ಕೂಡಲೇ ಮನೆ ಯಜಮಾನಿಗೆ ಗೊತ್ತಾಯ್ತು, ಇವರು ಸನ್ಯಾಸಿ ಓಡ್ತಾ ಇದ್ದಾರೆ. ಸನ್ಯಾಸಿ ಇಲ್ಲದೆ ಇದ್ರೆ ನಮ್ಗೆ ಇವತ್ತು ಮನೆಯಲ್ಲಿ ಊಟ ಇಲ್ಲ, ಯಾಕೆ ಅವರಿಗೆ ಸಮರ್ಪಣೆ ಮಾಡಿಯೇ ನಾವು ಊಟ ಮಾಡಬೇಕು ಅಲ್ವಾ? ಹಾಗೆ ಇವನೇನ್ ಮಾಡಿದ ಯಜಮಾನ, ಅವನು ಓಡ್ಲಿಕ್ಕೆ ಶುರು ಮಾಡಿದ. ಇವನು ಹಿಂದೆ ಸ್ವಾಮಿ ನಿಲ್ಲಿ ಅಂತ ಹೇಳ್ತಾ ಓಡ್ಲಿಕ್ಕೆ ಶುರು ಮಾಡಿದ. ಇವನು ನನ್ನನ್ನು ಬೆನ್ನು ಹಿಡಿದಿದ್ದಾನೆ, ನನ್ನನ್ನು ಹಿಡಿದೇ ಹಿಡಿದಾನೆ ಅಂತ ಹೇಳಿ ಸನ್ಯಾಸಿ ಇನ್ನೂ ಜೋರು ಓಡ್ಲಿಕ್ಕೆ ಶುರು ಮಾಡಿದ. ಹಾಗೆ ಕೊನೆಗೂ ಸನ್ಯಾಸಿ ಅವರ ಕೈಗೆ ಸಿಗಲಿಲ್ಲ. ನಾವು ಮಾಡುವ ಕೆಲಸಗಳಲ್ಲಿ ಏನಾದ್ರೂ ಸ್ವಲ್ಪ ಸಂಶಯ ಬಂದ್ರೆ ಎದುರಿನವರಿಗೆ ಕೆಲಸ ಕೇಳ್ತದೆ ಅಲ್ವಾ? ಅವತ್ತು ಅವರಿಗೆ ಸನ್ಯಾಸಿ ಸಿಗದೆ ಹೋದ ಕಾರಣಕ್ಕೆ ಏನಾಯ್ತು, ಮಧ್ಯಾಹ್ನ ಊಟವೂ ಇಲ್ಲ, ಪೂಜೆಯೂ ಮುಗಿಲಿಲ್ಲ, ಎಲ್ಲರೂ ಉಪವಾಸವೂ ಕೂಡ ಹಾಗಾಯ್ತು. ಹಾಗಾಗಿ ಯಾವತ್ತೂ ಕೂಡ ನಾವು ಯಾರನ್ನ ನಾವು ಮಾತಾಡಿಸ್ತೇವೋ, ಯಾರನ್ನ ಕರಿತೇವೋ ಮನೆಗೆ, ಅಥವಾ ಯಾರನ್ನ ಯಾವುದೊಂದು ಕೆಲಸಕ್ಕೆ ತಂದು ಕೂರಿಸ್ತೇವೋ ಅವರಿಗೆ ಅನುಮಾನ ಬರುವ ಹಾಗೆ ಇರಬಾರದು. ಕರೆಕ್ಟ್? ಅದನ್ನು ಹೇಳಿದ್ರು ನಮ್ಮ ಕರೆಕ್ಟಾಗಿ ಹೇಳಿದ್ರು, ಅನುಮಾನ ಬರುವ ಹಾಗೆ ಮಾಡಬೇಡ. ಅನುಮಾನ ಏನಾದರೂ ಬಂತು ಅಂದ್ರೆ ನಿನ್ನ ಕೆಲಸ ಮಾಡು. ಆಮೇಲೆ ಇವನು ನಿನ್ನನ್ನೇ ತಿಂದು ಮುಗಿಸ್ತಾನೆ. ಯಾರು ಸಂಜೀವತ್ವ ಪಿಂಗಲಕ ಅಲ್ವಾ? ಪಿಂಗಲಕನಿಗೆ ಅದು ಕೂಡ ರಾಜರಿಗೆ ಏನಾದ್ರು ಅನುಮಾನ ಬಂತು ಹೇಳಿದ್ರೆ ಮುಗಿದ ಕತೆ. ಬೇರೆಯವರಿಗಾದ್ರೂ ಪರವಾಗಿಲ್ಲ, ರಾಜರಿಗೆ ಅವರ ಅಕ್ಕಪಕ್ಕದಲ್ಲಿರೋರಿಗೆ ಬಗ್ಗೆ ಸ್ವಲ್ಪ ಏನಾದ್ರು ಅನುಮಾನ ಬಂತು ಹೇಳಿದ್ರೆ ತಲೆನೇ ಕಡಿತಾರೆ, ಎರಡು ಯೋಚನೆ ಮಾಡೋದಿಲ್ಲ ಅಲ್ವಾ? ಹಾಗಾಗಿ ತುಂಬಾ ಜಾಗ್ರತೆಯಿಂದ ಇರಬೇಕು ಅಂತ ಹೇಳ್ತೀನಿ. ಆದ್ರೆ ಇವನು ಹೇಳ್ತಾನೆ, ದಮನಕ್ಕೆ ಹೇಳ್ತಾನೆ, ಇಲ್ಲ ನಾನು ಮಾಡ್ತೇನೆ, ಕೆಲಸ ಮಾಡ್ತೇನೆ. ನಾನು ಏನ್ ಮಾಡ್ತೇನೆ, ಅವರಿಬ್ಬರ ಮಧ್ಯದಲ್ಲಿ ಜಗಳ ತಂದಿರ್ತಾರೆ. ಈಗ ಅವರು ತುಂಬಾ ಥಿಕ್ ಫ್ರೆಂಡ್ಸ್ ಅಲ್ವಾ, ತುಂಬಾ ಒಳ್ಳೆ ಕ್ಲೋಸ್ ಫ್ರೆಂಡ್ಸ್ ಅಲ್ವಾ, ಅವರ ಮಧ್ಯದಲ್ಲಿ ನಾನು ಜಗಳ ತಂದಿರ್ತೇನೆ. ಜಗಳ ತಂದಿಟ್ಟು ನಾವು ನಮ್ಮ ಕೆಲಸವನ್ನು ಸಾಧಿಸ್ತೇವೆ ಅಂತ ಹೇಳಿದ್ರು ದಮನಕ್ಕೆ. ಹೇಗೆ ಅಂತ ಕೇಳಿದ್ರೆ ಅವ್ರು ಹೇಳ್ತಾನೆ, ನೋಡು, ಈ ಕಾಗೆಗಳಿಗೆ ಮತ್ತೆ ಮನುಷ್ಯರಿಗೆ, ಇದು ಯಾವುದು ಅಲ್ಲ, ಹಾವಿಗೆ ಮತ್ತೆ ಜನರಿಗೆ ಜಗಳ ಬಂತು. ಜನರಿಗೆ ಆಕ್ಚುಲಿ ಹಾವಿನ ಬಗ್ಗೆ ಏನು ದ್ವೇಷ ಇರಲಿಲ್ಲ, ಆದ್ರೆ ದ್ವೇಷ ಬರುವ ಹಾಗೆ ಮಾಡಿದ್ರು ಯಾರು, ಕಾಗೆಗಳು ಮಾಡಿದ್ರು ಅಂತ ಹೇಳಿ ಕನ್ನಡಕ್ಕೆ ಹೇಳ್ತಾರೆ, ಒಂದು ಕತೆ ಹೇಳ್ತಾರೆ. ಹೌದಾ, ಏನದು ಅಂತ ಕೇಳ್ತಾರೆ ಯಾರು, ದಮನಕ. ಅವಾಗ ಏನು ಹೇಳ್ತಾನೆ, ನೋಡು, ಕಾಗೆಗಳಿತ್ತು, ಒಂದು ಜೋಡಿ ಕಾಗೆಗಳು ಒಂದು ಮರದಲ್ಲಿತ್ತು. ಆ ಮರದಲ್ಲಿ ಏನ್ ಮಾಡ್ತಿದ್ರು, ಅವರು ಗೂಡು ಕಟ್ಟಿ ಅದರಲ್ಲಿ ಪ್ರತಿ ವರ್ಷ ಸಮಯ ಬಂದಾಗ ಮೊಟ್ಟೆ ಇಡ್ತಾ ಇದ್ರು. ಇವು ಮೊಟ್ಟೆ ಇಡುವುದನ್ನೇ ನೋಡ್ತಾ ಕಾಯ್ತಾ ಕೂತಿದ್ದಂತ ಒಂದು ಹಾವು ಏನ್ ಮಾಡ್ತಾ ಇತ್ತು, ಆ ಮರದ ಮೇಲೆ ಹೋಗಿ ಆ ಮೊಟ್ಟೆಗಳನ್ನ ತಿಂತಾ ಇತ್ತು ಪ್ರತಿ ವರ್ಷ. ಈ ಕಾಗೆಗಳು ಸಮಯ ಬಂದಾಗ ಮೊಟ್ಟೆ ಇಡುದು, ಯಾವುದೊಂದು ತಿಂಗಳಲ್ಲಿ, ಜೂನ್ ತಿಂಗಳಲ್ಲಿ ಮೊಟ್ಟೆ ಇಡುದು, ಮೇ ತಿಂಗಳಲ್ಲಿ ಮೊಟ್ಟೆ ಇಡುದು. ಮೊಟ್ಟೆ ಇಟ್ಟು ಕೂಡಲೇ ಆ ಹಾವು ಹೊರಗೆ ಬಂದು ಆ ಮೊಟ್ಟೆಗಳನ್ನು ತಿಂದುಕೊಂಡು ಹೋಗುದು. ಇವಳು ಎಷ್ಟೊಂದು ಮೊಟ್ಟೆ ಇಡುದು, ಎಷ್ಟು ವರ್ಷ ಮೊಟ್ಟೆ ಇಡುದು, ಪ್ರತಿ ವರ್ಷವೂ ಇದೇ ತರ ಆಗ್ತಾ ಇದೆ. ಅವುಗಳಿಗೆ ಮರಿಯನ್ನು ಮಾಡ್ಲಿಕ್ಕೆ ಸಾಧ್ಯವೇ ಆಗ್ತಾ ಇಲ್ಲ. ಹಾಗೆ ಆದ್ರೆ ಕಾಗೆಗಳಿಗೆ ಈ ಹಾವನ್ನು ಕೊಲ್ಲಿಕ್ಕೆ ಸಾಧ್ಯ ಇಲ್ಲ. ಹಾವು ದೊಡ್ಡದು, ಬಹಳ ಉದ್ದ ಇದೆ, ವಿಷಕಾರಿ. ಹಾಗಾಗಿ ಅವುಗಳು ಕಾಗೆಗಳು ಹಾವಿನ ಹತ್ರ ಹೋಗ್ಲಿಕ್ಕೆ ಭಯ ಪಡ್ತವೆ. ಹಾಗಾದ್ರೆ ಇವನು ಏನ್ ಮಾಡುದು, ನಾವು ಈ ಮರವನ್ನು ಬಿಟ್ಟು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ನಮ್ಮ ಪೂರ್ವಜರಿದ್ದಂತ ಮರ ಅಲ್ವಾ, ನಾವು ಇಲ್ಲೇ ಗೂಡು ಕಟ್ಟಿ ಮರಿ ಮಾಡ್ಬೇಕು.
ಆದ್ರೆ ಈ ಹಾವು ನಮಗೆ ಶತ್ರು. ಪ್ರತಿ ಸಲ ಬಂದು ನಮ್ಮ ಮೊಟ್ಟೆಯನ್ನು ತಿಂದುಕೊಂಡು ಹೋಗ್ತಾ ಇದ್ದಾರೆ. ಇವನನ್ನು ಕೊಲ್ಲುವುದು ಹೇಗೆ ಅಂತ ಹೇಳಿ ಎಲ್ಲ ಕಾಯಿಗಳು ಸೇರಿ ಒಂದು ನರಿ ಹತ್ರ ಹೋದ್ರು. ನರಿಗಳು ಸ್ವಲ್ಪ ಬುದ್ಧಿವಂತರಲ್ಲ, ಅವರು ದೊಡ್ಡ ದೊಡ್ಡವರನ್ನು ಹೇಗೆ ಬಲಿ ಹಾಕುವಂತ ಯೋಚನೆ ಮಾಡ್ತಿರ್ತಾರೆ. ಹಾಗೆ ನರಿ ಹತ್ರ ಹೋಗಿ ಕೇಳಿದ್ರು, ನೋಡಪ್ಪ, ನಮ್ಗೆ ಈ ತರ ಸಮಸ್ಯೆ ಆಗಿದೆ, ನಾವು ಪ್ರತಿ ವರ್ಷ ಗೂಡಲ್ಲಿ ಮೊಟ್ಟೆ ಇಡ್ತೇವೆ, ಈ ಹಾವು ಬಂದು ತಿಂದ್ಕೊಂಡು ಹೋಗ್ತಾ ಇದೆ, ಈ ಹಾವನ್ನು ಪರಿಹಾರ ಮಾಡೋದು ಹೇಗೆ? ಆವಾಗ ನರಿ ಹೇಳಿದ್ರು, ನೋಡಪ್ಪ, ಇದಕ್ಕೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಉಪಾಯದಿಂದ ನಾವು ಶತ್ರುಗಳನ್ನಾಗಿ ಮಾಡಬೇಕು. ಉಪಾಯದಿಂದ ಮಾಡಬೇಕು. ಆಯುಧಗಳು ಇದ್ರೂ ಕೂಡ ಏನು ಪ್ರಯೋಜನ ಇಲ್ಲ. ಕೆಲವು ಸಲ ಉಪಾಯ ಇದ್ರೆ ಮಾತ್ರ ನಮಗೆ ಕೆಲಸ ಮಾಡ್ಲಿಕ್ಕೆ ಆಗ್ತದೆ. ನಾನೊಂದು ಕತೆ ಹೇಳ್ತೇನೆ ಅಂತ ಹೇಳಿ ಅವನು ನರಿ ಒಂದು ಕತೆ ಹೇಳ್ತೀನಿ. ಯಾವ ಕತೆ ಅಂತ ಹೇಳಿದ್ರೆ, ಒಂದು ಊರಿನಲ್ಲಿ ಒಂದು ಸರೋವರ ಇತ್ತು, ಕೆರೆ. ಆ ಕೆರೆಯಲ್ಲಿ ಸುಮಾರು ಮೀನುಗಳೆಲ್ಲ ಇತ್ತು. ಅಲ್ಲೊಂದು ಕೊಕ್ಕರೆ ಇತ್ತು. ಆ ಕೊಕ್ಕರೆ ಮೊದಲೆಲ್ಲ ಏನ್ ಮಾಡ್ತಾ ಇತ್ತು, ಬೇರೆ ಬೇರೆ ನದಿ, ಕೆರೆ, ಹಳ್ಳ ಕೊಳ್ಳ ಎಲ್ಲದಕ್ಕೂ ಹೋಗಿ ಮೀನುಗಳನ್ನು ಹಿಡ್ಕೊಂಡು ತಿಂತಾ ಇತ್ತು. ಅದ್ರ ಆಹಾರ, ಮೀನದ ಆಹಾರ. ಅದು ಹುಲ್ಲು ತಿಂತದ ಕೊಕ್ಕರೆ? ಇಲ್ಲ. ಅನ್ನ ತಿಂತದ? ಇಲ್ಲ. ಮೀನು ಮಾತ್ರ ತಿಂತದಲ್ವಾ? ಅದು ಹೋಗಿ ಏನ್ ಮಾಡ್ತಾ ಇತ್ತು, ಕೆರೆಗಳಲ್ಲೆಲ್ಲ ಹೋಗಿ ನೀರು ಎಲ್ಲೆಲ್ಲಿದೆ ಅಂತ ಹೋಗಿ ಹುಡುಕಿಕೊಂಡು ಹೋಗಿ ಅಲ್ಲಿ ಮೀನುಗಳನ್ನು ಹಿಡಿದು ತಿಂತಾ ಇತ್ತು. ಆದ್ರೆ ಈಗ ಏನಾಗಿದೆ, ಆ ಕೊಕ್ಕರೆಗೆ ಅದು ಮುದುಕಾಗಿದೆ. ಅದಕ್ಕೆ ಜಾಸ್ತಿ ದೂರ ಹಾರ್ಲಿಕ್ಕೆ ಆಗುದಿಲ್ಲ, ತುಂಬಾ ಹೊತ್ತು ನಿಲ್ಲಿಕ್ಕೆ ಆಗುದಿಲ್ಲ, ಅಥವಾ ತುಂಬಾ ಹೊತ್ತು ಹಸಿರಲ್ಲಿ ಕೂತ್ಕೊಳ್ಳಿಕ್ಕೆ ಆಗುದಿಲ್ಲ. ಅದು ತುಂಬಾ ವೃದ್ಧಾಪ್ಯಕ್ಕೆ ಬಂದಿದೆ. ಹಾಗಾಗಿ ಇದನ್ನು ಏನ್ ಮಾಡಿತ್ತು, ನಾನೀಗ ನನ್ನ ಶಕ್ತಿಯನ್ನು ಉಪಯೋಗಿಸಿಕೊಂಡು ಆಹಾರ ತಗೊಳ್ಳಿಕ್ಕೆ ನನಗೆ ಸಾಧ್ಯ ಇಲ್ಲ. ಹಾಗಾಗಿ ಏನ್ ಮಾಡ್ಬೇಕು, ಬುದ್ಧಿ ಉಪಯೋಗಿಸಿ ಆಹಾರ ಸಂಪಾದನೆ ಮಾಡ್ಬೇಕು ಅಲ್ವಾ? ಅದಕ್ಕೆ ಅದು ಏನ್ ಮಾಡಿತ್ತು, ಒಂದು ಕೆರೆಯಲ್ಲಿ ಮಧ್ಯದಲ್ಲಿ ಒಂದು ಕಾಲು ನೆಲಕ್ಕೆ ಹಾಕಿ ಒಂದು ಕಾಲು ಮೇಲಕ್ಕೆ ಎತ್ಕೊಂಡು ನಿಂತ್ಕೊಂಡು ತಪಸ್ಸು ಮಾಡಿದ ಹಾಗೆ ನಿಂತ್ಕೊಂಡಿತ್ತು. ಆವಾಗ ಈ ಮೀನುಗಳೆಲ್ಲ ಹತ್ರ ಬಂದು ಸುಮಾರು ಹೊತ್ತು ನೋಡಿದ್ರು, ಈ ಕೊಕ್ಕರೆ ಹಾಗೆಯೇ ನಿಂತಿದೆ. ಕೊಕ್ಕರೆ ನೋಡಿದ್ರಿಲ್ಲ, ಸುಮಾರು ಹೊತ್ತು ನಿಲ್ತದೆ ಅಲ್ವಾ? ಹಾಗೆಯೇ ಒಂದು ಕಾಲಲ್ಲಿ ನಿಲ್ತದೆ ಸುಮಾರು ಹೊತ್ತು. ಹಾಗೆ ಕಣ್ಮುಚ್ಕೊಂಡು ಸುಮಾರು ಹೊತ್ತು ನಿಂತಿದೆ. ಈ ಮೀನುಗಳು ನೋಡಿದ್ವು. ಆಮೇಲೆ ಸ್ವಲ್ಪ ಹತ್ರ ಬಂದು ಕೇಳಿದ್ರು, ಸ್ವಾಮಿ, ಏನು ಇಷ್ಟು ಹೊತ್ತಿಂದ ತಪಸ್ಸು ಮಾಡ್ತಾ ಇದ್ರಲ್ಲ, ಏನು ವಿಷಯ ಏನು ಅಂತ ಕೇಳಿದ್ರು. ಅದಕ್ಕೆ ಈ ಕೊಕ್ಕರೆ ಕಣ್ಣೀರು ಹಾಕಿ ಶುರು ಮಾಡಿತು. ಅದ್ರ ಕಣ್ಣಲ್ಲಿ ನೀರು ಬೀಳ್ತಾ ಇದೆ, ಅಳ್ತಾ ಇದೆ ಕೊಕ್ಕರೆ. ಅದು ಹೇಳಿತು, ನನಗೆ ತುಂಬಾ ದುಃಖ ಆಗ್ತಾ ಇದೆ. ನಿಂಗೇನಕ್ಕೆ ದುಃಖ? ಆವಾಗ ಕೊಕ್ಕರೆ ಹೇಳಿತು, ಒಂದು ಇದು ಬಂದಿದೆ, ಭವಿಷ್ಯದ ಒಂದು ಸೂಚನೆ ಬಂದಿದೆ. ಏನು ಅಂತ ಹೇಳಿದ್ರೆ, ಮುಂದೆ 12 ವರ್ಷಗಳ ಕಾಲ ಬರಗಾಲ ಬರ್ಲಿಕ್ಕಿದೆ. ಎಷ್ಟು ವರ್ಷ? 12 ವರ್ಷ ಬರಗಾಲ ಬರ್ಲಿಕ್ಕಿದೆ. ಒಬ್ರು ಜೋಯಿಸರು ಹೇಳಿದ್ದಾರೆ ಪಂಚಾಂಗ ನೋಡ್ಕೊಂಡು. ಈ ವರ್ಷದಿಂದ ಮುಂದಿನ 12 ವರ್ಷ ಮಳೆ ಇಲ್ಲ ಅಂತ ಹೇಳಿದ್ದಾರೆ. ಈ ಮಳೆ ಇಲ್ಲದೆ ಹೋದ್ರೆ ಏನಾಗ್ತದೆ? ಕೆರೆಯಲ್ಲಿ ನೀರು ಜಾಸ್ತಿ ಆಗ್ತದಾ? ಬರಗಾಲದಲ್ಲಿ ಇಲ್ಲ, ಕಡಿಮೆ ಆಗ್ತಾ ಹೋಗ್ತದಲ್ವಾ? ಹಾಗೆ ಕಡಿಮೆ ಆಗಿ ಕೊನೆಗೆ ಏನಾಗ್ತದೆ, ಈ ಕೆರೆ ಸಂಪೂರ್ಣವಾಗಿ ಬತ್ತಿ ಹೋಗ್ತದೆ. ಬತ್ತಿ ಹೋದಾಗ ಏನ್ ಮಾಡ್ತದೆ, ಮೀನುಗಳು ನಡ್ಕೊಂಡು ಬೇರೆ ಕೆರೆಗೆ ಹೋಗ್ತಾವ? ನಡ್ಕೊಂಡು ಹೋಗ್ತಾವ? ಇಲ್ಲ, ಮೀನುಗಳೆಲ್ಲ ಸಾಯ್ತಾವ. ಹಾಗಾಗಿ ಈ ಕೆರೆ ಒಣಗಿದಾಗ ಮೀನುಗಳೆಲ್ಲ ಸಾಯ್ತಾವ. ನಿಮ್ಮನ್ನೆಲ್ಲ ನಾನು ಕಳ್ಕೊಳ್ತೇನೆ. ಇನ್ನು 1-2 ವರ್ಷದಲ್ಲಿ ಈ ಕೆರೆಯ ನೀರು ಇಳಿದು ಹೋಗಿ ನಿಮ್ಗೆಲ್ಲ ನೀರು ಕುಡಿಲಿಕ್ಕೂ ನೀರಿಲ್ಲ, ಉಸಿರಾಡ್ಲಿಕ್ಕೂ ನೀರಿಲ್ಲ ಅಂತ ಆಗ್ತದೆ. ನೀವೆಲ್ಲ ಸತ್ತ ಹೋಗ್ತೀರಿ. ಆಮೇಲೆ ನಾನು ಯಾರ ಜೊತೆ ಮಾತಾಡ್ಲಿ, ಯಾರ ಜೊತೆ ನಾನು ನನ್ನ ಭಾವನೆಗಳನ್ನ ಹಂಚಿಕೊಳ್ಳಿ, ಯಾರ ಜೊತೆ ನನ್ನ ನೋವನ್ನು ಹಂಚಿಕೊಳ್ಳಿ? ನಾನು ಆಮೇಲೆ ಒಬ್ಬಟ್ಟಿ ಆಗ್ತೇನೆ. ಹಾಗಾಗಿ ನಿಮ್ಮನ್ನೆಲ್ಲ ಕಳ್ಕೋಬೇಕಲ್ಲ ಅಂತ ನನಗೆ ದುಃಖ ಆಗ್ತಾ ಇದೆ, ಕಣ್ಣಲ್ಲಿ ನೀರು ಬರ್ತಾ ಇದೆ ಅಂತ ಹೇಳಿ ಅದು ಇನ್ನೂ ಜೋರು ಕಣ್ಣಲ್ಲಿ ನೀರು ತಂತು. ಆವಾಗ ಮೀನುಗಳು ಕೇಳಿದ್ರು, ಹಾಗಾದ್ರೆ ಅದಕ್ಕೇನು ಉಪಾಯ ಇಲ್ವಾ? ನಮಗೂ ಗೊತ್ತಿರಲಿಲ್ಲ 12 ವರ್ಷ ಬರಗಾಲ ಬರುತ್ತೆ ಅಂತ. ಈಗ ನೀವು ಹೇಳಿದ್ರಿಂದ ಗೊತ್ತಾಗಿದೆ. ಏನ್ ಮಾಡೋದು ಈಗ? ನಾವು ಆದಷ್ಟು ಬೇಗ ಒಂದು ಉಪಾಯ ಹುಡುಕ್ಬೇಕಲ್ಲ. ಆವಾಗ ಕೊಕ್ಕರೆ ಹೇಳಿತು, ನನಗೊಂದು ಉಪಾಯ ಗೊತ್ತಿದೆ. ಏನಂತ ಹೇಳಿದ್ರೆ, ದೂರದಲ್ಲಿ, ಇಲ್ಲಿಂದ ಒಂದು 5 ಕಿಲೋಮೀಟರ್ ದೂರದಲ್ಲಿ ಒಂದು ಮತ್ತೊಂದು ದೊಡ್ಡ ಕೆರೆ ಇದೆ. ಅದು ಇಲ್ಲಿಗಿಂತ 4 ಪಟ್ಟು ದೊಡ್ಡದಿದೆ. ಆಮೇಲೆ ಇಲ್ಲಿಗಿಂತ 4 ಪಟ್ಟು ಜಾಸ್ತಿ ನೀರಿದೆ. ಅದರಲ್ಲಿ ತುಂಬಾ ದೊಡ್ಡ ಕೆರೆ, ತುಂಬಿರುವಂತ ಕೆರೆ. ನಾನು ಏನಾದ್ರೂ ಅಲ್ಲಿಗೆ ನಿಮ್ಮನ್ನು ತಗೊಂಡು ಹೋಗಿ ಬಿಟ್ರೆ ನೀವು ಅಲ್ಲಿ ಸುಖವಾಗಿ ಬದುಕು. ಅಲ್ಲಿ ಮಳೆ ಬರುತ್ತದೆ ಅಂತ ಹೇಳಿದ್ದಾರೆ ಜೋಯಿಸರು. ಇಲ್ಲಿ ಮಾತ್ರ ಬರುವುದಿಲ್ಲ, ಅಲ್ಲಿ ಬರುತ್ತದೆ ಅಂತ ಹೇಳಿದ್ದಾರೆ. ಹಾಗಾಗಿ ಅಲ್ಲಿ ನಿಮ್ಮನ್ನು ತಗೊಂಡು ಹೋಗ್ಬಿಟ್ರೆ ನೀವೆಲ್ಲ ಬದುಕಬಹುದು. ಇಲ್ಲೇ ನೀವಿದ್ರೆ ನೀವು ಇವತ್ತಲ್ಲ ನಾಳೆ ಸಾಯಬೇಕು. ಅವಾಗ ಮೀನುಗಳಿಗೂ ಭಯ ಆಯ್ತು. ಜೀವ ಅಂತ ಹೇಳಿದ್ರೆ ಎಲ್ರಿಗೂ ಭಯ ಅಲ್ವಾ? ಜೀವ ಹೋಗ್ತದೆ ಹೇಳಿದ್ರೆ ಏನ್ ಬೇಕಾದ್ರೂ ಮಾಡ್ತೀವಲ್ವ ನಾವು. ಅದಕ್ಕೆ ಮೀನುಗಳೆಲ್ಲ ಏನ್ ಹೇಳಿದ್ವು, ಹಾಗಾದ್ರೆ ನೀನು ನಮ್ಮನ್ನು ಕರ್ಕೊಂಡು ಹೋಗ್ತೀಯಾ? ಯಾಕಂದ್ರೆ ನಮ್ಗೆ ನಡ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ನೀರಿನ ಮೇಲೆ ಬರ್ಲಿಕ್ಕೆ ಆಗ್ತದೆ ಮೀನಿಗೆ? ಇಲ್ಲ ಅಲ್ವಾ? ಹಾಗಾಗಿ ನೀನು ನಮ್ಮನ್ನು ಕರ್ಕೊಂಡು ಹೋಗ್ಬೇಕು. ಕರ್ಕೊಂಡು ಹೋಗಿ ಆ ಕೆರೆಗೆ ಬಿಡ್ತೀಯಾ? ಬಿಡ್ತೇನೆ, ಆ ಒಂದು ಉಪಕಾರ ನಾನು ಮಾಡ್ತೇನೆ, ನನಗೆ ಅಷ್ಟು ದೂರ ಹಾಗೆ ಆಗ್ತದೆ ಅಂತ ಹೇಳ್ತೀನಿ. ಹಾಗೆ ಪ್ರತಿದಿನ ಒಂದು ಮೀನನ್ನು ತಗೊಳ್ಳೋದು, ಕೊಕ್ಕನ್ನು ತಗೊಂಡೋಗಿ ಏನ್ ಮಾಡೋದು, ನಿನ್ನ ಆ ಕೆರೆಯಲ್ಲಿ ಬಿಡ್ತೇನೆ ಅಂತ ಹೇಳೋದು. ಕರ್ಕೊಂಡು ಹೋಗ್ತಾ ಇತ್ತು. ಎಲ್ಲಿ ಕರ್ಕೊಂಡು ಹೋಗ್ತಾ ಇತ್ತು? ಎಲ್ಲಿಗೆ? ಕೆರೆ ಕರ್ಕೊಂಡು ಹೋಗ್ತಾ ಇತ್ತ? ಮತ್ತೆ ಎಲ್ಲಿಗೆ?
ಪ್ರತಿದಿನ ಒಂದು ಮೀನು ತೆಗೆಯುವುದು, ನಿನ್ನನ್ನು ಅಲ್ಲಿಗೆ ಬಿಡ್ತೇನೆ ಅಂತ ಹೇಳುದು, ಕರ್ಕೊಂಡು ಹೋಗುದು. ಮತ್ತೆ ವಾಪಸ್ ಮಧ್ಯಾಹ್ನ ಬಂದ ಮೇಲೆ ಏನ್ ಹೇಳುದು, ಅಲ್ಲೆಲ್ಲ ಎಷ್ಟು ಚೆನ್ನಾಗಿದ್ದಾವೆ ಗೊತ್ತಾ, ಇಲ್ಲಿಂದ ಕರ್ಕೊಂಡು ಹೋಗಿ ಬಿಟ್ಟಿದ್ದೇನಲ್ಲ, ಎಲ್ಲ ಭಾರಿ ಖುಷಿಯಲ್ಲಿದ್ದಾವೆ, ನಿಮ್ಮನ್ನೆಲ್ಲ ಕಾಯ್ತಾ ಇದ್ದಾರೆ ಅವರೆಲ್ಲ, ನೀವು ಯಾವಾಗ ಬರ್ತೀರೋ ಅಂತ ಕೇಳ್ತಾ ಇದ್ದಾರೆ, ಅವರೆಲ್ಲ ಭಾರಿ ಖುಷಿಯಲ್ಲಿ ಈಜಾಡ್ತಾ ಇದ್ದಾರೆ, ದೊಡ್ಡ ಕೆರೆಯಲ್ಲಿ ಭಾರಿ ಖುಷಿಯಲ್ಲಿದ್ದಾರೆ ಅಂತ ದಿನ ಕಥೆ ಹೇಳುದು. ಆವಾಗ ಈ ಮೀನುಗಳಿಗೆ ಇವತ್ತು ನನ್ನನ್ನು ಕರ್ಕೊಂಡು ಹೋಗು, ಇವತ್ತು ನನ್ನನ್ನು ಕರ್ಕೊಂಡು ಹೋಗು ಅಂತ ಅವುಗಳು ಮೀನುಗಳ ಹತ್ರ ಬರೋದು. ಇದು ಇಲ್ಲ ಇಲ್ಲ, ನನಗೆ ಜಾಸ್ತಿ ಎಲ್ಲ ಕರ್ಕೊಂಡು ಹೋಗ್ಲಿಕ್ಕೆ ಆಗುದಿಲ್ಲ, ಪ್ರಾಯ ಆಯ್ತಲ್ಲ, ಒಬ್ಬೊಬ್ಬರನ್ನೇ ಕರ್ಕೊಂಡು ಹೋಗ್ತಾರೆ ಅಂತ ದಿನ ಒಂದು ಮೀನನ್ನು ಎತ್ತುದು, ಕರ್ಕೊಂಡು ಹೋಗುದು, ಹೀಗೆ ಮಾಡ್ತಾ ಇತ್ತು. ಆವಾಗ ಒಂದು ದಿವಸ ಏಡಿ ಬಂತು. ಆ ಕೆರೆಯಲ್ಲಿ ಎಲ್ಲವೂ ಇರ್ತವೆ, ಮೀನು, ಏಡಿ, ಸಿಗಡಿ ಎಲ್ಲವೂ ಇರ್ತವೆ. ಒಂದು ಏಡಿ ಬಂತು. ಏಡಿ ಬಂದು ಹೇಳಿತು, ಸ್ವಾಮಿ ನೀವು ಎಲ್ಲ ಮೀನುಗಳನ್ನೇ ಕರ್ಕೊಂಡು ಹೋಗ್ತಾ ಇದ್ದೀರಿ, ನಿಮಗೆ ನಾವು ಮನುಷ್ಯ ಹತ್ರ ಕಾಣಿಸ್ತಾ ಇಲ್ಲ, ಕಾಣಿಸ್ತಿಲ್ಲ, ಇಲ್ಲ ಅಲ್ಲ, ನಮ್ಮ ಮೇಲೆ ಏನು ದಯೆ ಇಲ್ವಾ, ನೀವು ಬರೀ ಮೀನುಗಳಿಗೆ ಮಾತ್ರ ಕರಡಿ ತೋರಿಸ್ತಾ ಇದ್ದೀರಲ್ಲ. ಆವಾಗ ಏಡಿ ಇದು ಕೊಕ್ಕರೆ ಹೇಳಿದ್ದು, ಸರಿ ನಿನ್ನನ್ನು ಕರ್ಕೊಂಡು ಹೋಗ್ತಾನೆ. ಅದಕ್ಕೆ ಮನಸ್ಸಿನಲ್ಲಿ ಯೋಚನೆ, ಇಷ್ಟು ದಿನ ಬರೀ ಮೀನು ಸಾರು ತಿಂದು ಬೇಜಾರು ಬರುತ್ತೆ ನಾಲಿಗೆ ಅಲ್ವಾ, ಇವತ್ತು ಏಡಿ ಸಾರು ತಿನ್ನುವ ಅಂತ ಅದರ ಮನಸ್ಸಲ್ಲಿ ಯೋಚನೆ, ಇವತ್ತು ಏಡಿ ತಿನ್ನುವ ಅಂತ ಹೇಳಿ, ಸರಿ ಇವತ್ತು ನಿನ್ನನ್ನು ಕರ್ಕೊಂಡು ಹೋಗ್ತೇನೆ ಅಂತ ಹೇಳಿತು. ಆವಾಗ ಏಡಿ ಹೇಳಿತು, ನೋಡು ನನ್ನ ಬಾಯಲ್ಲೆಲ್ಲ ಹಿಡ್ಕೊಳ್ಬೇಡ, ಕೊಕ್ಕಿನಲ್ಲಿ ಹಿಡ್ಕೊಳ್ಬೇಡ, ನನಗೆ ಗಾಯ ಆಗ್ತದೆ, ನಾನು ನಿನ್ನ ಕುತ್ತಿಗೆ ಮೇಲೆ ಕೂತಿರ್ತೇನೆ, ಕುತ್ತಿಗೆ ಮೇಲೆ ಕೂತಿರ್ತೇನೆ, ನನ್ನನ್ನು ಕರ್ಕೊಂಡು ಹೋಗು. ಆಯ್ತು ಅಂತ ಹೇಳಿ ಕೊಕ್ಕರೆ ಏನ್ ಮಾಡಿತು, ಏಡಿಯನ್ನ ಕುತ್ತಿಗೆ ಹತ್ರ ಕೂತ್ಕೊಂಡಿಸಿ. ಇದು ಕುತ್ತಿಗೆಯನ್ನು ಹೀಗೆ ಹಾಕೊಂಡಿದೆ, ಹೋಗ್ತಾ ಇದ್ದಾವೆ, ಎರಡು ಹಾಕೊಂಡು ಹೋಗ್ತಾ ಇದ್ದಾವೆ. ಹೋಗ್ತಾ ಇರುವಾಗ ಇದೇನು ಏಡಿ ಬಾರಿ ಚುರುಕು, ಅದು ಮೇಲ್ಗಡೆ ಹೋಗ್ತಾ ಇರುವಾಗ ಗಾಳಿ ಬಂದು ನಿದ್ದೆ ಮಾಡಲಿಲ್ಲ, ಮತ್ತೇನ್ ಮಾಡಿತು, ಕೆಳಗಡೆ ನೋಡ್ತಾ ಉಂಟು, ಏನೆಲ್ಲ ಇದೆ, ಆ ಕೆರೆಯಿಂದ ಈ ಕೆರೆಗೆ ಬರ್ಬೇಕಾದ್ರೆ ಏನೆಲ್ಲ ದಾರಿಗಳಿದ್ದಾವೆ, ಏನೇನು ಮಣ್ಣು ಗುಡ್ಡ ಎಲ್ಲ ಇದ್ದಾವೆ, ರಸ್ತೆಗಳು ಹೇಗಿದ್ದಾವೆ ಅಂತೆಲ್ಲ ನೋಡ್ತಾ ಇದೆ. ಹಾಗೆ ನೋಡ್ತಾ ಇರುವಾಗ ಮೇಲಿಂದ ಹಾರ್ಕೊಂಡು ಬರ್ತಾ ಇರುವಾಗ ಏನಾಯ್ತು, ಒಂದು ಕಡೆ ದೊಡ್ಡ ಬಂಡೆ, ಆ ಬಂಡೆ ಮೇಲೆ ಏನಾಗಿದೆ, ಎಲ್ಲ ಮೂಳೆಗಳು. ಆ ಮೂಳೆಗಳನ್ನು ನೋಡಿಕೊಳ್ಳೆ ಗೊತ್ತಾಗ್ತದೆ, ಯಾರ ಮೂಳೆ, ಮೀನಿನ ಮೂಳೆ. ಮೀನಿನ ಮೂಳೆ ನೋಡಿಕೊಳ್ಳೆ ಗೊತ್ತಾಗುತ್ತಲ್ಲ, ಹೀಗೆ ಉದ್ದಕ್ಕೊಂದು ಬಾಣದ ಹಾಗಿರ್ತದೆ, ಆಮೇಲೆ ಎಲ್ಲ ಅದರ ಪಕ್ಕೆಲುಬುಗಳೆಲ್ಲ ಇರ್ತವೆ, ನೋಡಿಕೊಳ್ಳೆ ಇದು ಮೀನಿನ ಮೂಳೆ ಅಂತ ಹೇಳ್ಬೋದು. ತುಂಬಾ ಮೂಳೆಗಳು ಬಿದ್ದಿದ್ದಾವೆ, ಒಂದು 20-30 ಮೂಳೆಗಳು ಬಿದ್ದಿದ್ದಾವೆ. ಏಡಿ ಯೋಚನೆ ಮಾಡಿತು, ಇಲ್ಲಿ ನೀರಿಲ್ಲ, ಇಲ್ಲಿ ಯಾವುದೇ ಸುತ್ತಮುತ್ತ ಎಲ್ಲೂ ನೀರಿನ ಪಸೆಯೇ ಇಲ್ಲ, ಈ ಮೀನುಗಳು ಹೇಗೆ ಈ ಬಂಡೆ ಮೇಲೆ ಬಂದು, ಯಾರೋ ತಂದು ಅಲ್ಲಿ ಹಾಕಿ ಕುಕ್ಕಿ ತಿಂದಿರ್ಬೇಕು, ತಿಂದ ಮೇಲೆ ಆ ಮೂಳೆಯನ್ನು ಅಲ್ಲೇ ಬಿಟ್ಟು ಹೋಗಿರ್ಬೇಕು ಅಲ್ವಾ. ಇದು ಅಲ್ಲದೆ ಬೇರೆ ಯಾವ ರೀತಿಯಲ್ಲೂ ಮೀನುಗಳಲ್ಲಿ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ಆವಾಗ ಕೊಕ್ಕರೆ ಕೂಡ ಯೋಚನೆ ಮಾಡಿತು. ಏಡಿ ಕೇಳಿತು, ಇನ್ನು ಎಷ್ಟು ದೂರ ಇದೆ ಕೆರೆಗೆ ಅಂತ ಕೇಳಿತು. ಆವಾಗ ಏಡಿ ಕೊಕ್ಕರೆ ಯೋಚನೆ ಮಾಡಿತು, ಇವನು ಹೇಗೂ ನನ್ನ ಬೆನ್ನ ಮೇಲೆ ಬಂದಿದ್ದಾನೆ, ಇನ್ನೇನು ಇವನು ಇಳಿಯುವ ಪ್ರಶ್ನೆ ಇಲ್ಲ, ಇವನಿಗೆ ಇನ್ ಬೇಕಾದ್ರೆ ನಿಜ ಹೇಳುವ ಅಂತ ಹೇಳಿ ಕೊಕ್ಕರೆ ಏನ್ ಮಾಡಿತು, ಹೇಳಿತು, ನೋಡು ನಾನು ದಿನ ಕರ್ಕೊಂಡು ಹೋಗ್ತಾ ಇದ್ದೇನಲ್ಲ ಮೀನುಗಳನ್ನ ಒಂದಾಗಿ ಇನ್ನೊಂದು ದೊಡ್ಡ ಕೆರೆಗೆ ಅಂತ ಹೇಳಿ, ದೊಡ್ಡ ಕೆರೆ ಸಣ್ಣ ಕೆರೆಲ್ಲ ಯಾವುದೂ ಇಲ್ಲ, ಅವರೆಲ್ಲ ನನ್ನ ಹೊಟ್ಟೆಗೆ ಹೋಗ್ತಾ ಇರೋದು, ಅವ್ರನ್ನ ಈ ಬಂಡೆ ಮೇಲೆ ಇಟ್ಟು ಅವ್ರನ್ನ ಕುಕ್ಕಿ ತಿಂದು ಏನು ನಾನು ನನ್ನ ಹೊಟ್ಟೆ ತುಂಬಿಸ್ಕೊಳ್ತಾ ಇದ್ದೇನೆ, ಮೂಳೆಗಳಲ್ಲಿ ಹಾಕಿ ಹೋಗ್ತಾ ಇದ್ದೇನೆ. ಅದು ಅಷ್ಟು ಹೇಳುವಷ್ಟರಲ್ಲಿ ಏಡಿ ಏನ್ ಮಾಡಿತು, ಎಲ್ಲಿದೆ ಅದು ಏಡಿ, ಕೊಕ್ಕರೆ ಬೆನ್ನ ಮೇಲಿದೆ, ಅದ್ರ ಕೈಯಲ್ಲಿದೆ, ಕುತ್ತಿಗೆ ಹತ್ರ ಇದೆ. ಏನ್ ಮಾಡಿತು ಈಗ, ಕುತ್ತಿಗೆಯನ್ನ ಗಪ್ ಅಂತ ಹಿಡ್ಕೊಂಡ್ಬಿಡ್ತು. ಗಪ್ ಅಂತ ಹಿಡ್ಕೊಂಡ್ಬಿಟ್ಟು ಕೂಡಲೇ ಕೊಕ್ಕರೆಗೆ ಉಸಿರು ಕಟ್ಲಿಕ್ಕೆ ಶುರುವಾಯ್ತು. ಅದು ಜೋರಾಗಿ ರೆಕ್ಕೆ ಬಿಡ್ಲಿಕ್ಕೆ ಶುರು ಮಾಡಿತ್ತು. ಏನೇನು ಮಾಡಿದ್ರು ಏಡಿ ಅದರ ಹಿಡಿತ ಬಿಡ್ಲಿಲ್ಲ. ಹಾಗೆ ಗಟ್ಟಿಯಾಗಿ ಹಿಡ್ಕೊಂಡ್ಬಿಟ್ಟಾಗ ಏನಾಯ್ತು, ಕೊನೆಗೆ ಕೊಕ್ಕರೆ ಅಲ್ಲೇ ಕೆಳಗೆ ಬಿದ್ದು ಸತ್ತು. ಹಾಗೆ ನಾವು ಯಾವತ್ತೂ ಏನ್ ಮಾಡ್ಬೇಕು, ಶತ್ರುಗಳ ಜೊತೆ ಭಾರಿ ಬುದ್ಧಿವಂತಿಕೆಯಿಂದ ಇರಬೇಕು. ಶತ್ರುಗಳು ಏನು ಮಾಡ್ತಾರೆ ಹೇಳಿಕ್ ಸಾಧ್ಯ ಇಲ್ಲ ಅಲ್ವಾ. ಸೊ ಹಾಗಾಗಿ ಗಮನಕ್ಕೆ ಹೇಳಿದ್ದು, ನೋಡಿ ಈ ತರ ಕೊಕ್ಕರೆ ಯಾವುದು ನರಿ ಹೇಳಿತು, ಈ ತರ ನಾವು ಶತ್ರುಗಳನ್ನು ಯಾವತ್ತೂ ಕೂಡ, ಕೊಕ್ಕರೆ ದೊಡ್ಡದು ಏಡಿ ಸಣ್ಣದು ಅಲ್ವಾ, ಆದ್ರೆ ಏಡಿ ಕೊಕ್ಕರೆಯನ್ನು ಕೊಂದಿದೆ. ಹಾಗಾಗಿ ಯಾವತ್ತು ನಮ್ಗೆ ಏನಿರ್ಬೇಕು, ಬುದ್ಧಿ ಇರಬೇಕು. ಆಯುಧ ಇದ್ರೆ ಪ್ರಯೋಜನ ಇಲ್ಲ. ಕೆಲವರ ಕೈಲಿ ಆಯುಧ ಇರ್ತದೆ, ದೊಡ್ಡ ದೊಡ್ಡ ಕತ್ತಿ ಇರ್ತದೆ, ಆದ್ರೆ ಬೀಸಲಿಕ್ಕೆ ಗೊತ್ತಿರುವುದಿಲ್ಲ, ದೊಡ್ಡ ದೊಡ್ಡ ಬಾಂಬ್ ಇರ್ತದೆ, ಹಾಕಲಿಕ್ಕೆ ಗೊತ್ತಿರುವುದಿಲ್ಲ ಅಲ್ವಾ. ಹಾಗೆ ಕೆಲವು ಸಲ ಆಯುಧಗಳಿದ್ರೆ ಪ್ರಯೋಜನ ಇಲ್ಲ, ಮತ್ತೇನಿರ್ಬೇಕು, ಬುದ್ಧಿ ಇದ್ರೆ ಮಾತ್ರ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಅಂತ ಹೇಳಿ ನರಿ ಹೇಳಿತು. ಆವಾಗ ಕಾಗೆಗಳು ಕೇಳಿದ್ವು, ಹಾಗಾದ್ರೆ ಏನಪ್ಪ ಮಾಡ್ಬೇಕು, ಈ ಹಾವು ದಿನ ಬಂದು ನಮ್ಮ ಹೊಟ್ಟೆ ತಿಂತಾ ಇದೆ, ನಾವು ಏನ್ ಮಾಡ್ಬೇಕು ಈಗ ಹೇಳು. ಆವಾಗ ನರಿ ಹೇಳಿತು, ನೋಡಿ ಹಾವಿಗೆ ಯಾರನ್ನಾದ್ರೂ ವೈರವನ್ನ ಸೃಷ್ಟಿ ಮಾಡ್ಬೇಕು. ಹಾವಿಗೆ ನೀವು ಅಂದ್ರೆ ಹಾವು ನಿಮ್ಮನ್ನ ದ್ವೇಷಿಸ್ತದೆ, ನೀವು ವೈರಿಗಳು ಸರಿ, ಆದ್ರೆ ನಿಮ್ಗೆ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಹಾವನ್ನು. ಹಾಗಾಗಿ ಹಾವಿಗೆ ಹೊಸ ವೈರಿಗಳನ್ನ ಸೃಷ್ಟಿ ಮಾಡ್ಬೇಕು. ಕೆಲವು ಸಲ ಹಾಗೆ ಮಾಡ್ಬೇಕಾಗ್ತದೆ. ನಮ್ಮ ಶತ್ರುಗಳನ್ನ ಪರಿಹಾರ ಮಾಡ್ಬೇಕಾದ್ರೆ ಆ ಶತ್ರುಗಳಿಗೆ ಇನ್ನೊಬ್ಬ ಶತ್ರುವನ್ನ ಸೃಷ್ಟಿ ಮಾಡ್ಬೇಕಾಗ್ತದೆ.
ಅವರು ಇಬ್ರು ಹೊಡೆದಾಡ್ಕೊಳ್ಳೋ ಹಾಗೆ ಮಾಡ್ಬೇಕಾಗ್ತದೆ ಅಲ್ವಾ? ಹಾಗೆ ಇದೇನ್ ಹೇಳಿತು ನರಿ, ಆ ಹಾವಿಗೆ ಒಂದು ಹೊಸ ಶತ್ರುವನ್ನ ಸೃಷ್ಟಿ ಮಾಡಿ, ಯಾರು ನೋಡಪ್ಪ, ಒಂದು ಕೆಲಸ ಮಾಡು, ನೀನು ಕಾಗೆ ಏನ್ ಮಾಡು, ನೀನು ರಾಜರ ಉದ್ಯಾನವನ ಇರ್ತದಲ್ಲ, ಆ ಉದ್ಯಾನವನ ಹತ್ರ ಹೋಗಿ ಯಾರ್ದಾದ್ರೂ ಒಂದು ಚೈನ್ ಎತ್ಕೊ, ಅವರ ಕೊರಳಲ್ಲಿ ಚಿನ್ನದ ಚೈನ್ ಇರ್ತದೆ, ಆ ಚೈನ್ ಯಾವುದನ್ನಾದ್ರೂ ಎತ್ಕೊಳ್ಳುವಾಗ ಸೈನಿಕರು ನೋಡುವ ಹಾಗೆ ಎತ್ಕೋಬೇಕು. ಸುಮ್ಮನೆ ಸೈಲೆಂಟ್ ಆಗಿ ಎತ್ಕೊಂಡು ಬಂದ್ರೆ ಪ್ರಯೋಜನ ಇಲ್ಲ. ಸೈನಿಕರೆಲ್ಲ ಅಲ್ಲಿ ಏನು ಪಹರೆ ಕಾಯ್ತಾ ಇರ್ತಾರೆ, ಗಸ್ತು ಕಾಯ್ತಾ ಇರ್ತಾರೆ. ಆ ಸೈನಿಕರಿಗೆ ಕಾಣುವ ಹಾಗೆ ನೀನು ಯಾರ್ದಾದ್ರೂ ಮೇಲೆ ಹೋಗಿ ಹಾರಿ ಅವ್ರ ಕುತ್ತಿಗೆಯಿಂದ ಒಂದು ಚೈನ್ ಎಳೆದು ನಿನ್ನ ಕೊಕ್ಕಲ್ಲಿ ಹಿಡ್ಕೊಂಡು ಬರಬೇಕು. ಆ ಸೈನಿಕರು ನಿನ್ನ ನೋಡ್ಬೇಕು ಅಂತ ಹೇಳಿ, ಸರಿ ಅಂತ ಹೇಳಿ ಕಾಗೆ ಹೋಯ್ತು. ಕಾಗೆ ಹೋಗಿ ರಾಜನ ಉದ್ಯಾನದಲ್ಲಿ ಸುಮಾರು ಜನ ಎಲ್ಲ ಇದ್ರು, ಅಲ್ಲ ಅವರು ಕುತ್ತಿಗೆಯಲ್ಲಿ ದೊಡ್ಡ ದೊಡ್ಡ ನೆಕ್ಲೆಸ್ಗಳೆಲ್ಲ ಇತ್ತು. ಇದು ನೋಡಿತು, ಸೈನಿಕರ ಹತ್ರದಲ್ಲೇ ಇದ್ದಾರೆ. ಇದು ಹೋಗಿ ಒಬ್ಬರ ಕುತ್ತಿಗೆಯಿಂದ ಒಂದು ಚೈನ್ ಎತ್ತಿತು, ಚಿನ್ನದ ಚೈನ್. ಚಿನ್ನಕ್ಕೆ ತುಂಬಾ ಬೆಲೆ ಅಲ್ವಾ, ಗ್ರಾಮಿಗೆ 15,000 ಅಲ್ವಾ, ಹಾಗಾಗಿ ತುಂಬಾ ಕಾಸ್ಟ್ಲಿ. ಹಾಗೆ ಎತ್ತಿಕೊಂಡು ಏನ್ ಮಾಡಿತು, ಓಡ್ಲಿಕ್ಕೆ ಶುರು ಮಾಡಿ, ಹಾರ್ಲಿಕ್ಕೆ ಶುರು ಮಾಡಿ. ಸೈನಿಕರು ನೋಡಿದ್ರು, ಬೊಬ್ಬೆ ಹೊಡೆದ್ರು, ಓ ಇಲ್ಲೊಂದು ಕಾಗೆ ಒಂದು ಚೈನ್ ಎತ್ಕೊಂಡು ಹೋಗ್ತಾ ಇದೆ ಅಂತ ಹೇಳಿದ್ರು. ಆ ಕಾಗೆಯ ಬೆನ್ನು ಹಿಡಿದ್ರು. ಕಾಗೆ ಫಾಸ್ಟ್ ಆಗಿ ಹಾರಿದ ಇಲ್ಲ, ಅದು ಸೈನಿಕರು ಬರುವ ಹಾಗೆ, ಅವರು ಬರಬೇಕು, ನನ್ನ ದಾರಿ ನೋಡ್ಬೇಕು ಅಂತ ಹೇಳಿ ನಿಧಾನವಾಗಿ ಹಾರ್ತಾ ಇದೆ. ಅದು ನಿಧಾನವಾಗಿ ಹಾರ್ಕೊಂಡು ಎಲ್ಲಿಗೆ ಹೋಯ್ತು, ಹಾವಿನ ಮನೆ ಹತ್ರ ಹೋಯ್ತು. ಹಾವಿನ ಮನೆ ಯಾವುದು, ಕಾಂಕ್ರೀಟ್ ಮನೆಯ, ಮತ್ತೆ ಹುತ್ತ ಅಲ್ವಾ, ಹುತ್ತ. ಆ ಹುತ್ತದ ಮೇಲೆ ಹೋಗಿ ಏನ್ ಮಾಡಿತು, ಸೈನಿಕರು ನೋಡ್ತಾ ಇದ್ದಾಗ ಏನ್ ಮಾಡಿತು, ಆ ಚೈನನ್ನ ಹುತ್ತದ ಒಳಗೆ ಹಾಕಿತು. ಹುತ್ತದ ಒಳಗೆ ಹಾಕಿತು. ಈಗ ಸೈನಿಕರು ನೋಡಿದ್ರು, ಹೋಗಿ ಹುತ್ತ ಕೈ ಹಾಕಿ ಚೈನ್ ತೆಗ್ದ್ರ, ಇಲ್ಲ, ಹುತ್ತ ಕೈ ಹಾಕಿ ಭಯ ಆಗ್ತದಲ್ವಾ, ಹಾವು ಇರ್ತದೆ, ಆದ್ರೆ ಚೈನ್ ಬೇಕು. ಏನ್ ಮಾಡ್ಬೇಕು, ಹುತ್ತವನ್ನ ಬಡಿದು ಅಲ್ಲಿ ಬೆಂಕಿ ಹಾಕಿ ಹಾವನ್ನು ಸಾಯಿಸಿ ನೆಕ್ಲೆಸ್ ತೆಗೆದು. ಹಾಗೆ ಅವ್ರು ಏನ್ ಮಾಡಿದ್ರು, ಅಲ್ಲೆಲ್ಲ ಹೋಗಿ ಆ ಹುತ್ತದ ಒಳಗೆ ಎಲ್ಲ ತರಗೆಲೆ ಎಲ್ಲ ಹಾಕಿ, ಕಸ ಕಡ್ಡಿ ಎಲ್ಲ ಹಾಕಿ ಅದಕ್ಕೆ ಬೆಂಕಿ ಕೊಟ್ಟು, ಹಾವು ಸತ್ತ ಮೇಲೆ ಏನ್ ಮಾಡಿದ್ರು, ಆ ಹುತ್ತವನ್ನು ಪೂರ್ತಿ ಬಡಿದು ಹಾಕಿ ಆ ಚೈನ್ ಅನ್ನು ಹೊರಗ್ತಿದ್ರು. ಹಾವು ಇರಲೇನಾದ್ರು ತಪ್ಪು ಮಾಡಿದ್ಯಾ? ಏನೂ ಇಲ್ಲ ಅಲ್ವಾ. ಹಾವು ಹೋಗಿ ಯಾವ ನೆಕ್ಲೆಸ್ ಅನ್ನು ತಗೊಂಡು ಬರಲಿಲ್ಲ, ತಗೊಂಬಂದದ್ದು ಯಾರು, ಕಾಗೆ. ಆದ್ರೆ ಕಾಗೆಯ ಉದ್ದೇಶ ಏನಿತ್ತು, ಹಾವನ್ನು ಕೊಲ್ಲಬೇಕು. ಆದ್ರೆ ಯಾರು ಕೊಲ್ಲುದು, ನಮಗಿಂತ ಬಲಶಾಲಿ ಆದವರು ಬರಬೇಕು. ಹಾವಿಗೆ ತಾನಾಗಿ ಕೊಲ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅದು ಏನ್ ಮಾಡಿದೆ, ಮನುಷ್ಯರನ್ನ ಅಲ್ಲಿ ಬರುವ ಹಾಗೆ ಮಾಡಿ, ಅವ್ರ ಹುತ್ತವನ್ನೆಲ್ಲ ನಾಶ ಮಾಡುವ ಹಾಗೆ ಮಾಡಿ, ಕೊನೆಗೆ ಹಾವನ್ನ ಕೊಂದಿದೆ. ಕೊನೆಗೆ ಕಾಗೆಗಳಿಗೆ ಯಾವುದೇ ಶತ್ರು ಇಲ್ಲ ಅಂತ ಆಯ್ತು. ಹಾಗೆ ನಾವು ಯಾವತ್ತೂ ಕೂಡ ಬುದ್ಧಿಯನ್ನು ಉಪಯೋಗಿಸಿ ಶತ್ರುವನ್ನು ನಾಶ ಮಾಡಬೇಕು. ನೇರ ಯುದ್ಧಕ್ಕೆ ಹೋಗುದಲ್ಲ, ನೀನು ನನ್ನ ಶತ್ರು ಅಂತ ಹೇಳ್ಕೊಂಡು ನೇರ ಯುದ್ಧಕ್ಕೆ ಕೈ ಹಿಡ್ಕೊಂಡು ಹೋಗುದಲ್ಲ. ನಮಗಿಂತ ಮೊದಲು ಅವನನ್ನು ಕೊಟ್ಟಿರ್ತಾನೆ, ಆವಾಗ ತಿಳ್ಕೊಂಡು ಬರ್ಬೇಕಾಗುತ್ತೆ ಅಲ್ವಾ. ಹಾಗಾಗಿ ನಮಗಿಂತ ಬಲಶಾಲಿಯಾದವನನ್ನ ನೋಡಿಕೊಂಡು ಅವನನ್ನ ಪರಿಹಾರ ಮಾಡುವ ಹಾಗೆ, ಅವನನ್ನು ನಾಶ ಮಾಡುವ ಹಾಗೆ ಮಾಡಿ ನಾವು ಸೇಫ್ ಆಗಿರ್ಬೇಕು. ಹೀಗೆ ಅದು ಕತೆ ಹೇಳಿದ್ರು. ಯಾರು, ಕರ್ನಾಟಕ ಕತೆ ಹೇಳಿದ ಮೇಲೆ ದಮನಕ ಹೌದು ನನಗೂ ಅರ್ಥ ಆಯ್ತು, ನಾನು ಕೂಡ ಹೀಗೆ ಮಾಡ್ತೇನೆ ಅಂತ ಹೇಳಿದ್ರು. ಹೀಗೆ ಅವರು ಹೋಗ್ತಾ ಇರ್ಬೇಕಾದ್ರೆ ಕರ್ನಾಟಕ ಇನ್ನೊಂದು ಮಾತು ಹೇಳಿದ್ರು, ನೋಡು, ರಾಜ ಅಂತ ಹೇಳಿದ್ರೆ ಹೇಗೆ ತುಂಬಾ ಡೇಂಜರ್. ರಾಜ ಯಾವತ್ತು ಡೇಂಜರ್, ಯಾವಾಗ ಏನ್ ಮಾತಾಡ್ತಾನೆ ಹೇಳಿಕ್ ಸಾಧ್ಯ ಇಲ್ಲ, ಏನ್ ಯೋಚನೆ ಮಾಡ್ತಾನೆ ಹೇಳಿಕ್ ಸಾಧ್ಯ ಇಲ್ಲ. ನಾನು ನಿಮ್ಗೆ ಇನ್ನೊಂದು ಕತೆ ಹೇಳ್ತೇನೆ. ಯಾವುದು ಅಂತ ಹೇಳಿದ್ರೆ, ಒಂದು ರಾಜ್ಯ, ಆ ರಾಜ್ಯದಲ್ಲಿ ಒಬ್ಬ ರಾಜ. ಆ ರಾಜ ಸ್ವಲ್ಪ ತಲೆಕೆಟ್ಟ ರಾಜ. ರಾಜರಲ್ಲಿ ಎಲ್ಲ ತರದವರು ಇರ್ತಾರಲ್ಲ, ತುಂಬಾ ಬುದ್ಧಿವಂತರು ಇರ್ತಾರೆ, ತುಂಬಾ ಪಾಪದವರು ಇರ್ತಾರೆ, ಸಿಕ್ಕವರ ಮೇಲೆ ಯುದ್ಧ ಮಾಡ್ಲಿಕ್ಕೆ ಹೋಗೋರು ಇರ್ತಾರೆ, ಬುದ್ಧಿ ಭ್ರಮಣೆ ಆದವರು ಇರ್ತಾರೆ. ದಿವಸಕ್ಕೊಂದು ಯೋಚನೆ. ಇವಾಗ ನೋಡ್ತೇವಲ್ಲ, ಯಾರು ಅಮೆರಿಕದಲ್ಲಿ ಒಬ್ಬರು ರಾಜ ಇದ್ದಾರಲ್ಲ, ದಿನ ಒಂದು ಹೇಳ್ತಾರೆ, ಇವತ್ತು ಯುದ್ಧ ಮಾಡ್ತಾನೆ ಹೇಳ್ತಾರೆ, ನಾಳೆ ಯುದ್ಧ ಬೇಡ ಅಂತ ಹೇಳ್ತಾರೆ. ಅಂತ ರಾಜರು ಇರ್ತಾರೆ. ಹಾಗೆ ಈ ರಾಜ, ಇವನು ತಲೆಕೆಟ್ಟ ರಾಜ. ಇವನ ರಾಜ್ಯದಲ್ಲಿ ಒಂದು ಸಲ ಏನಾಯ್ತು, ಒಬ್ಬ ಕಳ್ಳ. ಆ ಕಳ್ಳ ಏನ್ ಮಾಡಿದ್ದಾನೆ, ಕಳ್ಳತನ ಮಾಡ್ಲಿಕ್ಕೆ ಹೋಗಿದ್ದಾನೆ. ಕಳ್ಳ ಕೆಲಸ ಮಾಡ್ತಾನ, ಹಗಲೊತ್ತು ಕೆಲಸ ಮಾಡ್ತಾನೆ? ಇಲ್ಲ, ಹಗಲೊತ್ತು ಮಲ್ಕೊಂಡ್ಬಿಡೋದು ಮನೆಯಲ್ಲಿ. ರಾತ್ರಿ ಏನ್ ಮಾಡ್ತಾನೆ, ಕೆಲಸ. ರಾತ್ರಿ ಏನ್ ಕೆಲಸ, ಕಳ್ಳತನ ಮಾಡೋದೇ ಕೆಲಸ ಅಲ್ವಾ. ಅವನು ಒಬ್ಬನ ಮನೆಗೆ ಕಳ್ಳತನ ಮಾಡ್ಲಿಕ್ಕೆ ಹೋಗಿದ್ದಾನೆ. ಕಳ್ಳತನ ಮಾಡ್ಲಿಕ್ಕೆ ಹೋಗುವಾಗ ಸುಮ್ಮನೆ ಬಾಗಿಲು ಓಪನ್ ಮಾಡಿ ಕಾಲಿಂಗ್ ಬೆಲ್ ಒತ್ತಿ ಹೋಗುದ ಒಳಗೆ, ನಾನು ಕಳ್ಳ ಬಂದಿದ್ದೇನೆ ಅಂತ ಹೇಳಿ ಅಲ್ಲ, ಮತ್ತೆ ಹೇಗೆ ಹೋಗ್ತಾರೆ, ಮೆಲ್ಲ ಹೋಗ್ತಾರೆ ಅಲ್ವಾ, ಯಾರಿಗೂ ಗೊತ್ತಾಗದ ಹಾಗೆ ಹೋಗ್ತಾರೆ. ಕನ್ನ ಕೊರಿತಾರೆ. ಕನ್ನ ಕೊರಿದಂದ್ರೆ ಏನು, ಮೆಲ್ಲ ಗೋಡೆಯನ್ನು ತೂತು ಮಾಡ್ಕೊಂಡು ಒಳಗಡೆ ಹೋಗ್ತಾರೆ ಅಲ್ವಾ. ಇವನು ಹಾಗೆ ಮೆಲ್ಲ ಹೋಗಿದ್ದಾನೆ, ಗೋಡೆಯೆಲ್ಲ ತೂತು ಮಾಡಿ ಒಳಗಡೆ ಹೋಗಿದ್ದಾನೆ. ಒಳಗಡೆ ಹೋಗುವಷ್ಟರಲ್ಲಿ, ಆ ತೂತಿನ ಮೂಲಕ ಒಳಗಡೆ ಹೋಗುವಷ್ಟರಲ್ಲಿ ಅರ್ಧ ಆ ಕಡೆ ಹೋಗಿದೆ, ಅರ್ಧ ಈ ಕಡೆ ಇದೆ. ಅವನ
ಕೈಕಾಲೆಲ್ಲ ಈ ಕಡೆ ಇದೆ, ಅವನ ತಲೆ ಎದೆ ಮಾತ್ರ ಒಳಗಡೆ ಹೋಗಿದೆ. ಅಷ್ಟರಲ್ಲಿ ಏನಾಯ್ತು ಆ ಗೋಡೆ ಕುಸಿದು ಬಿತ್ತು. ಗೋಡೆ ಯಾರ ತಲೆ ಮೇಲೆ ಬಿತ್ತು? ಆ ಕಳ್ಳನ ತಲೆ ಮೇಲೆ ಬಿತ್ತು. ಕಳ್ಳನ ಜೀವ ಹೋಯ್ತು. ಕಳ್ಳನ ಜೀವ ಹೋದಾಗ ಏನಾಯ್ತು? ಕಳ್ಳನ ಹೆಂಡತಿ ಹೋಗ್ಬಿಡಿತು. ಕಳ್ಳರಿಗೂ ಹೆಂಡತಿ ಮಕ್ಕಳೆಲ್ಲ ಇರ್ತಾರಲ್ಲ, ಹೆಂಡತಿ ಇತ್ತು. ಆ ಹೆಂಡತಿ ಅವಳಿಗೆ ಗೊತ್ತಾಯ್ತು ನನ್ನ ಗಂಡ ಸತ್ತು ಹೋದ ಅಂತ ಗೊತ್ತಾಯ್ತು. ಅವಳು ಬೆಳಗ್ಗೆ ಬಂದು, ಯಾಕಂದ್ರೆ ಅದು ದಿನ ರಾತ್ರಿ ಕಳ್ತನ ಮಾಡ್ಕೊಂಡು 3 ಗಂಟೆ ಹೊತ್ತಿಗೆಲ್ಲ ಮನೆಗೆ ಬರೋದು. ಅವತ್ತು ಬರಲಿಲ್ಲ. ಈ ಕಳ್ಳ ಎಲ್ಲ ಹೋದ, ಏನ್ ಮಾಡ್ತಾ ಇದೆ ಅಂತ ನೋಡ್ಕೊಂಡು ಬರುವಂತ ಬಂದು ನೋಡುವಾಗ ಏನಾಗಿದೆ? ಕಾಲು ಈ ಕಡೆ ಇದೆ, ತಲೆ ಆ ಕಡೆ ಇದೆ, ಮಧ್ಯದಲ್ಲಿ ಗೋಡೆ ಬಿದ್ದಿದೆ ಅವನ ತಲೆ ಮೇಲೆ. ಅವನು ಸತ್ತಿದ್ದಾನೆ. ಅವಳೇನು ಹೇಳಿದ್ಲು? ಈ ಗೋಡೆ ಬಿದ್ದು ಸತ್ತಿದೆ, ನನ್ನ ಗಂಡ ಸತ್ತಿದ್ದಾನೆ, ಅವ್ರು ಕೆಲಸದಲ್ಲಿದ್ದಾಗ ಸತ್ತಿದ್ದಾರೆ, ಆನ್ ಡ್ಯೂಟಿ ಅಲ್ವಾ, ಆನ್ ಡ್ಯೂಟಿಯಲ್ಲಿ ಸತ್ತು ಹೋಗಿದ್ದಾರೆ ಈಗ. ಹಾಗಾಗಿ ಪರಿಹಾರ ಬೇಕು ಅಂತ ಕೂತ್ಕೊಂಡು, ನನ್ಗೆ ಪರಿಹಾರ ಬೇಕು. ಏನ್ ಪರಿಹಾರ ಏನು? ಆವಾಗ ಇವನು ಬಂದ, ಯಾರು? ಮನೆ ಯಜಮಾನ ಬಂದ. ಅವನು ಕೂಡ ಗೊತ್ತಿರ್ಲಿಲ್ಲ, ರಾತ್ರಿ ಅವ್ನು ಮಲ್ಕೊಂಡಿದ್ದ. ಬೆಳಿಗ್ಗೆ ಎದ್ದು ನೋಡುವಾಗ ಗೋಡೆ ಬಿದ್ದು ಕಳ್ಳ ಸತ್ತು ಹೋಗಿರೋದು ಗೊತ್ತಾಯ್ತು. ಅವನ ಹತ್ರಕ್ಕೆ ಬರುವಾಗ ಇವಳು ಬಾಯಿ ಪಡ್ಕೊಳ್ತಿದ್ದಾಳೆ, ಅಯ್ಯೋ ನನ್ನ ಗಂಡ ಸತ್ತು ಹೋದ, ಆನ್ ಡ್ಯೂಟಿ ಸತ್ತು ಹೋಗಿದ್ದಾನೆ, ಇದಕ್ಕೆ ಪರಿಹಾರ ಬೇಕು. ಆವಾಗ ಸೈನಿಕರು ಬಂದು ಇವನನ್ನ ಹೇಳ್ಕೊಂಡು ಹೋದ್ರು, ನೀನೇ ತಪ್ಪು ಮಾಡಿರ್ಬೇಕು ಅಂತ ಹೇಳಿ ಅವನನ್ನ ಹೇಳ್ಕೊಂಡು ಹೋದ್ರು. ಅವಳು ಬಂದು ಆಸ್ಥಾನಕ್ಕೆ, ಇಬ್ರು ಆಸ್ಥಾನಕ್ಕೆ ಬಂದ್ರು. ರಾಜ ಕೇಳಿದ, ರಾಜ ಇನ್ನೇನು ಸ್ನಾನಕ್ಕೆ ಹೋಗ್ತಾ ಇದ್ದ, ಆವಾಗ ಇವರೆಲ್ಲ ಬಂದು ಸ್ನಾನ ಆಮೇಲೆ ಮಾಡುವ ಹೇಳಿ ಅವನು ಆಸ್ಥಾನದಲ್ಲಿ ಕೂತ್ಕೊಂಡ ಪಂಚಾಯತಿ ಮಾಡ್ಲಿಕ್ಕೆ. ಏನು ವಿಷಯ? ವಿಷಯ ಹೀಗೀಗಾಗಿದೆ ಸ್ವಾಮಿ, ನನ್ನ ಗಂಡ ಹೀಗೆ ಹೋಗಿದ್ದಾನೆ ಕೆಲಸ ಮಾಡ್ತಾ ಇರುವಾಗ ಸತ್ತು ಬಿದ್ದಿದ್ದಾನೆ, ಅವನ ಗೋಡೆ ಬಿದ್ದುಬಿಟ್ಟಿದೆ. ಏನ್ ಕೆಲಸ? ಕಳ್ಳತನ ಮಾಡುವಾಗ ಗೋಡೆ ಬಿತ್ತು. ಆವಾಗ ಏನು ಹೇಳಿದ ರಾಜ, ನಿನಗೆ ಶಿಕ್ಷೆ. ಯಾರಿಗೆ? ಮನೆ ಯಜಮಾನಿ. ಯಾಕೆ? ನಿನ್ನ ಮನೆ ಗೋಡೆ ಅಲ್ಲ ಬಿದ್ದದ್ದು, ಹಾಗಾಗಿ ನಿನಗೆ ಜೀವಾವಧಿ ಶಿಕ್ಷೆ ಅಂತ ಹೇಳಿದ. ಅವನಿಗೆ ಗೊತ್ತಾಯ್ತು, ಯಾರಿಗೆ? ಮನೆ ಯಜಮಾನಿಗೆ ಗೊತ್ತಾಯ್ತು, ಇದು ತಲೆ ಸರಿಯಿಲ್ಲಿರೋ ರಾಜ, ಇವನ ಹತ್ರ ನಾನೇನಾದರೂ ಸರಿಯಾಗಿ ಬಿಹೇವ್ ಮಾಡಿದ್ರೆ ನನ್ನ ತಲೆ ಹೋಗ್ತದೆ ಇವತ್ತು. ಹಾಗಾಗಿ ನಾನು ಕೂಡ ತಂತ್ರಕ್ಕೆ ಪ್ರತಿತಂತ್ರ ಮಾಡ್ಬೇಕು ಅಲ್ವಾ, ಹುಚ್ಚರ ಜೊತೆ ಹುಚ್ಚರತನವೇ ಇರಬೇಕು ಅಲ್ವಾ. ಯಾವುದೋ ಒಂದು ಊರಲ್ಲಿ ಇಬ್ರು ಜಗಳ ಮಾಡ್ತಾ ಇದ್ರಂತೆ. ರಿಫ್ಲೆಕ್ಷನ್, ಇದು ಆಕಾಶ ನೋಡ್ತಾ ಇದ್ರಂತೆ. ಆಕಾಶ ನೋಡುವಾಗ ಒಬ್ಬ ಹೇಳಿದ ಅದು ಚಂದ್ರ, ಇನ್ನೊಬ್ಬ ಹೇಳಿದ ಅದು ಸೂರ್ಯ ಅಂತ. ಇಬ್ರು ಜಗಳ ಮಾಡ್ತಾ ಇದ್ದಾರೆ, ಇಬ್ರು ಕುಡಿದಿದ್ದಾರೆ. ಅವಾಗ ಮೂರನೇವನೊಬ್ಬ ಬಂದ, ಅವನ ಹತ್ರ ಕೇಳಿದ್ರು, ಅವನ ನಿಲ್ಲಿಸ್ಕೊಂಡು ಕೇಳಿದ್ರು, ಇದು ಚಂದ್ರವ ಸೂರ್ಯವ ಅಂತ. ಚಂದ್ರ ಅಂತ ಹೇಳಿದವನು ಹೇಳಿ, ನೀನು ಸೂರ್ಯ ಅಂತ ಹೇಳಿದ್ರೆ ನೀನು ಒಂದು ಬಿಡ್ತೇನೆ, ಸೂರ್ಯ ಅಂತ ಹೇಳಿದವನು ಹೇಳಿ ನೀನು ಚಂದ್ರ ಅಂತ ಹೇಳಿದ್ರೆ ನಿನ್ನ ತಲೆ ಕಡಿತೇನೆ. ಅವಾಗ ಇವನೇನು ಹೇಳಿದ, ಸ್ವಾಮಿ ನನಗದು ಏನಂತಲೇ ಗೊತ್ತಿಲ್ಲ, ನಾನು ಇವತ್ತೇ ಬರ್ತಾ ಇರೋದು, ಇವರಿಗೆ ಹೊಸಬ ನಾನು ಅಲ್ವಾ, ಫಸ್ಟ್ ಟೈಮ್ ಬರ್ತಾ ಇರೋದು, ಹಾಗೆ ನನಗೆ ಗೊತ್ತಿಲ್ಲ ಏನು ಅಂತ ಹೇಳಿ ಅವನು ತಪ್ಪಿಸ್ಕೊಂಡ. ಹಾಗೆ ಹುಚ್ಚರ ಜೊತೆ ಹೇಗಿರ್ಬೇಕು? ಬುದ್ಧಿವಂತರ ತರ ಮಾಡುದ, ಹುಚ್ಚರ ತರವೇ ಇರು ಅಲ್ವಾ. ಹಾಗೆ ಇವನಿಗೆ ಗೊತ್ತಾಯ್ತು, ಮನೆ ಯಜಮಾನಿಗೆ ಗೊತ್ತಾಯ್ತು, ಈ ರಾಜ ತಲೆಕೆಟ್ಟ ರಾಜ, ಇವನ್ ಜೊತೆ ಸರಿಯಾಗಿ ನಾನು ವರ್ತನೆ ಮಾಡಿದ್ರೆ ನನ್ನ ತಲೆ ಹೋಗ್ತದೆ. ಅವನು ಹೇಳಿದ, ಸ್ವಾಮಿ ನೀವು ಶಿಕ್ಷೆ ಕೊಡಿ, ಆದ್ರೆ ಶಿಕ್ಷೆ ಕೊಡುವಾಗ ಸರಿಯಾಗಿ ಶಿಕ್ಷೆ ಕೊಡಬೇಕು. ಯಾರು ನಿಜವಾದ ತಪ್ಪಿತಸ್ಥ ಅವನಿಗೆ ಶಿಕ್ಷೆ ಕೊಡಬೇಕು. ಈಗ ಮನೆ ನನ್ನದು ಹೌದು, ಆದರೆ ಕಟ್ಟಿದ್ದು ನಾನು, ಮನೆ ಕಟ್ಟಿದ್ಯಾ ಮೇಸ್ತ್ರಿ ಅಲ್ವಾ, ಹಾಗಾಗಿ ಮೇಸ್ತ್ರಿ ಶಿಕ್ಷೆ ಕೊಡ್ಬೇಕಲ್ಲ, ನನಗೆ ಯಾಕೆ ಶಿಕ್ಷೆ ಕೊಡ್ತಾ ಇದ್ದೀರಿ ಅಂತ ಹೇಳಿದ. ರಾಜನಿಗೆ ಹೌದು ಅವನಿಗೆ ಕರೆಕ್ಟ್ ಇದು, ಮೇಸ್ತ್ರಿ ಶಿಕ್ಷೆ ಕೊಡ್ಬೇಕಲ್ಲ. ಮೇಸ್ತ್ರಿನ ಹೇಳ್ಕೊಂಡು ಬನ್ನಿ ಅಂದ. ಮೇಸ್ತ್ರಿ ಹೇಳ್ಕೊಂಡು ಬಂದ್ರು, ಅವನಿಗೆ ವಿಷಯವೇ ಗೊತ್ತಿಲ್ಲ. ಅವನಿಗೆಲ್ಲ ಹೇಳಿದ್ರು, ನೋಡಪ್ಪ ನೀನು ಗೋಡೆ ಬಿದ್ದಿದೆ, ಈಗ ಅವನ ತಲೆ ಹೋಗಿದೆ, ಅವನು ಸತ್ತು ಬಿದ್ದಿದ್ದಾನೆ, ನಿನಗೆ ಶಿಕ್ಷೆ. ಆವಾಗ ಮೇಸ್ತ್ರಿ ಹುಷಾರ್, ಬುದ್ಧಿವಂತ, ಅವನಿಗೆ ಗೊತ್ತಾಯ್ತು ಇದು ಏನೋ ಇದು ನನ್ನ ತಲೆ ಹೋಗೋ ಪರಿಸ್ಥಿತಿ ಉಂಟೀಗ ಅಂತ ಗೊತ್ತಾಯ್ತು ಅವನಿಗೆ. ಅವನೇನು ಹೇಳಿದ, ಸ್ವಾಮಿ ಇದೆಲ್ಲ ಹೇಳುದೆಲ್ಲ ಸರಿ, ನಾನು ಮೇಸ್ತ್ರಿ, ನಾನು ಗೋಡೆ ಕಟ್ಟಿದ್ದೇನೆ ಹೌದು, ಗೋಡೆ ಕಟ್ಟುವಾಗ ಏನ್ ಬೇಕು? ಮುಖ್ಯ ಸಿಮೆಂಟು ಎಲ್ಲ ಸರಿಯಾಗಿ ಮಿಕ್ಸ್ ಮಾಡ್ಬೇಕು ತಾನೆ. ಸಿಮೆಂಟ್ ಮಿಕ್ಸ್ ಮಾಡೋ ಕೆಲಸ ಯಾರ್ದು? ಅದಕ್ಕೆ ನೀರು ಹಾಕೋ ಕೆಲಸ ಯಾರ್ದು? ಹೊಯ್ಗೆ ಮತ್ತೆ ಮರಳು ಮತ್ತೆ ಸಿಮೆಂಟ್ ಎಲ್ಲ ಮಿಕ್ಸ್ ಮಾಡ್ಬೇಕಾದ್ರೆ ಅದಕ್ಕೆ ನೀರು ಹಾಕುವಾಗ ಸರಿಯಾಗಿ ನೀರು ಹಾಕ್ಬೇಕಲ್ವ. ಜಾಸ್ತಿ ನೀರು ಹಾಕಿದ್ರೆ ನೀರು ಆಗ್ತದೆ, ಕಡಿಮೆ ನೀರು ಹಾಕಿದ್ರೆ ಗಟ್ಟಿ ಆಗ್ತದೆ. ಸೊ ನೀರು ಹಾಕುವಂತ ಸಮಸ್ಯೆ ಅಲ್ವಾ, ನಂದೇನು ಸಮಸ್ಯೆ ಇದೆ ಇದರಲ್ಲಿ? ಅವನು ಕರ್ಕೊಂಬನ್ನಿ, ನೀರು ಹಾಕಿದವ ಕರ್ಕೊಂಬನ್ನಿ ಅಂತ ಆಯ್ತು. ಅವನು ಬಂದು ಅವನಿಗೂ ಗೊತ್ತಾಯ್ತು ವಿಷಯ, ಇದು ತುಂಬಾ ಡೇಂಜರ್ ಉಂಟಂತ ಗೊತ್ತಾಯ್ತು. ಅವನೇನು ಹೇಳಿದ, ಸ್ವಾಮಿ ಈಗ ನೀರು ಹಾಕಿದ್ದು ನಾನಂತೂ ಒಪ್ಕೊಳ್ತೇನೆ, ಸರಿ ಒಪ್ಕೊಡು, ಆದರೆ ನಂದು ತಪ್ಪಂತ ಹೇಳುದು ಹೇಗೆ? ನಾನು ನೀರು ಹಾಕ್ತಾ ಇರುವಾಗ ಅವಳು ಒಬ್ಳು ಹೋಗ್ತಾ ಇದ್ಲಲ್ಲ, ಒಬ್ಳು ಸುಂದರಿ, ಅವಳನ್ನು ನೋಡ್ಕೊಂಡಲ್ವ ನಾನು ನೀರು ಹಾಕಿದ್ದು. ತಪ್ಪು ಯಾರ್ದು? ನಂದ ಅವಳ್ದ? ಯಾರ್ದು? ಆ ಹುಡುಗಿದ ತಪ್ಪಲ್ವಾ? ಅವಳು ನನ್ನ ಮುಂದೆ ಬಂದದ್ದು ಯಾಕೆ? ಅವಳನ್ನು ನೋಡ್ಕೊಂಡು ನಾನು ನೀರು ಜಾಸ್ತಿ ಹಾಕಿರ್ಬೋದು, ಅದು ನನ್ನ ತಪ್ಪಲ್ಲ, ಅವಳು ತಪ್ಪು ಅಂತ ಆಯ್ತು. ಅವಳನ್ನ ಹೇಳ್ಕೊಂಡು ಬನ್ನಿ, ಅವನ ಹುಡುಗಿನ ಹೇಳ್ಕೊಂಡು ಬನ್ನಿ ಅಂತ ಆಯ್ತು.
ಹುಡುಗಿ ಬಂದು ಎಲ್ಲ ಆಗುವಾಗ ಹುಡುಗಿಗೆ ಬೇರೆ ಯಾರು ಏನು ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆ? ಮನೆ ಕಟ್ಟಿದವನು ಏನು ಹೇಳಿದಾನೆ? ಇದು ಮೇಸ್ತ್ರಿ ಅಂತ ಹೇಳಿದಾನೆ. ಮೇಸ್ತ್ರಿ ಹೇಳಿದಾನೆ, ನೀರು ಹಾಕಿದವ ಅಂತ ಹೇಳಿದಾನೆ. ಈಗ ಇವಳಿಗೆ ಯಾರನ್ನು ಅದು ತಪ್ಪಿಗೆ ಗುರಿಗೆ ಹಾಕಲಿಕ್ಕೆ ಸಾಧ್ಯವೇ ಇಲ್ಲ. ಅವಳಿಗೆ ಯಾರದ್ದು ನೆನಪು ಬರ್ತಾ ಇಲ್ಲ. ಅವಳಿಗೆ ಮೊದಲೇ ಭಯ ಆಗಿದೆ. ಅವಳು ಹೇಳಿದ್ದು, ಸ್ವಾಮಿ ಸರಿ, ನೀವು ತಪ್ಪು ಶಿಕ್ಷೆ ಕೊಟ್ಟರೆ ನಾನು ಒಪ್ಕೊಳ್ತೇನೆ ಅಂತ ಹೇಳಿಬಿಟ್ಟು ಸರಿ ಅಂತ ಅವಳ ಕುತ್ತಿಗೆಗೆ ಒಂದು ಕುಣಿಕೆ ಹಾಕುದಂತಾಯ್ತು. ಕುಣಿಕೆ ಎಲ್ಲ ರೆಡಿ ಮಾಡಿದ್ರು. ಕುಣಿಕೆ ರೆಡಿ ಮಾಡಿ ತಗೊಂಬಂದು ಅವಳ ಕುತ್ತಿಗೆ ಹಾಕಿದ್ರೆ ಅದೇನಾಗಿದೆ? ಅವಳ ತಲೆ ತುಂಬಾ ಚಿಕ್ಕದು, ಕುಣಿಕೆ ದೊಡ್ಡದು. ಹಾಗಾಗಿ ಕೊನೆಗೆ ಅವಳಿಗೊಂದು ಉಪಾಯ ಸಿಕ್ಕಿತು. ಸ್ವಾಮಿ, ನೀವು ಮಾಡಿದ್ದೆಲ್ಲ ಸರಿ, ಆದ್ರೆ ನನ್ನ ಕುತ್ತಿಗೆ ಚಿಕ್ಕದು, ಕುಣಿಕೆ ದೊಡ್ಡದಿದೆ. ಕುಣಿಕೆಗೆ ಸರಿಯಾಗಿರೋ ಮನುಷ್ಯನನ್ನಲ್ವಾ ನೀವು ಹಾಕಬೇಕಾದದ್ದು, ನನ್ನನ್ನು ಹಾಕಿ ಏನು ಪ್ರಯೋಜನ ಅಂತ ಹೇಳಿ. ಆವಾಗ ರಾಜ ಏನ್ ಹೇಳಿದ? ಅದು ಸರಿ, ಈ ಕುಣಿಕೆಗೆ ಸರಿಯಾಗಿರೋ ತಲೆ ಯಾರ್ದಿದೆ ಕರ್ಕೊಂಬನ್ನಿ ಅಂತ ಹೇಳಿದ. ಏನಾಯ್ತು? ಕುಣಿಕೆಗೆ ಸರಿಯಾಗಿರುವ ತಲೆ ಯಾರ್ದಿದೆ, ದೊಡ್ಡ ತಲೆ, ಅವ್ರನ್ನ ಹೇಳ್ಕೊಂಡು ಬನ್ನಿ ಅಂತ ಹೇಳಿದ. ಈ ಸೈನಿಕರು ಕುಣಿಕೆ ಹಿಡ್ಕೊಂಡು ಹೋಗಿ ಎಲ್ಲರ ತಲೆ ಅಳತೆ ಮಾಡ್ಲಿಕ್ಕೆ ಹೋದ್ರು ಆ ರಾಜ್ಯದಲ್ಲಿ. ಆವಾಗ ಏನಾಗಿದೆ, ಒಬ್ಬ ಸನ್ಯಾಸಿ ಅವರಿಗೆ ಬರ್ತಾ ಇದ್ದ. ಸನ್ಯಾಸಿ ಮತ್ತೆ ಒಬ್ಬ ಶಿಷ್ಯ ಇಬ್ರು ಬರ್ತಾ ಇದ್ರು. ಇವರು ನೋಡಿದ್ರು, ಇವರೊಂದು ಆಲದ ಮರದ ಕೆಳಗೆ ಕೂತಿದ್ದಾರೆ. ಈ ಸೈನಿಕರು ಏನ್ ಮಾಡ್ತಾ ಇದ್ದಾರೆ? ಎಲ್ಲರೂ ತಲೆ ಅಳತೆ ಮಾಡ್ತಾ ಇದ್ದಾರೆ. ನಿನ್ನ ತಲೆ ಎಷ್ಟಿದೆ, ದೊಡ್ಡದಿದೆಯಾ, ಸಣ್ಣದಿದೆಯಾ ಅಂತ ಎಲ್ಲ ಅಳತೆ ಮಾಡ್ತಾ ಇದ್ದಾರೆ. ಈ ಶಿಷ್ಯ ಕೇಳಿದ ಗುರುಗಳ ಹತ್ರ, ಗುರುಗಳ ಇದೇನಿದು, ಎಲ್ಲರೂ ತಲೆ ಅಳತೆ ಮಾಡ್ತಾ ಇದ್ದಾರಲ್ಲ, ಏನ್ ಕತೆ ಇಲ್ಲಿ ಅಂತ. ಈ ಗುರು ಅವರನ್ನು ಕರೆದ ಸೈನಿಕರನ್ನ, ಏನ್ ನಿಮ್ದು ಕತೆ ಏನು, ಎಲ್ಲರನ್ನ ಅಳತೆ ಮಾಡ್ತಾ ಇದ್ದೀರಲ್ಲ, ಏನ್ ವಿಷಯ? ಆ ಸೈನಿಕರು ಎಲ್ಲ ಕತೆ ಹೇಳಿದ್ರು, ಹೀಗೀಗಾಗಿದೆ. ಕೊನೆಗೆ ಈಗ ಆ ಕುಣಿಕೆಗೆ ಒಬ್ಬ ಜನ ಬೇಕು, ದೊಡ್ಡ ತಲೆ ಇರೋದು ಬೇಕು, ಅದು ನಮಗೆ ಸಿಗ್ತಾ ಇಲ್ಲ, ಅದಕ್ಕೆ ಹುಡುಕ್ತಾ ಇದ್ದೇವೆ. ಆವಾಗ ಗುರು ಹೇಳಿದ ಶಿಷ್ಯನ ಹತ್ರ, ಇದು ಈ ರಾಜನೇ ಸಮಸ್ಯೆ, ಈ ಊರಿನಲ್ಲಿ ಸಮಸ್ಯೆ ಯಾರು? ರಾಜ. ಯಾಕೆ? ತಲೆ ಕೆಟ್ಟಿರೋ ರಾಜ. ನಾಳೆ ಅವನು ಯಾರನ್ನ ಗಲ್ಲಿಗೆ ಹಾಕ್ತಾನೆ ಹೇಳಿಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಅವನ ರಾಜ್ಯದಲ್ಲಿ ಯಾರಿಗೂ ನೆಮ್ಮದಿ ಇಲ್ಲ. ದಿನ ಬೆಳಗಾದ್ರೆ ಈ ತರ ಏನಾದ್ರೂ ಒಂದು ಮಾಡ್ಕೊಂಡಿರ್ತಾನೆ. ಹಾಗಾಗಿ ಈ ರಾಜ್ಯದಲ್ಲಿ ಮೊದಲು ಹೋಗ್ಬೇಕಾಗಿರೋದು ಯಾರು? ರಾಜನೇ ಹೋಗ್ಬೇಕು. ನಡಿ, ನಾವು ಆಸ್ಥಾನಕ್ಕೆ ಹೋಗುವ ಅಂತ ಹೇಳಿದ. ಶಿಷ್ಯ ಹೇಳಿದ, ಸ್ವಾಮಿ ಇಷ್ಟೆಲ್ಲ ಹೇಳ್ತಾ ಇದ್ದೀರಿ, ರಾಜ ತಲೆ ಕೆಟ್ಟವನು ಅಂತ ಹೇಳ್ತಾ ಇದ್ದೀರಿ, ಮತ್ತೆ ಆಸ್ಥಾನಕ್ಕೆ ಹೋಗುವ ಅಂತ ಹೇಳ್ತಾ ಇದ್ದೀರಲ್ಲ, ಏನ್ ಕತೆ? ಇಲ್ಲ ನೀನು ಬಾ ಅಂತ ಹೇಳಿ ಅವನನ್ನು ಕರ್ಕೊಂಡು ಹೋದ. ಇಬ್ರು ಗುರು ಶಿಷ್ಯರು ಏನ್ ಬಂದ್ರು? ಆಸ್ಥಾನಕ್ಕೆ ಬಂದ್ರು. ಆಸ್ಥಾನಕ್ಕೆ ಬರುವಾಗ ಇವರೆಲ್ಲ ನಿಂತಿದ್ದಾರೆ. ಯಾರು? ಕಳ್ಳನ ಹೆಂಡತಿ, ಆ ಮನೆ ಯಜಮಾನ, ಆಮೇಲೆ ಮೇಸ್ತ್ರಿ, ಅದಕ್ಕೆ ನೀರು ಹಾಕಿದವನು, ಆ ಹೆಂಗಸು, ಎಲ್ಲರೂ ನಿಂತಿದ್ದಾರೆ. ಇವನು ರಾಜನ ಆಸ್ಥಾನಕ್ಕೆ ಬರುವಾಗ ಈ ಗುರು ಜೋರಾಗಿ ಓಡ್ಕೊಂಡು ಬೊಬ್ಬೆ ಹೊಡ್ಕೊಂಡು ಬಂದ. ಸ್ವಾಮಿ ಸ್ವಾಮಿ ಸ್ವಾಮಿ. ರಾಜ ಕೇಳಿದ, ಏನು? ಈಗ ನೀವು ಕುಣಿಕೆಗೆ ಹಾಕ್ತಿರಲ್ಲ, ಯಾರನ್ನಾದ್ರೂ ನೇತು ಹಾಕ್ಬೇಕು ಅಂತ ಹೇಳ್ತಾ ಇದ್ದೀರಲ್ಲ, ನನ್ನನ್ನು ಮೊದಲು ಹಾಕಿ ಸ್ವಾಮಿ, ನನ್ನನ್ನು ಈ ಕುಣಿಕೆಗೆ ಹಾಕಿ ಸ್ವಾಮಿ ಅಂತ ಹೇಳಿದ. ಶಿಷ್ಯ ಹೇಳಿದ, ಸ್ವಾಮಿ ಅವರನ್ನು ಹಾಕಬೇಡಿ, ನನ್ನನ್ನು ಹಾಕಿ. ಗುರು, ಇಲ್ಲ ನನ್ನನ್ನು ಹಾಕಿ ಮೊದಲು. ಶಿಷ್ಯ, ಇಲ್ಲ ನನ್ನನ್ನು ಹಾಕಿ ಅಂತ ಇಬ್ರು ಜಗಳಾಡ್ತಾ ಇದ್ದಾರೆ. ಯಾವುದಕ್ಕೆ? ಸಾಯ್ಲಿಕ್ಕೆ ಯಾರು ಈ ತರ ಖುಷಿಯಲ್ಲಿ ಜಗಳಾಡ್ತಾರ? ನಾನು ಜಗಳಾಡ್ತಾರೆ, ಇವ್ರು ಜಗಳಾಡ್ತಿದ್ದಾರೆ. ನನ್ನನ್ನು ಮೊದಲು ಗಲ್ಲಿಗೆ ಹಾಕಿ, ನನ್ನನ್ನು ಮೊದಲು ಸಾಯಿಸಿ ಅಂತ ಜಗಳಾಡ್ತಾ ಇದ್ದಾರೆ. ಈ ರಾಜನಿಗೆ ಇದು ಸ್ವಲ್ಪ ವಿಚಿತ್ರ ಅಂತ ಅನಿಸಿದೆ. ಅವನೇ ವಿಚಿತ್ರ, ಅವನಿಗೆ ಇದು ವಿಚಿತ್ರ ಅಂತ ಅನಿಸಿದೆ. ಹಾಗಾದ್ರೆ ಎಷ್ಟು ವಿಚಿತ್ರ ಇರ್ಬೋದು? ಅವನು ಹೇಳ್ತಾ ಇದ್ದಾನೆ, ಏನು ವಿಷಯ ಏನು? ನನಗೆ ನೀವು ವಿಷಯ ಹೇಳ್ಬೇಕು. ಯಾಕೆ ಇಷ್ಟೊಂದು ಖುಷಿಯಲ್ಲಿ ಕುಣಿತಾ ಇದ್ದೀರಿ? ಸಾಯ್ಲಿಕ್ಕೆ ಯಾರಾದ್ರೂ ಸಾಯ್ಲಿಕ್ಕೆ ಇಷ್ಟು ಖುಷಿಯಲ್ಲಿ ಇರ್ತಾರ? ನೀವು ಯಾಕೆ ಇಷ್ಟೊಂದು ಖುಷಿಯಲ್ಲಿ ಕುಣಿತಾ ಇದ್ದೀರಿ ಹೇಳಿ? ನೀವು ಹೇಳದೇ ಇದ್ರೆ ಗಲ್ಲಿಗೆ ಹಾಕ್ತೇನೆ ಅಂತ ಹೇಳಿದ್ರು. ಆವಾಗ ಅವ್ರು ಹೇಳಿದ್ರು, ಗುರು ಹೇಳಿದ, ನೋಡಿ ಸ್ವಾಮಿ, ಇದು ಯಾರಿಗೂ ಹೇಳುವಂಥದ್ದಲ್ಲ. ನೀವು ರಾಜ, ಹಾಗಾಗಿ ನೀವು ಹೇಳ್ತಾ ಇದ್ದೀರಿ. ಬೇರೆ ಯಾರು ಕೇಳಿದ್ರೆ ಹೇಳ್ತಿರ್ಲಿಲ್ಲ ಇದು ವಿಷಯ, ಅಷ್ಟು ರಹಸ್ಯ. ಏನು? ಈಗಿನ ಮುಹೂರ್ತ ಇದೆಯಲ್ಲ, ಎಷ್ಟು ಗಂಟೆ ಆಗಿದೆ? 10:20 ಆಗಿದೆ. ಈ ಮುಹೂರ್ತದಲ್ಲಿ ಯಾರಾದರೂ ಈ ರಾಜ್ಯದಲ್ಲಿ ಸತ್ತರೆ ಅವರು ಮುಂದಿನ ಜನ್ಮದಲ್ಲಿ ಈ ರಾಜ್ಯಕ್ಕೆ ರಾಜ ಆಗಿ ಬರ್ತಾರೆ. ಆವಾಗ ಮಂತ್ರಿ ಹೇಳಿದ, ಎರಡನೇವರಾಗಿ ಯಾರಾದ್ರೂ ಸತ್ತರೆ ಅವರು ಮಂತ್ರಿಯಾಗಿ ಬರ್ತಾರೆ. ಆವಾಗ ಮಂತ್ರಿ ಇದ್ದ, ಸ್ವಾಮಿ ಇವ್ರ ಮಾತು ನಂಬೇಡಿ, ಮೊದಲು ನೀವು ಕುಣಿಕೆ ಹಾಕೊಳ್ಳಿ, ಎರಡನೇ ನಾನು ಕುಣಿಕೆ ಹಾಕೊಳ್ಳಿ. ಈ ರಾಜ್ಯದಲ್ಲಿ ಯಾವಾಗಲೂ ರಾಜ ಅಂತಿದ್ರೆ ನೀವೇ ಇರ್ಬೇಕು, ಮಂತ್ರಿ ಅಂದ್ರೆ ನಾನೇ ಇರ್ಬೇಕು, ಹೋಗುವ ಬನ್ನಿ ಅಂತ ಹೇಳಿದ್ರು. ಇಬ್ರು ಗಲ್ಲಿಗೆ ಹೋದ್ರು. ರಾಜ ಕುಣಿಕೆ ಹಾಕೊಂಡು ಸತ್ತ, ಅವನ ಹಿಂದೆ ಮಂತ್ರಿ ಸತ್ತ. ಹೀಗೆ ಅರಸ ಅಂತ ಹೇಳುವವನು ಯಾವತ್ತೂ ಕೂಡ ನಂಬಲಿಕ್ಕಿಲ್ಲ. ಅವನು ಏನ್ ಬೇಕಾದ್ರೂ ಮಾಡಬಹುದು. ಹಾಗಾಗಿ ನೀನು ಎಚ್ಚರಿಕೆಯಿಂದ ಇರಬೇಕು ಅಂತ ಯಾರು ಹೇಳಿದ್ದು? ಕರ್ಟಕ ಹೇಳಿದ. ಯಾರಿಗೆ? ದಮನಕನಿಗೆ. ಈಗ ಇವನು ಏನ್ ಹೇಳಿದ? ಸರಿ, ಇದೆಲ್ಲ ಗೊತ್ತಾಯ್ತು, ನನಗೆ ವಿಷಯ ಗೊತ್ತಾಯ್ತು, ನಾನು ರಾಜನ ಹತ್ರ ಹೇಗಿರ್ಬೇಕು ಹಾಗಿರ್ತೇನೆ,
ನಾನು ಹೋಗಿ ಅವನಿಗೆ ಕಿವಿ ಊದ್ತೀನಿ, ಈಗ ಸ್ವಲ್ಪ ಅವನ ಕಿವಿ ಊದಿ ಅವನ ಮನಸ್ಸನ್ನು ಕೆಡಿಸ್ಬೇಕು ಅಂತ ಹೇಳಿ ದಮನಕ ಬಂದ. ದಮನಕ ಬಂದು ಪಿಂಗಲಕನ ಹತ್ರ ಹೇಳಿದ, ಸ್ವಾಮಿ. ಪಿಂಗಲಕ ಹೇಳಿದ, ಏನಪ್ಪಾ ತುಂಬಾ ದಿನ ಆದ್ಮೇಲೆ ಬರ್ತಾ ಇದ್ದೀಯಾ, ಏನ್ ವಿಷಯ, ಇಷ್ಟು ದಿನ ನೀನು ಕಾಣ್ಲಿಲ್ವಲ್ಲ? ದಮನಕ ಹೇಳಿದ, ಸ್ವಾಮಿ ಏನು ವಿಷಯ ಅಂತ ನೀವು ಈಗ ಕೇಳ್ತಾ ಇದ್ದೀರಿ. ನಿಮಗೆ ಸ್ವಲ್ಪ ಒಬ್ಬ ಪ್ರಾಣ ಸ್ನೇಹಿತ ಸಿಕ್ಕಿದ್ದಾನೆ, ನಮ್ಮನ್ನೆಲ್ಲ ಮರ್ತೇ ಬಿಟ್ಟಿದ್ದೀರಲ್ಲ ನೀವು. ನಾವು ಮಂತ್ರಿಗಳು ಅಂತ ಒಂದು ಇದ್ದೇವೆ ಅಂತ ನೀವು ಮರ್ತೇ ಬಿಟ್ಟಿದ್ದೀರಿ. ದಿನ ಬೆಳಗಾದ್ರೆ ಸಂಜೀವಕನ ಜೊತೆ ನೀವು ಕಥೆ ಕೇಳ್ತೀರಿ, ಪುರಾಣ ಕೇಳ್ತೀರಿ, ಭಾಗವತ ಕೇಳ್ತೀರಿ, ಮಹಾಭಾರತ ಕೇಳ್ತೀರಿ. ಅವನು ಅಷ್ಟೇ ನಿಮ್ಗೆ ಬೇಕಾದಲ್ಲ ಹೇಳ್ತಾ ಇರ್ತಾನೆ, ಕತೆ ಪುರಾಣಗಳನ್ನೇ ಹೇಳ್ತಾ ಇರ್ತಾನೆ. ನಿಮ್ಮ ಮನಸ್ಸಿಗೆ ಬೇಜಾರಾದಾಗ ಹಾಡು ಹೇಳ್ತಾ ಇರ್ತಾನೆ, ಎಲ್ಲವೂ ಮಾಡ್ತಾ ಇದ್ದಾನೆ. ನಿಮ್ಮ ಮನಸ್ಸಿಗೆ ಬೇಕಾದ ಎಲ್ಲವೂ ಸಿಗ್ತಾ ಇದೆ. ನಮ್ಮ ನೆನಪು ಯಾವಾಗ ಆಗುತ್ತೆ ನಿಮಗೆ? ಹಾಗಾಗಿ ನಮ್ಮ ನೆನಪೇ ಆಗ್ತಾ ಇಲ್ವಲ್ಲ. ಈಗ ಕೇಳ್ತಾ ಇದ್ದೀರಿ ಎಲ್ಲಿ ಹೋಗಿದ್ದೆ ಅಂತ, ಈಗ ಕೇಳ್ತಾ ಇದ್ದೀರಿ. ಆದರೆ ಒಂದು ವಿಷಯ ಉಂಟು ನಿಮಗೆ ಹೇಳಲಿಕ್ಕೆ. ಏನು ಕೇಳಿದ ಪಿಂಗಲ, ನೋಡಿ ನೀವು ಇಷ್ಟೊಂದು ಹತ್ರ ಬಿಟ್ಕೊಂಡಿದ್ದೀರಲ್ಲ, ಈ ನಿಮ್ಮ ಪ್ರಾಣ ಸ್ನೇಹಿತ, ಇವನು ನಿಮ್ಮ ಜೀವ ತೆಗಿಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದಾನೆ, ಗೊತ್ತುಂಟಾ ನಿಮ್ಗೆ? ಗೊತ್ತಿದೆಯಾ? ನಿಮ್ಮ ಜೀವ ತೆಗಿಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದಾನೆ ಅವನು. ಪಿಂಗಲಕರಿಗೆ ಆಶ್ಚರ್ಯ ಆಯ್ತು, ಏನ್ ಹೇಳ್ತಾ ಇದ್ದೀನಿ? ಹೌದು ಸ್ವಾಮಿ, ಯಾವತ್ತು ನಮ್ಮ ಹತ್ತಿರದಲ್ಲಿ ಇರ್ತಾರಲ್ಲ, ದುಶ್ಮನ್ ಕಹಾ ಹೈ ಅಂದ್ರೆ ಏನ್ ಹೇಳ್ತಾರೆ? ಬಗಲ್ ಮೇ ಹೈ, ಬೇರೆ ಹತ್ರವೇ ಇರ್ತಾರೆ ದುಶ್ಮನ್. ಶತ್ರುಗಳು ದೂರದಲ್ಲೆಲ್ಲ ಇರೋದಿಲ್ಲ, ಎಲ್ಲಿರ್ತಾರೆ? ನಮ್ಮ ಹತ್ರವೇ ಇರ್ತಾರೆ. ನಿಮ್ಗೆ ಗೊತ್ತೇ ಆಗಿಲ್ಲ ನಿಮ್ಮ ಶತ್ರು ಯಾರು ಅಂತ. ನಿಮ್ಮ ಶತ್ರು ನಿಮ್ಮ ಹತ್ರವೇ ಇದ್ದಾನೆ. ದಿನ ಬೆಳಗಾದ್ರೆ ಅವನ ಮುಖ ನೋಡ್ತೀರಿ, ಅವನನ್ನ ಜೊತೆಗೆ ಕೂರಿಸ್ಕೊಂಡು ಅವನ ಜೊತೆ ಊಟ ಮಾಡ್ತೀರಿ, ಅವನ ಮಾತುಗಳನ್ನು ಕೇಳ್ತೀರಿ, ಅವನ ಹಾಡು ಹೇಳಿ ಕೇಳ್ತೀರಿ, ಅವನ ಜೊತೆನೆ ಎಲ್ಲ ಸುತ್ತಾಡ್ಕೊಂಡು ಬರ್ತೀರಿ. ಆದ್ರೆ ಅವನೇ ನಿಮ್ಮ ದುಶ್ಮನ್, ಅವನೇ ನಿಮ್ಮನ್ನ ಕೊಲ್ಲೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ, ಗೊತ್ತಾ ನಿಮಗೆ ಅಂತ ಕೇಳ್ತೀರಿ. ಆವಾಗ ಪಿಂಗಲಕ್ಕೆ ಹೇಳ್ತೀನಿ, ಇಲ್ಲಪ್ಪ ಸುಮ್ಮನೆ ಯಾಕೆ ಹೇಳ್ತೀನಿ, ನಾನು ಅವನನ್ನ ದಿನ ಬೆಳಗಾದ್ರೆ ನೋಡ್ತೇನೆ, ಎಲ್ಲ ಸರಿ. ಅವನಿಗೆ ಆ ಥರ ಸಹ ಕೊಲ್ಲುವಂತಹ ಪ್ರವೃತ್ತಿಯೇ ಇಲ್ಲ. ಅವನು ನನ್ನನ್ನು ಇಷ್ಟರವರೆಗೆ ಒಂದು ಸಲವೂ ದುಷ್ಟನ ಹಾಗೆ, ಶತ್ರುವಿನ ಹಾಗೆ ನೋಡೇ ಇಲ್ಲ. ಅವನು ಭಾರಿ ಒಳ್ಳೆ ಮನಸ್ಸು. ಸುಮ್ಮನೆ ಯಾಕೆ ಹೇಳ್ತೇನೆ ನನಗೆ? ಅದಕ್ಕೆ ಇವನು ಹೇಳಿದೆ, ಇಲ್ಲ ಹಾಗಿಲ್ಲ, ಅವನು ನಿಜಕ್ಕೂ ನಿಮ್ಮ ಕೊಲೆ ಮಾಡೋದಕ್ಕೆ ಯೋಚನೆ ಮಾಡ್ತಾ ಇದ್ದಾನೆ, ನಿಮ್ಮನ್ನ ಸಾಯಿಸೋದಕ್ಕೆ ಯೋಚನೆ ಮಾಡ್ತಾ ಇದ್ದಾನೆ. ಪಿಂಗಲಕ್ಕೆ ಹಾಗೆಲ್ಲ ಸಾಧ್ಯವೇ ಇಲ್ಲ, ಹಾಗೆಲ್ಲ ಆಗ್ಲಿಕ್ಕೆ ಸಾಧ್ಯವಿಲ್ಲ ಅಂತ ಇದು ಪಿಂಗಲಕ್ಕೆ ಹೇಳ್ತಾ ಇದ್ದಾರೆ. ಆವಾಗ ಏನು ಹೇಳಿದ್ದು ನೋಡಿ, ಕೆಲವು ಸಲ ನಮಗೆ ನಂಬಿಕೆ ಬರುವುದಿಲ್ಲ, ನಂಬಿಕೆ ಬರುವ ಹಾಗೆ ಮಾಡ್ತಾರೆ, ಆಮೇಲೆ ಕೊನೆಗೆ ನಮ್ಮನ್ನೇ ಜೀವ ತೆಗಿತಾರೆ. ಉದಾಹರಣೆಗೆ ಒಂದು ಹೇನಿನ ಕಥೆ ಹೇಳ್ತೀನಿ ನಾನು ಅಂತ ಹೇಳಿ ಪಿಂಗಲಕ್ಕೆ ಹೇಳ್ತೀನಿ. ಹೇನಿನ ಕಥೆ ಏನದು? ಹೇನಿನ ಕಥೆ ನೋಡಿ ಸ್ವಾಮಿ, ಒಬ್ಬ ರಾಜ ಇದ್ದ. ಆ ರಾಜನದ್ದು ಒಳ್ಳೆ ಹಂಸತುಲಿಕಾ ತಲ್ಪ ಅಂದ್ರೇನು, ಒಳ್ಳೆ ಬೆಡ್, ಕುರ್ಲಾನ್ ಬೆಡ್, ತುಂಬಾ ಒಳ್ಳೆ ಮೆತ್ತಗೆ ಹಾಸಿಗೆ, ಅದರಲ್ಲಿ ದಿನ ಮಲ್ಕೊಳ್ಳೋನು. ಅವನು ದಿನ ಮಲ್ಕೊಳ್ತಾ ಇರ್ಬೇಕಾದ್ರೆ ಆ ಹಾಸಿಗೆಯಲ್ಲಿ ಒಂದು ಹೇನಿತ್ತು. ಹೇನುಗಳನ್ನು ನೋಡಿದ್ದೀರಾ? ಹೇನು ಇಲ್ಲಿ ಇರ್ತದೆ, ಕಾಡಲ್ಲಿ ಇರ್ತಾವ, ತಲೆಯಲ್ಲಿ ಇರ್ತಾವಲ್ವಾ, ತಲೆ ಕೂದಲಲ್ಲಿ ಇರ್ತವೆ. ಆ ಹೇನುಗಳು ಏನ್ ಮಾಡ್ತವೆ, ಸಣ್ಣಗೆ ಮೆತ್ತಗೆ ರಕ್ತ ಹೀರ್ತಾ ಇರ್ತದೆ, ನಮ್ಗೆ ಗೊತ್ತೇ ಆಗುದಿಲ್ಲ, ರಕ್ತ ಹೀರ್ತಾ ಇರ್ತವೆ. ಹಾಗೆ ಈ ಹೇನಾಗಿದೆ, ಎಲ್ಲಿದೆ? ರಾಜನ ಹಾಸಿಗೆಯಲ್ಲಿ ಮಲ್ಕೊಂಡಿದೆ. ಅದಕ್ಕೆ ದಿನ ಕೆಲಸ ಏನು ಅಂತ ಹೇಳಿದ್ರೆ, ಹಗಲು ಹೊತ್ತು ಮಲ್ಕೊಳ್ಳೋದು ಆರಾಮಾಗಿ, ರಾತ್ರಿ ಹೊತ್ತು ಡ್ಯೂಟಿ. ಏನು ಡ್ಯೂಟಿ? ಅರಸ ಮಲಗಿದ ಮೇಲೆ ಮೆಲ್ಲ ಬಂದು ಅರಸನ ರಕ್ತ ಹೀರೋದು. ಹಾಗೆ ಅದು ಮಾಡ್ತಾ ಇದ್ದಾಗ ಒಂದು ದಿವಸ ಒಂದು ತಗಣೆ ಬಂತು. ತಗಣೆ ಅಂದ್ರೆ ಬೆಡ್ ಬಗ್ ಅಂತ ಹೇಳ್ತೀರಲ್ಲ, ತಗಣೆ. ಅದು ಏನ್ ಮಾಡ್ತದೆ, ಅದು ಕೂಡ ರಕ್ತ ಹೀರ್ತದೆ, ಅದು ಹೇನಿನ ಹಾಗೆ ಇರ್ತದೆ ನೋಡ್ಲಿಕ್ಕೆ, ಅದು ಕೂಡ ರಕ್ತ ಹೀರ್ತದೆ. ಆ ತಗಣೆ ಬಂತು ಒಂದು ದಿನ. ಆವಾಗ ಹೇಳಿ ಗೊತ್ತಾಯ್ತು, ಯಾರೋ ಒಂದು ಹೊಸ ವಿಸಿಟರ್ ಬಂದಿದ್ದಾರೆ ಅಂತ ಗೊತ್ತಾಯ್ತು. ಅದು ಬಂದು ಹೇಳಿತು ಯಾರಿಗೆ? ತಗಣೆಗೆ. ಏನ್ ಸ್ವಾಮಿ, ಯಾಕೆ ಇಲ್ಲಿ ಬಂದಿದ್ದು? ಇಲ್ಲ, ನಾವೆಲ್ಲ ಅಲ್ಲಿ ಎಲ್ಲ ಕಡೆ ಓಡಾಡ್ಕೊಂಡು ಬರ್ತಾ ಇದ್ದೆವು, ಹಾಗೆ ನಿಮ್ಮ ಅರಸನ ಹಾಸಿಗೆ ಕಾಣಿಸುತ್ತಾ, ಅದಕ್ಕೆ ಇಲ್ಲಿ ಬಂದಿದ್ದೇವೆ. ಅಲ್ಲ, ಇಲ್ಲಿಗೆ ಯಾಕೆ ಬಂದ್ರಿ ನೀವು? ನಾವು ಆಲ್ರೆಡಿ ಇದ್ದೀವಲ್ಲ, ನೀವು ಹೊಸಬರೇ ಯಾಕೆ ಬಂದ್ರಿ? ಅದಕ್ಕೆ ಆ ತಗಣೆ ಹೇಳ್ತೀನಿ, ನೋಡಪ್ಪ, ನಾನು ಎಲ್ಲಾ ಕಡೆ ಎಲ್ಲರ ರಕ್ತ ಕುಡ್ಕೊಂಡು ಬಂದಿದ್ದೇನೆ. ಎಲ್ಲರೂ ಏನಾಗಿದೆ ಅಂತ ಹೇಳಿದ್ರೆ, ಏನೇನೋ ತಿಂತಾರೆ, ಪಿಜ್ಜಾ, ಬರ್ಗರು, ಅದು ಇದು ಏನೇನೋ ತಿಂತಾರೆ. ಹಾಗೆ ತಿಂದು ಅವ್ರ ರಕ್ತದಲ್ಲಿ ಏನಾಗಿದೆ, ಕೆಲವು ರಕ್ತ ಖಾರ, ಕೆಲವು ರಕ್ತ ಹುಳಿ, ಕೆಲವು ರಕ್ತ ಕಹಿ ಎಲ್ಲ ಆಗಿದೆ. ಸ್ವೀಟ್ ಇರೋ ರಕ್ತ ಯಾವುದೂ ಇಲ್ಲ, ಸಿಹಿಯಾದ ರಕ್ತ ನಮಗೆ ಸಿಕ್ಕಿಲ್ಲ. ಎಲ್ಲ ಬೇರೆ ಬೇರೆ ತರದ ರುಚಿಯಾದ ರಕ್ತ ಎಲ್ಲ ಸಿಗ್ತಾ ಇದೆ, ಅದು ನಮಗೆ ಕುಡಿಲಿಕ್ಕೆ ಸಾಧ್ಯ ಇಲ್ಲ, ಕಹಿಯಾಗಿರುತ್ತೆ. ಹಾಗಾಗಿ ರಾಜನ ರಕ್ತ, ಅವನು ಒಳ್ಳೊಳ್ಳೆ ಆಹಾರ ಊಟ ಮಾಡ್ತಾನೆ, ಅವನ ರಕ್ತ ಸಿಹಿಯಾಗಿರುತ್ತೆ. ಹಾಗೆ ಒಂದು ಸ್ವಲ್ಪ ಅವನ ರಕ್ತ ಕುಡ್ಕೊಂಡು ಹೋಗ್ತೀನಿ ಅಷ್ಟೇ, ನಾನು ಜಾಸ್ತಿ ಹೊತ್ತು ಇಲ್ಲಿ ನಿಲ್ಲೋದಿಲ್ಲ. ಒಂದು 2-3 ದಿವಸ ವಿಸಿಟ್, ಅತಿಥಿ, ನಾನು ಇವನ ರಕ್ತ ಕುಡ್ಕೊಂಡು ಹೋಗ್ತೇನೆ ಅಂತ ಹೇಳಿ. ಏನ್ ಹೇಳ್ತು, ಅದೆಲ್ಲ ಆ ಥರ ಎಲ್ಲ ಮಾಡಬೇಡಿ,
ನಾವು ಇಲ್ಲಿ ಆರಾಮಾಗಿ ಬದುಕೊಂಡಿದ್ವಿ, ನಮ್ಮ ಹೊಟ್ಟೆಗೆ ಯಾಕೆ ಕಲ್ಲು ಹಾಕ್ತಿರ್ವಿ? ನಾವಿಲ್ಲಿ ಆರಾಮಾಗಿ ಯಾರಿಗೂ ಗೊತ್ತಾಗದ ಹಾಗೆ ಆರಾಮಾಗಿ ಬದುಕೊಂಡಿದ್ದೇವೆ. ನೀವು ಬಂದ್ರೆ ಎಲ್ರಿಗೂ ಗೊತ್ತಾಗುತ್ತೆ, ತಗಣಿ ಬಂದಿದ್ರೆ ಗೊತ್ತಾಗ್ಬಿಡ್ತದೆ. ಹಾಗಾಗಿ ನೀವು ದಯವಿಟ್ಟು ಹೋಗಿ, ಈ ಜಾಗ ಬಿಟ್ಟು ಹೋಗಿ ಅಂತ ಹೇಳಿ. ತಗಣಿ ಹೇಳಿದ್ರೆ ಇಲ್ಲ ಇಲ್ಲ, ಇದು ನನ್ನ ಜಾಗವೇ, ನಿನಗೆ ಹೇಗೆ ಅಷ್ಟು ಅಧಿಕಾರ ಇದೆ ನನಗೂ ಅಷ್ಟೇ ಅಧಿಕಾರ ಇದೆ, ನಾನು ಇಲ್ಲಿ ಇರ್ತೇನೆ ಅಂತ ಹೇಳಿ. ಹೀಗೆ ಇಬ್ರು ಜಗಳ ಆಡ್ಕೊಂಡು ಕೊನೆಗೆ ಕಾಂಪ್ರಮೈಸ್ ಆಗಿ ಸರಿ ಇಲ್ಲೇ ಇರುವ ಅಂತ ಆಯ್ತು. ಅವತ್ತು ಅರಸ ಬಂದ, ಯಾವತ್ತಿನ ಹಾಗೆ ಬಂದು ಮಲ್ಕೊಂಡಾಗ ಸಾಮಾನ್ಯವಾಗಿ ಏನೇನ್ ಮಾಡ್ತದೆ, ಅವರು ಪೂರ್ತಿ ನಿದ್ದೆ ಬಂದ ಮೇಲೆ ಕಚ್ಚೋದು. ನಮಗೂ ಹಾಗೆ ಅಲ್ಲ, ನಿದ್ದೆ ಬಂದ ಮೇಲೆ ಸೊಳ್ಳೆಗಳ ಕಚ್ಚಿದ್ರೆ ಗೊತ್ತಾಗುದಿಲ್ಲ, ನಮ್ಮಲ್ಲಿ ಎಲ್ಲಾದ್ರೂ ಎತ್ಕೊಂಡು ಹೋಗಿ ಹಾಕಿದ್ರೆ ಗೊತ್ತಾಗುದಿಲ್ಲ ನಮ್ಗೆಲ್ವಾ. ಇದು ಹೇಗೆ ಯಾವತ್ತು ಅವನಿಗೆ ಪೂರ್ತಿ ನಿದ್ದೆ ಬಂದ ಮೇಲೆ ಕಚ್ಚೋದು. ಅದು ಮೊದಲೇ ಹೇಳಿದೆ ತಿಗಣೆಗೆ, ನೋಡು ನೀನು ಇಲ್ಲಿ ಇದ್ದೀಯಾ, ರಕ್ತ ಕಚ್ತೇನೆ, ರಕ್ತ ಕುಡಿತೇನೆ ಅಂತ ಹೇಳಿದ್ಯಾ, ನಾನು ಒಪ್ಪಿದ್ದೇನೆ. ಆದರೆ ರಾಜ ಪೂರ್ತಿ ನಿದ್ದೆ ಮಾಡಿದ ಮೇಲೆ ಕಚ್ಚಬೇಕು, ಅವನು ಎಚ್ಚರ ಇರುವ ಕಚ್ಚುದಲ್ಲ. ತಗಣೆ ಆಯ್ತು ಅಂತ ಹೇಳಿದೆ. ಆದ್ರೆ ಈಗ ಅದಕ್ಕೆ ರಾಜನ ಆ ಮೈಯನ್ನು ನೋಡಿದ ಕೂಡಲೇ ಅದಕ್ಕೆ ಆಶಿಸುವಾಯ್ತು, ಅಯ್ಯೋ ಬೇಗ ರಕ್ತ ಕುಡಿಬೇಕು ಅಂತ ಅದಕ್ಕೆ ಆಶಿಸುವಾಗ ಏನಾಯ್ತು, ಅದು ರಾಜ ಮಲ್ಕೊಂಡು ಸ್ವಲ್ಪ 5 ನಿಮಿಷ ಆಗಿದೆ ಅಷ್ಟೇ, ಅದು ಹೋಗಿ ಕಚ್ಚಿತು. ಅದು ಕಚ್ಚಿದ ಕೂಡಲೇ ರಾಜನಿಗೆ ಏನಾಯ್ತು, ತಕ್ಷಣ ಎಚ್ಚರಾಯ್ತು. ರಾಜನಿಗೆ ಹಾಗೆ ಅಲ್ವಾ, ಯಾರಾದ್ರೂ ಏನಾದ್ರು ಸ್ವಲ್ಪ ಮಾಡಿದ್ರೆ ಎಚ್ಚರ ಆಗಿತ್ತು. ಯಾಕೆ, ಅವರಿಗೆ ಜೀವಭಯ. ಯಾರಾದ್ರೂ ಎಲ್ಲಾದ್ರೂ ವಿಷ ಹಾಕಿದ್ರೆ, ಯಾರಾದ್ರೂ ಎಲ್ಲಾದ್ರೂ ಕತ್ತಿಯಲ್ಲಿ ತಂದು ಏನಾದ್ರು ಚುಚ್ಚಿದ್ರೆ ಅಂತ ಯಾವತ್ತೂ ಭಯ ಇರುತ್ತೆ. ಹಾಗಾಗಿ ಅವರಿಗೆ ತಗಣೆ ಒಂದು ಸ್ವಲ್ಪ ಕಚ್ಚಿದ ಕೂಡಲೇ ಏನಾಯ್ತು, ತಕ್ಷಣ ಎಚ್ಚರಾಯ್ತು. ಎಚ್ಚರಾಗಿ ಎದ್ದು ಏನ್ ಮಾಡಿದ, ಸೈನಿಕರನ್ನು ಕರೆದ. ಆ ಹಾಸಿಗೆಯಲ್ಲಿ ಏನಿದೆ ಸ್ವಲ್ಪ ನೋಡಿ ಕೊಡವಿ ಹಾಕಿ ಅಂತ ಹೇಳಿದ. ಆವಾಗ ತಗಣೆ ಫಾಸ್ಟ್ ಆಗಿ ಹೋಗ್ತದೆ, ಹೇನಿಗೆ ಅಷ್ಟು ಫಾಸ್ಟ್ ಆಗಿ ಹೋಗಿ ಸಾಧ್ಯ ಇಲ್ಲ. ಏನು ನಿಧಾನ, ಆಮೆ ತರ. ಅದಕ್ಕೆ ನೀರಲ್ಲಿ ಬಿದ್ದ ಹೇನು ಅಂತ ಹೇಳ್ತಾರಲ್ಲ, ನೀರಲ್ಲಿ ಬಿದ್ದರೆ ಅದಕ್ಕೆ ಜೀವವೇ ಇರುವುದಿಲ್ಲ. ಅದು ನಡ್ಕೊಂಡು ಹೋಗೋದು ತುಂಬಾ ನಿಧಾನ. ಅದು ನಿಧಾನ ನಡ್ಕೊಂಡು ಹೋಗ್ತಾ ಇತ್ತು. ತಗಣೆ ಓಡಿಯಾಗಿದೆ, ಕಚ್ಚಿ ಓಡಿಯಾಗಿದೆ. ಹಾಗೆ ಅವರು ಸೈನಿಕರು ಬಂದು ಆ ಹಾಸಿಗೆಯನ್ನು ಒಮ್ಮೆ ಕೊಡವಿದ್ರು. ಅಲ್ಲಿ ಒಂದು ಹೇನು ಸಿಕ್ಕಿತ್ತು ಅವರಿಗೆ. ಏನ್ ಮಾಡಿದ್ರು, ಕಾಲಲ್ಲಿ ಒತ್ತಿ ನ್ಯಾಯಿಕ್ ಅಂತ ಮಾಡಿದ್ರು. ಏನ್ ಮಾಡಿದ್ರು, ಒತ್ತಿ ಅದನ್ನ ಜಜ್ಜಿ ಹಾಕಿದ್ರು. ಹೇನು ಸತ್ತು ಹೋಯ್ತು. ಯಾರು ಬದುಕೊಂಡ್ರು, ತಗಣೆ ಬದುಕೊಂಡಿದೆ. ತಗಣೆ ತಿಗಣೆ ಅದು ಬದುಕೊಂಡಿದೆ, ಹೇನು ಸತ್ತು ಹೋಯ್ತು. ಹಾಗೆ ನಾವು ಕೆಲವು ಸಲ ಏನ್ ಮಾಡ್ತೇವೆ, ಯಾರನ್ನೋ ಕರಿತೇವೆ ಅಲ್ವಾ, ಯಾರೋ ನಮ್ಮ ಮಿತ್ರರು ಅಂತ ಕರಿತೇವೆ, ನಮ್ಮ ಹತ್ರ ಇಟ್ಕೊಳ್ತೇವೆ, ಅವ್ರ ಜೊತೆ ಮಾತಾಡ್ತೇವೆ, ಅವ್ರ ಜೊತೆ ಊಟ ಮಾಡ್ತೇವೆ. ಆದ್ರೆ ಕೊನೆಗೆ ಅವ್ರು ಏನ್ ಮಾಡ್ತಾರೆ, ನಮ್ಮ ಸಾವಿಗೆ ಕಾರಣರಾಗ್ತಾರೆ. ಇದು ಯಾರು ಹೇಳ್ತಾ ಇರೋದು ಕತೆ? ದಮನಕ ಹೇಳ್ತಾ ಇರೋದು. ಯಾರಿಗೆ? ಪಿಂಗಲಕನಿಗೆ. ನೋಡಿ ಸ್ವಾಮಿ, ನೀವು ಅವನನ್ನ ಕರ್ಕೊಂಡು ಬಂದಿದ್ದೀರಲ್ವ, ಸಂಜೀವಕನನ್ನ, ಅವನನ್ನ ಹತ್ರ ಕೂರಿಸಿಕೊಂಡಿದ್ದೀರಲ್ವ, ಅವನ ಜೊತೆ ಊಟ ಮಾಡ್ತಿದ್ರಿ, ಅವನ ಜೊತೆ ಮಾತಾಡ್ತಿದ್ರಿ. ನಾಳೆ ಅವನೇ ನಿಮ್ಮನ್ನ ಕೊಲ್ತಾನೆ, ಬೇರೆ ಯಾರು 3 ದಿನ ಬರ್ಬೇಕಾಗಿಲ್ಲ. ಅದಕ್ಕೆ ಪ್ಲಾನ್ ಮಾಡ್ತಾ ಇದ್ದಾನೆ. ನಾನು ಹೋಗಿ ನೋಡಿಕೊಂಡು ಬಂದಿದ್ದೇನೆ, ಬೇಹುಗಾರಿಕೆ ಕೆಲಸ ಮಾಡಿದ್ದೇನೆ ನಾನು. ಅವನು ನಿಮ್ಮ ಜೀವ ತೆಗಿಲಿಕ್ಕೆ ಯೋಚನೆ ಮಾಡ್ತಾ ಇದ್ದಾನೆ. ಇಷ್ಟೆಲ್ಲ ಹೇಳಿದ್ರು ಕೂಡ ನಮ್ಮ ರಾಜರಿಗೆ ಮನಸ್ಸು ಚೇಂಜ್ ಆಗ್ತಾ ಇಲ್ಲ. ಅದೇನು ಹೇಳ್ತಾ ಉಂಟು, ಇಲ್ಲ ಆ ಥರ ಎಲ್ಲ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ಅವನು ನಾನು ನೋಡಿದ್ದೇನೆ, ದಿನ ನೋಡ್ತಾ ಇದ್ದೇನೆ, ದಿನ ಅವನ ಜೊತೆ ಮಾತಾಡ್ತೇನೆ, ಅವನಿಗೆ ಈ ಥರದ ಭಾವನೆಗಳೇ ಇಲ್ಲ. ನನ್ನನ್ನು ಕೊಲ್ಲಬೇಕು ಅಂತ ಒಂದು ಯೋಚನೆ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ನೀನು ಸುಮ್ಮನೆ ಏನೇನೋ ಹೇಳ್ತಾ ಇದ್ದೀನಿ ಅಂತ ಅದು ಹೇಳಿದ್ರು. ಆವಾಗ ದಮನಕ ಹೇಳಿದ, ನೋಡಿ ಇದು ಏನು ವಿಷಯ ಏನು ಅಂತ ಹೇಳಿದ್ರೆ, ಅವರ ಒಳಗೆ ಒಂದು ಮನಸ್ಸಿರ್ತದೆ, ಅವರ ಒಳಗೆ ಒಂದು ಸ್ವಭಾವ ಇರ್ತದೆ. ಆ ಸ್ವಭಾವ ಅದು ಕೆಲವು ಸಲ ಎಷ್ಟು ಮಾಡಿದ್ರು ಕೂಡ ಆ ಗುಣ ಬಿಟ್ಟು ಹೋಗುದಿಲ್ಲ ಅವರಿಗೆ. ಒಬ್ಬ ರಾಜ ಇದ್ದ. ಯಾರು ಹೇಳ್ತಾರದು? ದಮನಕ ಹೇಳ್ತಾರೆ. ಒಬ್ಬ ರಾಜ ಇದ್ದ. ಆ ರಾಜನ ಹತ್ರ ಒಬ್ಬ ಯಾರಿದ್ದ, ಒಂದು ಕೋತಿ ಇತ್ತು. ಆ ರಾಜನ ತುಂಬಾ ಇಷ್ಟ ಕೋತಿ ಅಂದ್ರೆ. ಆ ಕೋತಿಯನ್ನು ಅವನು ಸಾಕೊಂಡಿದ್ದ. ಆ ಕೋತಿಗೆ ಯಾವ ಬುದ್ಧಿ ಇರುತ್ತೆ? ಮನುಷ್ಯರ ಬುದ್ಧಿ ಇರುತ್ತದ? ಮತ್ತೆ ಯಾರ ಬುದ್ಧಿ ಇರ್ತದೆ? ಕೋತಿ ಬುದ್ಧಿಯೇ ಇರುವುದಲ್ಲ. ಕೋತಿಯನ್ನು ನೀವು ತಗೊಂಡೋಗಿ ಸಿಂಹಾಸನದಲ್ಲಿ ಇಟ್ರೆ ಅದು ನಾನು ರಾಜ, ಇವತ್ತಿನ ನಾನು ಮನುಷ್ಯರಾಗಿರ್ಬೇಕು ಅಂತ ಇರ್ತದ? ಇಲ್ಲ. ಅದಕ್ಕೊಂದು ಮಾವಿನ ಹಣ್ಣು ಕಂಡ್ರೆ ಹಾರ್ತದೆ ಅಲ್ವಾ? ಒಂದು ಗಾದೆ ಇದೆ, ನಾಯಿಯನ್ನು ಆನೆ ಮೇಲೆ ಕೂರಿಸಿದ್ರೆ ಏನ್ ಮಾಡಿದಂತೆ, ಅದೆಲ್ಲೋ ಒಂದು ಕಡೆ ಆಹಾರ ಕಂಡ ಕೂಡಲೇ ಆನೆ ಬೇಡ ಏನು ಬೇಡ, ಕೆಳಗಡೆ ಹಾರಿ ಹೋಗಿ ಆಯ್ತು ಅಲ್ವಾ? ಹಾಗೆ ನೀವು ಕೋತಿಗೆ ತಗೊಂಡು ಹೋಗಿ ಒಂದು ಬಟಾಣಿ ಕಾಳು, ಒಂದು ವಜ್ರದ ಕಲ್ಲು ಎರಡು ಕೊಟ್ಟರೆ ಏನ್ ಮಾಡ್ತದೆ ಅದು? ವಜ್ರದ ಕಲ್ಲು ತಿಂತದ? ಕಾಸ್ಟ್ಲಿ ಅಂತ ಹೇಳಿ ಇಲ್ಲ, ಮತ್ತೆ ಮಾಡ್ತದೆ. ವಜ್ರವನ್ನು ಎಸಿತದೆ, ಬಟಾಣಿ ಕಾಳು ತಿಂತದಲ್ವಾ? ಅದಕ್ಕೆ ಯಾವುದು ಗೊತ್ತಿಲ್ಲ. ಅದಕ್ಕೆ ಮನುಷ್ಯರ ಬುದ್ಧಿ ಇಲ್ಲ, ಅದಕ್ಕೆ ವಿವೇಚನೆ ಇಲ್ಲ. ಹಾಗಾಗಿ ಮೂಲ ಬುದ್ಧಿ ಅಂತ ಹೇಳುವಂತ ಬಿಟ್ಟು ಹೋಗುದಿಲ್ಲ ಸ್ವಾಮಿ. ಆವಾಗ ಕೇಳಿತು ಪಿಂಗಲಕ, ಏನಪ್ಪ ಹೇಳ್ತೀಯ, ಕತೆ ಹೇಳು, ನೀನೇನೋ ಹೇಳ್ತಾ ಇದೆಯಲ್ಲ, ಕತೆ ಹೇಳೋದು.
ನೋಡಿ, ಒಬ್ಬ ರಾಜ ಇದ್ದ. ಆ ರಾಜನ ಹತ್ರ ಒಂದು ಕೋತಿ ಇತ್ತು. ಆ ಕೋತಿಯನ್ನು ಅವನ ಅರಮನೆಯಲ್ಲೇ ಸಾಕೊಂಡಿದ್ದ. ಅದಕ್ಕೆ ಬೇಕಾದ ಒಳ್ಳೆ ಟೇಸ್ಟಿ ಫುಡ್ ಕೊಡ್ತಾ ಇದ್ದ. ಒಂದ್ ದಿವಸ ಅವಲಕ್ಕಿ, ಒಂದ್ ದಿವಸ ದೋಸೆ, ಒಂದ್ ದಿವಸ ಇಡ್ಲಿ, ಒಂದ್ ದಿವಸ ಬಿರಿಯಾನಿ ಎಲ್ಲ ಕೊಡ್ತಾ ಇದ್ದ ಅರಮನೆಯಲ್ಲಿ. ಆದರೆ ಅದು ಅರಮನೆ ಊಟ ತಿಂದು ರಾಜನ ಹಾಗೆ ಆಗ್ತದ? ಇಲ್ಲ, ಅದು ಕೋತಿಯೇ ಅಲ್ವಾ. ಒಂದ್ ದಿವಸ ಅವನೇನ್ ಮಾಡಿದ್ದಾನೆ, ಮಧ್ಯಾಹ್ನ ಸ್ವಲ್ಪ ಮಲಗಬೇಕು ಅಂತ ಮಲಗಿದ್ದಾನೆ. ರಾತ್ರಿಗೆ ತುಂಬಾ ಕೆಲಸ ಇರ್ತಲ್ಲ, ಬೆಳಿಗ್ಗೆ ಬೇಗ ಹೇಳ್ತಾರೆ 3 ಗಂಟೆಗೆ, ಆಮೇಲೆ ಏನೇನೋ ಕೆಲಸಗಳೆಲ್ಲ ಇರ್ತವೆ. ಮಧ್ಯಾಹ್ನ ಊಟ ಆದ್ಮೇಲೆ ಸ್ವಲ್ಪ ಮಲಗಬೇಕು ಅಂತ ಮಲಗಿದ್ದಾನೆ. ಅವನು ಮಲಗುವಾಗ ಏನಾಗಿದೆ, ಕೋತಿ ಹತ್ರದಲ್ಲೇ ಕೂತಿದೆ. ಕೋತಿಗೆ ನಿದ್ದೆ ಕಡಿಮೆ, ನಾಯಿ ಬೆಕ್ಕುಗಳಿಗೆ ನಿದ್ದೆ ಜಾಸ್ತಿ, ಕೋತಿಗೆ ನಿದ್ದೆ ಬಹಳ ಕಡಿಮೆ. ಅದು ಹತ್ರದಲ್ಲೇ ಕೂತಿದೆ, ಕೂತು ಗಾಳಿ ಹಾಕ್ತಾ ಇದೆ. ಜಂಪಕಂಡಿಯಲ್ಲಿ ಜೋರು ಸೆಕೆ ಅಲ್ವಾ, ಹಾಗಾಗಿ ಅದೇನ್ ಮಾಡ್ತಾ ಇದೆ, ಏನು ಗಾಳಿ ಹಾಕ್ತಾ ಇದೆ ಬೀಸಣಿಗೆಯಲ್ಲಿ. ಹಾಗೆ ಗಾಳಿ ಹಾಕಿ ಹಾಕಿ ಅಷ್ಟೇ ಬೇಸರ ಆಯ್ತು. ಅದು ಬೀಸಣಿಗೆ ಸೈಡಲ್ಲಿ ಇಟ್ಟಿತ್ತು. ಸೈಡಲ್ಲಿ ಇಟ್ಟಾಗ ಏನಾಯ್ತು, ಒಂದು ನೊಣ ಬಂತು. ನೊಣ ಬಂದು ಏನ್ ಮಾಡಿತು, ರಾಜನ ಮುಖದ ಮೇಲೆ ಕೂತಿತ್ತು. ಹಚ ಅಂತ ಓಡಿಸಿತು. ಯಾರು? ಕೋತಿ. ನೊಣ ಹೀಗೆ ಹೋಯ್ತು, ಸುಯ್ ಅಂತ ಹೋಗಿ ಮತ್ತೆ ಬಂತು, ಮತ್ತಿಗೆ ಅವರ ಮುಖದ ಮೇಲೆ ಬಂತು. ನೊಣವನ್ನು ನೋಡಿದ್ದೀರಾ? ನೊಣ ಏನ್ ಮಾಡ್ತದೆ, ಒಂದು ಕಡೆ ಕೂರ್ಲಿಕ್ಕೆ ಶುರು ಮಾಡಿದ್ರೆ ಎಲ್ಲೆಲ್ಲಿ ಹಾರಿ ಹೋದ್ರು ಕೂಡ ಮತ್ತೆ ಅಲ್ಲೇ ಬಂದ್ಬಿಡ್ತದಲ್ವಾ. ನಾವು ಎಷ್ಟು ಓಡಿಸಿದ್ರು ಮತ್ತೆ ಅಲ್ಲೇ ಬಂತು. ಆ ನೊಣ ಮತ್ತೆ ಅಲ್ಲೇ ಬಂದು ರಾಜನ ಮುಖದ ಮೇಲೆ ಕೂತಿತ್ತು. ಮತ್ತೆ ಇದು ಓಡಿಸಿತು. ಮತ್ತೆ ಅದು ಹೀಗೆ ಹಾರ್ಕೊಂಡು ಹೋಗಿ ಮತ್ತೆ ತಿರ್ಗಾ ರಾಜನ ಮುಖದ ಮೇಲೆ ಬಂದು ಕೂತಿತ್ತು. ಹೀಗೆ ಎಷ್ಟು ಸಲ ಇದು ಓಡಿಸಿದ್ರು ಕೂಡ ಅದು ಹೋಗಿ 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 ಮತ್ತೆ ರಾಜನ ಮೂಗಿನ ಮೇಲೆ ಬಂದು ಕೂರ್ತಾ ಇದೆ. ರಾಜನಿಗೆ ಗೊತ್ತಿಲ್ಲ ನಿದ್ದೆ ಮಾಡಿದ, ಇದು ಮೂಗಿನ ತೂದಿಯಲ್ಲೂ ಕೂರ್ತಾ ಇದೆ. ಆವಾಗ ಕೋತಿ ಅಂದುಕೊಂಡಿತ್ತು, ನನ್ನ ರಾಜನ ನಿದ್ದೆಗೆ ನೀನು ತೊಂದರೆ ಕೊಡ್ತೀಯಲ್ವ, ನಿನಗೆ ಮಾಡ್ತೀನಿ, ನಿನಗೆ ಪರ್ಮನೆಂಟ್ ಒಂದು ಸೊಲ್ಯೂಷನ್ ಮಾಡ್ತೀನಿ, ಪ್ರತಿ ಸಲ ಓಡಿಸಿದ್ರು ನೀನು ಮತ್ತೆ ಮತ್ತೆ ಬರ್ತೀಯಲ್ವ ಅಂತ ಹೇಳಿ ಕೋತಿ ಹೋಗಿ ಒಂದು ದೊಡ್ಡ ಕಲ್ಲನ್ನ ಭಾರೀ ಕಷ್ಟದಿಂದ ಎತ್ಕೊಂಡು ಬಂದು ಏನ್ ಮಾಡಿತು, ರಾಜನ ಮುಖದ ಮೇಲೆ ನಿಂತ್ಕೊಂಡು ಹೀಗೆ ಕಾಯ್ತಾ ಇತ್ತು. ಆವಾಗ ನೊಣಕ್ಕೆ ಗೊತ್ತುಂಟ ಇವನು ಕಲ್ಲು ಹಿಡ್ಕೊಂಡಿದ್ದಾನೆ ಅಂತ. ನೊಣ ಮತ್ತೆ ಹಾರಿಕೊಂಡು ಬಂದು ಎಲ್ಲಿಗೆ ಬಂತು, ರಾಜನ ಮೂಗಿನ ಮೇಲೆ ಬಂದು ಕೂತಿತು. ಅದು ಕೂತ್ಕೊಳ್ಳುವಷ್ಟರಲ್ಲಿ ಕೂತಿ ಏನ್ ಮಾಡಿತು, ಕಲ್ಲನ್ನ ಬಡ್ ಅಂತ ಬಿಟ್ಟುಕೊಳ್ಳೆ ಏನಾಯ್ತು, ನೊಣ ಸತ್ತದ ರಾಜ ಸತ್ತದ? ರಾಜ ಸತ್ತ. ನೊಣ ಮತ್ತೆ ಹಾರಿಕೊಂಡು ಹೋಗಿದೆ ಅಲ್ವಾ. ನೊಣವನ್ನು ಕೊಲ್ಲಿಕ್ಕೆ ಹೋಗಿ ಇವನೇನ್ ಮಾಡಿದ್ದಾನೆ, ರಾಜನನ್ನೇ ಅಪ್ಪಚ್ಚಿ ಮಾಡಿಬಿಟ್ಟಿದ್ದಾನೆ. ಹಾಗೆ ನೀವು ಯಾರನ್ನ ಹತ್ತಿರಕ್ಕೆ ಬಿಟ್ಕೊಳ್ತೀರಿ ಭಾರಿ ಯೋಚನೆ ಮಾಡ್ಬೇಕು. ನೀವು ಕೋತಿಯನ್ನ ಹತ್ತಿರಕ್ಕೆ ಇಟ್ಕೊಂಡ್ರೆ ಇದೇ ಕತೆ, ಒಂದು ದಿವಸ ನಿಮ್ಮನ್ನ ಜೀವ ತೆಗಿತಾರೆ. ಅವನಿಗೆ ಜೀವ ತೆಗಿಬೇಕು ಅಂತ ಯೋಚನೆ ಇರ್ಲಿಕ್ಕಿಲ್ಲ, ಆದರೂ ಜೀವ ತೆಗಿಬಹುದು. ಹಾಗಾಗಿ ನಿಮ್ಮ ಸ್ನೇಹಿತರನ್ನ ನೀವು ಯಾರನ್ನ ಹತ್ತಿರ ಬಿಟ್ಕೊಳ್ತೀರಿ ಭಾರಿ ಯೋಚನೆ ಮಾಡ್ಕೊಂಡು ಮಾಡ್ಬೇಕು ಕೆಲಸ ಅಂತ ಹೇಳಿ ಮತ್ತೆ ದಮನಕ ಹೇಳ್ತು. ಆದ್ರೂ ಪಿಂಗಲಕರಿಗೆ ಇನ್ನೂ ಇಲ್ಲಪ್ಪ, ಅವನ ಆತರ ಎಲ್ಲ ಮಾಡ್ಲಿಕ್ಕಿಲ್ಲ ಅವನು ಅಂತ ಅವನಿಗೆ ಮತ್ತು ಸಂಜೀವಕನ ಮೇಲೆ ಪ್ರೀತಿ, ಮತ್ತು ಸಂಜೀವಕನ ಮೇಲೆ ಅವನಿಗೆ ಮಮತೆ, ಕರುಣೆ, ಅಭಿಮಾನ, ಗೌರವ ಎಲ್ಲವೂ ಕೂಡ. ಯಾಕೆ, ಸಂಜೀವಕ ಮಹಾಪಂಡಿತ. ಅವನು ದಿನ ಬೆಳಗಾದ್ರೆ ಇವನ ಹತ್ರ ಬಂದು ಕತೆ ಹೇಳ್ತಾ ಇರ್ತಾನೆ. ಅದು ಯಾವುದು ಸಣ್ಣ ಪುಟ್ಟ ಕಥೆಯ, ಒಂದ್ ದಿವಸ ರಾಮನ ಕಥೆ ಹೇಳ್ತಾನೆ, ಒಂದ್ ದಿವಸ ಮಹಾಭಾರತ ಕಥೆ ಹೇಳ್ತಾನೆ, ಒಂದ್ ದಿವಸ ಭಾಗವತ ಹೇಳ್ತಾನೆ, ಒಂದ್ ದಿವಸ ಉಪನಿಷತ್ತು ಹೇಳ್ತಾನೆ, ದೊಡ್ಡ ದೊಡ್ಡ ವಿಚಾರಗಳನ್ನೆಲ್ಲ ಹೇಳ್ತಾ ಇದ್ದಾನೆ. ಹಾಗಾಗಿ ಅವನಿಗೆ ಸಂಜೀವಕನ ಮೇಲೆ ತುಂಬಾ ಪ್ರೀತಿ. ಹಾಗೆ ಅವನು ಹೇಳಿದ, ಇಲ್ಲ ಹಾಗೆಲ್ಲ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಅವನನ್ನ ನರಿಯನ್ನ ಕಳಿಸ್ಬಿಟ್ಟ. ಈಗ ನರಿ ಕೊನೆಗೆ ಒಂದು ಮಾತು ಹೇಳ್ತು, ನೋಡಿ ಸ್ವಾಮಿ, ನೀವು ಒಪ್ತಿರೋ ಬಿಡ್ತಿರೋ ಅದು ಬೇರೆ ವಿಷಯ, ನನ್ಗೆ ಗೊತ್ತಿಲ್ಲ, ನಿಮ್ಮನ್ನು ಒಪ್ಪಿಸ್ಲಿಕ್ಕೆ ನನಗೆ ಸಾಧ್ಯ ಇಲ್ಲ. ಆದರೆ ನಾಳೆ ದಿವಸ ಅವನು ಬೆಳಿಗ್ಗೆ ಹೊತ್ತಿಗೆ ಈ ಜಾಗಕ್ಕೆ ಬರ್ತಾನೆ. ಬರುವಾಗ ಅವನ ಕಣ್ಣನ್ನು ಸ್ವಲ್ಪ ನೋಡಿ, ಬರುವಾಗ ಅವನ ಕಿವಿಗಳನ್ನು ಸ್ವಲ್ಪ ನೋಡಿ, ಅವನ ಕೈಕಾಲುಗಳನ್ನು ಸ್ವಲ್ಪ ನೋಡಿ. ಅವನ ಕಣ್ಣು ಕೆಂಪಗಾಗಿರ್ತದೆ, ಕಿವಿ ನೆಟ್ಟಗಾಗಿರ್ತದೆ, ಕೈಕಾಲುಗಳು ಸೆಟಲ್ಕೊಂಡಿರ್ತವೆ. ಅವನು ನಿಮ್ಮನ್ನು ಕೊಲ್ಲೋದಕ್ಕಂತ ಯೋಚನೆ ಮಾಡ್ಕೊಂಡು ಬಂದಿರ್ತಾನೆ. ಇಷ್ಟಂತ ನಾನು ಹೇಳಬಲ್ಲ, ಇದಕ್ಕಿಂತ ಜಾಸ್ತಿ ನನಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನೀವುಂಟು ನಿಮ್ಮ ಸ್ನೇಹಿತವರು, ಅವನು ಬಂದಾಗ ಅವನು ಹೇಗಿರ್ತಾನೆ ಅಂತ ನೋಡಿ ಆಮೇಲೆ ನೀವು ಡಿಸೈಡ್ ಮಾಡಿ. ನಾಳೆ ದಿವಸ ಅವನು ಇಲ್ಲಿಗೆ ಬರುವುದಂತೂ ಪಕ್ಕ. ಬರುವಾಗ ಅವನ ಕಣ್ಣು ಉಗ್ರವಾಗಿರ್ತದೆ, ಕಿವಿ ಚುರುಕಾಗಿರ್ತದೆ, ನೇರವಾಗಿರ್ತದೆ, ಕೈಕಾಲುಗಳು ಇನ್ನೇನು ಹೊಡಿಬೇಕು ಅಂತ ಇರ್ತವೆ, ರೆಡಿಯಾಗಿರ್ತವೆ. ಇಷ್ಟನ್ನ ನೀವು ನೋಡಿದ್ರೆ ಸಾಕು ಗೊತ್ತಾಗ್ತದೆ, ವಿಷಯ ಏನು ಗೊತ್ತಾಗ್ತದೆ ಅಂತ ಹೇಳಿ ನರಿ ಅಲ್ಲಿಂದ ಹೋಯ್ತು. ಯಾವತ್ತು ರಾಜರಿಗೆ ಹೆಚ್ಚು ಕನ್ವಿನ್ಸ್ ಮಾಡ್ಲಿಕ್ಕೆ ಹೋಗ್ಬಾರ್ದು ಅಲ್ವಾ. ಜಾಸ್ತಿ ಕನ್ವಿನ್ಸ್ ಮಾಡ್ಲಿಕ್ಕೆ ಹೋದ್ರೆ ಏನಾಗ್ತದೆ, ಅವರಿಗೆ ಸಂಶಯ ಶುರುವಾಗ್ತದೆ. ಇವನು ಇಷ್ಟು ಮಾತಾಡ್ತಿದ್ದಾನೆ ಅಂದ್ರೆ, ಇಷ್ಟು ಕನ್ವಿನ್ಸ್ ಮಾಡ್ತಾ ಇದ್ದಾನೆ ಅಂದ್ರೆ ಇವನದ್ದೇ ಏನೋ ಇರ್ಬೇಕು ಅಂತ ಅವರಿಗೆ ಡೌಟ್ ಬರ್ಲಿಕ್ಕೆ ಶುರುವಾಗ್ತದೆ. ಹಾಗಾಗಿ ರಾಜರ ಹತ್ರ ಎಷ್ಟು ಬೇಕು ಅಷ್ಟು ಮಾತ್ರ ಮಾತಾಡ್ಬೇಕು. ರಾಜ ಅಂದ್ರೆ ಇಲ್ಲಿ ಯಾರು ಬೇಕಾದ್ರೆ ದೊಡ್ಡವರು. ನಾವು ದೊಡ್ಡವ್ರ ಹತ್ರ ತುಂಬಾ ಹೇಳ್ತಾ ಹೋದ್ರೆ ಯಾವ್ದಾದ್ರು ವಿಷಯ, ಅಪ್ಪ ಅದು ಹೀಗೆ ಉಂಟು, ಅದು ಹಾಗೆ ಉಂಟು, ನೋಡಿ ಹೀಗೆ ಮಾಡ್ಲೇಬೇಕು, ತುಂಬಾ ಒತ್ತಾಯ ಮಾಡ್ಲಿಕ್ಕೆ ಹೋದ್ರೆ
ಅಪ್ಪನಿಗೆ ಡೌಟ್ ಬರುತ್ತೆ, ಇಷ್ಟೆಲ್ಲ ಇವ್ನು ಹೇಳ್ಬೇಕಾದ್ರೆ ಏನೋ ಕಿತಾಪತಿ ಮಾಡಿ ಬಂದಿದ್ದಾನೆ. ಹಾಗೆ ಈ ಪಿಂಗಳಕ್ಕೆ ಏನ್ ಮಾಡ್ತಾನೆ, ಅವನು ಹೇಳ್ತಾನೆ, ಇಲ್ಲ ಇಲ್ಲ ನನ್ನ ಸಂಜೀವಕ ನನ್ನ ಮಿತ್ರ ಅಂತ ಹೇಳ್ತಾನೆ. ದಮನಕ ಅಲ್ಲಿಂದ ಬರ್ತಾನೆ. ಬಂದು ಎಲ್ಲಿಗೆ ಹೋದ? ಮನೆಗೆ ಹೋಗಿ ಮಲ್ಕೊಂಡ ಅವನು ದಮನಕ? ಇಲ್ಲ, ಅವನಿಗೀಗ ಏನ್ ಮಾಡ್ಬೇಕಾಗಿದೆ? ಇವರಿಬ್ಬರದ ಶತಾಯಗತಾಯ ಬೇರೆ ಮಾಡ್ಲೇಬೇಕಾಗಿದೆ ಅಲ್ವಾ? ಈ ಸಿಂಹ ಮತ್ತೆ ಎತ್ತನ್ನ ಬೇರೆ ಮಾಡ್ಲೇಬೇಕಾಗಿದೆ. ಅವನಿಗೆ ಎಲ್ಲಿಗೆ ಬರ್ತಾನೆ? ಸಂಜೀವಕನ ಹತ್ರ ಬರ್ತಾನೆ. ಸಂಜೀವಕನ ಹತ್ರ ಬಂದು, ಸಂಜೀವಕ, ಅವಾಗ ಸಂಜೀವಕ ಹೇಳಿದ, ಏನಪ್ಪಾ ತುಂಬಾ ದಿವಸ ಆಯ್ತು ನಿನ್ನ ನೋಡಿ, ಇಷ್ಟು ದಿನ ನೀನು ಇರ್ಲಿಲ್ಲ, ಹೇಗೆ ವಿಷಯ ಎಲ್ಲ ಹೇಗುಂಟು, ನಿಮ್ಮ ಮನೆ ಮಕ್ಕಳು ಎಲ್ಲ ಚೆನ್ನಾಗಿದ್ದಾರ, ಮನೆಯಲ್ಲೆಲ್ಲ ಆರಾಮ ಅಂತಲೇ ಕೇಳಿತು. ಅವಾಗ ಇದು ಹೇಳ್ತು, ಅದೆಲ್ಲ ಸರಿ, ನಮ್ಮ ಮನೆಯಲ್ಲೆಲ್ಲ ಚೆನ್ನಾಗಿದ್ದಾರೆ, ಆದ್ರೆ ಒಂದು ವಿಷಯ, ನಿನ್ನ ಜೀವನಕ್ಕೆ ಸಂಬಂಧಪಟ್ಟದೊಂದು ವಿಷಯ ಹೇಳ್ತೇನೆ. ಈಗ ನಿನ್ನನ್ನ ಪಿಂಗಲಕ ಇದ್ದಾನ, ಅವನೇನ್ ಮಾಡ್ಬೇಕು ಅಂತಿದ್ದಾನೆ? ಕೊಲ್ಲಬೇಕು ಅಂತಿದ್ದಾನೆ. ನಿಮ್ಗೆ ಗೊತ್ತುಂಟ ವಿಷಯ, ಗೊತ್ತುಂಟ ನಿಮಗೆ? ನೀನು ದಿನ ಅವನ ಜೊತೆ ಓಡಾಡ್ತಿರ್ತೀಯ, ಅವನ ಜೊತೆ ಊಟ ಮಾಡ್ತಾ ಇರ್ತೀಯ, ಆದರೆ ನಿನ್ನನ್ನು ಕೊಲ್ಲಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾನೆ ಪಿಂಗಲಕ. ಸಂಜೀವಕ್ಕೆ ನಂಬಲಿಕ್ಕೆ ಆಗ್ಲಿಲ್ಲ. ಏನಪ್ಪ ನೀನು ಹೇಳ್ತಿದ್ಯಾ? ನನ್ನ ಜೊತೆ ಇಷ್ಟು ಚೆನ್ನಾಗಿದ್ದಾನ ಅವನು, ಇಷ್ಟು ಒಳ್ಳೆ ಚೆನ್ನಾಗಿ ಮಾತಾಡ್ತಾನೆ, ನನ್ನ ಬೆನ್ನ ಮೇಲೆ ಕೈ ಹಾಕ್ತಾನೆ, ನನ್ನ ಕುಶಲಕ್ಷೇಮಗಳನ್ನೆಲ್ಲ ವಿಚಾರಿಸ್ತಾನೆ, ನನ್ನ ಜೊತೆ ಕುತೂಹಲ ಮಾಡ್ತಾನೆ. ದಮನಕ್ಕೆ ಹೇಳಿದ, ಅದೇ ರಾಜರು ಯಾವತ್ತೂ ಹಾಗೆಯೇ. ಯಾವ ರಾಜ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾನೆ, ತುಂಬಾ ಚೆನ್ನಾಗಿ ಮಾತಾಡ್ತಾನೆ, ಅವನೇ ನಿನ್ನ ಜೀವನದಲ್ಲಿ ಇವತ್ತು ಯೋಚನೆ ಮಾಡು. ಯಾವತ್ತು ರಾಜರು ಯಾರ ಜೀವ ತೆಗಿಬೇಕು ಅವ್ರ ಜೊತೆ ಚೆನ್ನಾಗಿರ್ತಾರೆ. ಹಾಗಾಗಿ ನೀನು ಇಷ್ಟು ದಿವಸ ಕೊಬ್ಬಲಿ ಅಂತ ಬಿಟ್ಟಿದ್ದ, ನಿನಗೆ ಚೆನ್ನಾಗಿ ತಿನ್ನಿಸ್ತಾ ಇದ್ದ, ನಿನ್ನ ಮೈಕೈಯೆಲ್ಲ ದಷ್ಟಪುಷ್ಟವಾಗಿ ಬರುವ ಹಾಗೆ ಮಾಡ್ತಾ ಇದ್ದ. ಈ ಹುಲಿಗಳು ಹಾಗೆ ಅಲ್ಲ, ಹುಲಿ ಸಿಂಹಗಳು ಕಾಡಿನಲ್ಲಿ ಸಣ್ಣ ಸಣ್ಣ ಜಿಂಕೆ ಮರಿಗಳನ್ನು ತಿನ್ನೋದಿಲ್ಲ. ಯಾಕೆ? ರುಚಿ ಇಲ್ಲ ಅಂತಲ್ವಾ? ಅಯ್ಯೋ ಸಣ್ಣದೆಲ್ಲ ರುಚಿ ಇರುವುದಿಲ್ಲ ಅಂತ ಹೇಳಿ ಬಿಡುದ? ಮತ್ತೆ ಯಾಕೆ ಬಿಡ್ತದೆ? ಅದು ಕೊಬ್ಬಲಿ ಅಂತ ಹೇಳಿ ಅಲ್ವಾ? ಅದು ಮಾಂಸವನ್ನ ತುಂಬಿಕೊಂಡು ದೊಡ್ಡದಾದ್ಮೇಲೆ ತಿಂತೇನೆ ಅಂತ. ಈ ಕೆಲವು ಕಡೆಯಲ್ಲಿ ಬಲಿ ಕೊಡ್ತಾರೆ ಕುರಿಗಳನ್ನು. ಬಲಿ ಕೊಡೋ ಮೊದಲು ಏನ್ ಮಾಡ್ತಾರೆ? ಚೆನ್ನಾಗಿ ತಿನ್ನಿಸ್ತಾರಲ್ವಾ? ಅದಕ್ಕೆ ಹುಲ್ಲು ಅದು ಇದು ಎಲ್ಲ ತಿನ್ನಿಸ್ತಾರೆ. ತಿಂದು ಏನ್ ಮಾಡ್ತದೆ? ಆ ಕುರಿ ದೊಡ್ಡದಾಗಿರ್ತದೆ. ದೊಡ್ಡದಾದ ಕುರಿಯನ್ನ ಬಲಿ ಹಾಕ್ತಾರೆ. ಬಲಿ ಹಾಕಿ ಏನ್ ಮಾಡಿ ತಿಂತಾರೆ ಅಲ್ವಾ? ಹಾಗೆ ಕೊಲ್ಲುವ ಮೊದಲು ಚೆನ್ನಾಗಿ ಅದನ್ನ ಬೆಳೆಸ್ತಾರೆ. ಹಾಗೆ ನಿನ್ನನ್ನು ಕೂಡ ಅವನು ಬೆಳೆಸ್ತಾ ಇರೋದು ಯಾತಕ್ಕೆ? ನಾಳೆ ನೀನು ಕೊಲ್ಲಬೇಕು ಅಂತ ಯೋಚನೆ ಮಾಡ್ಕೊಂಡು ಮಾಡ್ತಾ ಇರೋದು ಇದೆಲ್ಲ ಕತೆ. ನಿಂಗೆ ಗೊತ್ತಿಲ್ಲ, ನೀನು ಪೆದ್ದನ ಹಾಗೆ ಅವ್ರ ಜೊತೆ ಹೋಗ್ತಾ ಇದೀಯ ಅಂತ ಹೇಳ್ತಾನೆ. ಆವಾಗ ಸಂಜೀವಕನಿಗೂ ಹಾಗೆ, ಅವನಿಗೂ ಇದು ಏನು ಅದನ್ನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಹೇಗೆ ಪಿಂಗಲಕನಿಗೆ ಸಂಜೀವಕನ ಬಗ್ಗೆ ಕೆಟ್ಟ ಯೋಚನೆ ಬರ್ತಾ ಇಲ್ವೋ, ಹಾಗೆ ಸಂಜೀವಕನಿಗೂ ಕೆಟ್ಟ ಯೋಚನೆ ಬರ್ತಾನೆ ಇಲ್ಲ. ಇವನು ಏನೇನು ಕತೆ ಹೇಳಿದ್ರು ಇಲ್ಲ ಇಲ್ಲ ಅವನು ಒಳ್ಳೆಯವನು ಅಂತಲೇ ಹೇಳ್ತಾ ಇದ್ದಾರೆ. ಕೊನೆಗೆ ಇವನು ಹೇಳ್ತಾನೆ, ನೋಡಪ್ಪ, ನಾನು ನಿಮ್ಗೊಂದು ಕತೆ ಹೇಳ್ತೇನೆ, ಆ ಕಥೆಯನ್ನು ಕೇಳಿದ್ರೆ ಅದರಿಂದ ಮನಸ್ಸು ಚೇಂಜ್ ಆಗ್ತದೆ ನೋಡು. ಏನು ಅಂತ ಹೇಳಿದ್ರೆ, ಒಬ್ಬ ಸಿಂಹ ಇದ್ದ. ಯಾರು? ಇವನಲ್ಲ, ಪಿಂಗಲಕ್ಕಲ್ಲ, ಇನ್ನೊಬ್ಬ ಸಿಂಹ. ಒಂದು ಸಿಂಹ ಇತ್ತು. ಆ ಸಿಂಹ ಕಾಡಿನಲ್ಲಿ ಹೀಗೆ ತನ್ನ ಪರಿವಾರದ ಜೊತೆ ಹೋಗ್ತಾ ಇರ್ಬೇಕಾದ್ರೆ, ಅಡ್ಡಾಡ್ತಾ ಇರ್ಬೇಕಾದ್ರೆ ಒಂದು ಕಡೆಯಲ್ಲಿ ಒಂದು ಒಂಟೆಯನ್ನು ನೋಡಿತು. ಒಂಟೆ ಚಿಕ್ಕದಿರ್ತದೆ, ದೊಡ್ಡದಿರ್ತದೆ? ದೊಡ್ಡದು ಅಲ್ವಾ? ತುಂಬಾ ಎತ್ತರ ಇರ್ತದೆ ಒಂಟೆ. ಆ ಒಂಟೆಯನ್ನು ಇವರೆಲ್ಲ ನೋಡಿದ್ರು. ಯಾರು? ಸಿಂಹ ಮತ್ತೆ ಪರಿವಾರದವರೆಲ್ಲ ನೋಡಿದ್ರು. ನೋಡಿದ ಕೂಡಲೇ ಸಿಂಹ ಏನು ಹೇಳಿತು, ಅದು ಇಷ್ಟವರೆಗೆ ನೋಡ್ಲೇ ಇಲ್ಲ ಒಂಟೆಯನ್ನ. ಯಾಕೆ? ಒಂಟೆಯಲ್ಲಿ ಇರ್ತದೆ, ಕಾಡಲ್ಲಿ ಇರ್ತದ, ಮತ್ತೆಲ್ಲಿ ಇರ್ತದೆ? ಡೆಸರ್ಟ್ ಅಲ್ವಾ, ಮರುಭೂಮಿಯಲ್ಲಿ ಇರ್ತದೆ ಅಲ್ವಾ? ಆ ಮರುಭೂಮಿಯಿಂದ ಯಾವುದೋ ಒಂಟೆ ತಪ್ಪಿಸ್ಕೊಂಡು ಕಾಡಿಗೆ ಬಂದಿದೆ. ಹಾಗಾಗಿ ಇವರೆಲ್ಲ ಸಿಂಹ ಮತ್ತು ಪರಿವಾರದವರು ಯಾರು ಕೂಡ ಒಂಟೆ ನೋಡಿಯೇ ಇರಲಿಲ್ಲ. ಹಾಗಾಗಿ ಮೊದಲ ಸಲ ನೋಡಿದ ಕೂಡಲೇ ಸಿಂಹಕ್ಕೆ ಭಯ ಆಯಿತು. ಅದು ಹೇಳಿತು, ನೋಡಿ ಅದನ್ನು ಸ್ವಲ್ಪ ನೋಡ್ಕೊಂಡು ಬನ್ನಿ, ಅದೇನು ಯಾವ ಹೊಸ ಪ್ರಾಣಿ ಅದು ಕಾಡಲ್ಲಿರುವ ಹೊಸ ಪ್ರಾಣಿ, ಅದು ಏನದು ನೋಡ್ಕೊಂಡು ಬನ್ನಿ, ವಿಚಾರಣೆ ಮಾಡ್ಕೊಂಡು ಬನ್ನಿ ಅಂತ ಹೇಳಿತು. ಆಗ ಕಾಗೆ ಎಲ್ಲ ಒಂದು ಸುತ್ತ ಹಾಕಿ ಬಂದು ಹೇಳಿತು, ಸ್ವಾಮಿ, ಅದು ಕಾಡು ಪ್ರಾಣಿಯೇ, ಅದನ್ನು ನೀವು ತಿನ್ಬೋದು, ಏನು ಪ್ರಾಬ್ಲಮ್ ಏನೂ ಇಲ್ಲ, ಅದು ನಿಮ್ಮ ಕಾಡಿನಲ್ಲಿರುವಂತಹ ಪ್ರಾಣಿ, ಅದನ್ನು ತಿನ್ಬೋದು ಅಂತ ಹೇಳಿತು. ಆದ್ರೆ ಈ ಸಿಂಹಕ್ಕೆ ಆ ಒಂಟೆಯನ್ನು ತಿನ್ಲಿಕ್ಕೆ ಮನಸ್ಸು ಬರಲಿಲ್ಲ. ಅಷ್ಟು ದೊಡ್ಡ ಪ್ರಾಣಿ, ಅಷ್ಟು ಚೆನ್ನಾಗಿದೆ, ನೋಡ್ಲಿಕ್ಕೆ ಒಂಥರ ವಿಚಿತ್ರವಾಗಿದೆ, ಬಹಳ ಗಾಂಭೀರ್ಯದಿಂದ ನಡೀತಾ ಇದೆ ಅಲ್ವಾ? ಅದನ್ನ ಕೊಲ್ಲಿಕ್ಕೆ ಮನಸ್ಸು ಬರಲಿಲ್ಲ. ಆ ಸಿಂಹ ಏನ್ ಮಾಡಿತು, ಇದು ನಮ್ಮ ಜೊತೆನೇ ಇರಲಿ, ಅದು ಅವನನ್ನ ಕರ್ಕೊಂಡು ಬನ್ನಿ ಅಂತ ಹೇಳಿತು. ಒಂಟೆ ಬಂತು. ಒಂಟೆ ಜೊತೆ ಈ ಸಿಂಹ ಚೆನ್ನಾಗಿ ಮಾತಾಡಿ ಹೇಳಿತು, ನೀನು ನನ್ನ ಅತಿಥಿ, ನೀನು ಈ ಕಾಡಿಗೆ ಬಂದಿದೆಯಲ್ಲ, ನನ್ನ ಅತಿಥಿ ನೀನು, ನಿನ್ನನ್ನು ಚೆನ್ನಾಗಿ ನೋಡಿಕೊಡ್ತೇನೆ, ನೀನು ಇಲ್ಲೇ ನನ್ನ ಜೊತೆ ಇರು ಅಂತ ಹೇಳಿತು. ಹಾಗೆ ಒಂಟೆ ಸಿಂಹದ ಜೊತೆನೇ ಇತ್ತು. ಹಾಗೆ ಇಬ್ರು ಕೂಡ ಬಹಳ ಚೆನ್ನಾಗಿ ದೋಸ್ತಿಯಿಂದ ಓಡಾಡ್ತಾ ಇದ್ರು. ಒಂಟೆ ಅದರ ಪಾಡಿಗೆ ಅದು ಹುಲ್ಲು ತಿಂತಾ ಇತ್ತು, ಮರಗಳ ಎಲೆಗಳನ್ನು ತಿಂತಾ ಇತ್ತು, ಆರಾಮಾಗಿತ್ತು.
ಆದ್ರೆ ಏನಾಯ್ತು, ಬರ್ತಾ 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 ಸಿಂಹ ಒಂದು ಸಲ ಒಂದು ಆನೆ ಜೊತೆ ಗುದ್ದಾಡ್ಲಿಕ್ಕೆ ಹೋಯ್ತು. ಆನೆ ಜೊತೆ ಗುದ್ದಾಡುವಾಗ ಏನಾಯ್ತು, ಅದರ ದಂತಗಳು ಹೋಗಿ ಸಿಂಹದ ಹೊಟ್ಟೆ ಒಳಗೆ ಹೋದ್ರು. ಆನೆ ಜೊತೆ ಗುದ್ದಾಡುವಾಗ ಭಾರಿ ಡೇಂಜರ್ ಅಲ್ವಾ. ಈ ಸಿಂಹಕ್ಕೆ ಅದರ ಹೊಟ್ಟೆ ಒಳಗಡೆ ಆನೆ ದಂತಗಳು ಹೋಗಿ ಸಿಕ್ಕಾಕೊಂಡು, ಆಮೇಲೆ ಸಿಂಹ ಹೇಗೋ ಒದ್ದಾಡ್ಕೊಂಡು ಈಚೆ ಬಂತು. ಆದ್ರೆ ಅದಕ್ಕೆ ತುಂಬಾ ದೊಡ್ಡ ಗಾಯ ಆಯ್ತು ಹೊಟ್ಟೆಯಲ್ಲಿ. ಅದಕ್ಕೆ ನಡಿಲಿಕ್ಕಾಗಿಲ್ಲ, ಎದ್ದು ನಿಲ್ಲಿಕ್ಕಾಗಲಿಲ್ಲ. ಬೇಟೆ ಆಡೋದಂತೂ ದೂರದ ಮಾತು, ಬೇಟೆ ಆಡ್ಲಿಕ್ಕೆ ಸಾಧ್ಯವಿಲ್ಲ. ಆ ಥರದ ಪರಿಸ್ಥಿತಿ ಬಂತು. ಅದು ಒಂದು ಕಡೆ ಮಲಗಿಕೊಂಡು ರೆಸ್ಟ್ ತಗೊಳ್ತಾ ಇತ್ತು, ಬೇಟೆ ಆಡೋದನ್ನು ಬಿಟ್ಟು ಬಿಟ್ಟಿದ್ದು. ಅದು ಬೇಟೆ ಆಡದೇ ಇದ್ದಾಗ ಏನಾಯ್ತು, ಉಳಿದ ಪ್ರಾಣಿಗಳಿಗೂ ಕೂಡ ಮಾಂಸ ಇಲ್ಲ. ನಾನು ಮೊನ್ನೆ ಹೇಳಿದ್ದಲ್ಲ, ಹುಲಿಗಳು ಬೇಟೆ ಆಡಿದ್ರೆ ಏನ್ ಮಾಡ್ತವೆ, ಅದ್ರ ಸ್ವಲ್ಪ ಭಾಗ ಮಾತ್ರ ತಿನ್ಕೊಂಡು ಹೋಗ್ತದೆ. ಆಮೇಲೆ ಉಳಿದ ಪ್ರಾಣಿಗಳೆಲ್ಲ ಬಂದು ಅದರ ಮಿಕ್ಕ ಮಾಂಸಗಳನ್ನು ತಿಂತವೆ. ಈಗ ಸಿಂಹವೇ ಬೇಟೆ ಆಡ್ತಾ ಇಲ್ಲ, ಹಾಗಾಗಿ ಮಿಕ್ಕ ಪ್ರಾಣಿಗಳಿಗೂ ಕೂಡ ಹೊಟ್ಟೆಗೇನು ಇಲ್ಲ ಅಂತ ಇತ್ತು. ಆವಾಗ ಈ ನರಿ ಬಂದು ಹೇಳಿತು ಯಾರ ಹತ್ರ, ಸಿಂಹದ ಹತ್ರ, ನೋಡಿ ಸ್ವಾಮಿ, ನೀವಂತೂ ಬೇಟೆ ಆಡ್ತಾ ಇಲ್ಲ, ಎಲ್ಲ ಪ್ರಾಣಿಗಳಿಗೂ ಯಾವ ಪ್ರಾಣಿಗೂ ಮಾಂಸ ಸಿಗ್ತಾ ಇಲ್ಲ, ಎಲ್ಲರೂ ಕೂಡ ಬಡವಾಗಿದ್ದಾರೆ, ಎಲ್ಲರೂ ಕೂಡ ಹಸಿದು ಕೂತಿದ್ದಾರೆ, ಎಲ್ಲರ ಮೈಗಳು ಕೂಡ ಕೃಷಿ ಆಗ್ತಾ ಇದೆ, ಸಣ್ಣಗಾಗ್ತಾ ಇದ್ದಾರೆ. ಹಾಗಾಗಿ ನೀವು ಏನ್ ಮಾಡ್ಬೇಕೀಗ, ನೀವು ಪಕ್ಕದಲ್ಲಿ ಇಟ್ಕೊಂಡಿದ್ದೀರಲ್ಲ ಅದು ದೊಡ್ಡ ಪ್ರಾಣಿ, ಸದ್ಯಕ್ಕೆ ಅದನ್ನಾದ್ರೂ ನೀವು ತಿಂದು ಮುಗಿಸ್ಬೇಕು, ಇಲ್ಲಿದ್ರೆ ನಿಮ್ಮ ಜೀವ ಹೋಗ್ತದೆ. ನೀವು ಏನು ತಿಂತಾ ಇಲ್ಲ, ಏನು ಬೇಟೆ ಆಡ್ತಾ ಇಲ್ಲ, ಯಾವ ಪ್ರಾಣಿಗಳು ಸಿಗ್ತಾ ಇಲ್ಲ. ಈಗ ಸದ್ಯಕ್ಕೆ ಹತ್ತಿರದಲ್ಲಿ ಒಂದು ಪ್ರಾಣಿ ಏನಾದ್ರೂ ತಿಂದು ಬದುಕಿಕೊಳ್ಳಿ ನೀವು ಅಂತ ಹೇಳಿದ್ರು. ಯಾವತ್ತು ಹಾಗೆ ಅಪಾಯ ಬಂದಾಗ ಏನ್ ಮಾಡ್ಬೇಕು, ಸಿಕ್ಕಿದವರನ್ನೇ ಫಸ್ಟ್ ತೆಗೆಯುದು ಅಲ್ವಾ, ತಲೆ ತೆಗೆಯುದು. ಹಾಗೆ ನಿಮ್ಮ ಹತ್ತಿರದಲ್ಲಿರೋ ಒಂಟೆಯನ್ನೇ ನೀವು ತಿಂದು ಮುಗಿಸಿ ಅಂತ ಹೇಳ್ತೀವಿ. ಆವಾಗ ಸಿಂಹ ಹೇಳಿದ್ರು, ಇಲ್ಲಪ್ಪ, ನೀವು ಆ ಥರ ಎಲ್ಲ ಹೇಳ್ಬೇಡಿ, ನಮ್ಮ ಅತಿಥಿ ಅಲ್ವಾ, ನಾವು ಅವನಿಗೆ ಆಶ್ರಯ ಕೊಟ್ಟಿದ್ದೇವೆ, ಅವನನ್ನು ನಮ್ಮ ಪಕ್ಕದಲ್ಲಿ ಇಟ್ಕೊಂಡಿದ್ದೇವೆ, ಅವನನ್ನು ನಾವು ಕೊಲ್ಲಬಾರ್ದು, ಯಾವ ಕಾರಣಕ್ಕೂ ಕೂಡ ನಾವು ನಮ್ಮ ಅತಿಥಿಯನ್ನು ಕೊಲ್ಲಿಕ್ಕೆ ಹೋಗ್ಬಾರ್ದು, ಹಾಗಾಗಿ ಒಂಟೆಯನ್ನು ಕೊಲ್ಲುವುದಿಲ್ಲ ಅಂತ ಹೇಳಿದ್ರು. ಆವಾಗ ಈ ನರಿ ಹೇಳ್ತೀವಿ, ಸ್ವಾಮಿ, ಅವನನ್ನ ನೀವು ಹಾರಿ ಬೇಟೆಯಾಡಿ ಕೊಲ್ಲುವುದು ಬೇಡ, ಒಂದು ವೇಳೆ ಅವನೇ ಬಂದ್ರೆ, ನನ್ನನ್ನು ಕೊಲ್ಲಿ ಅಂತ ಅವನೇ ಬಂದ್ರೆ ಆಗ ಕೊಲ್ತೀರ ನೀವು, ಆವಾಗ ನೋಡುವ ಅಂತ ಹೇಳಿದ್ರು ಸಿಂಹ. ಈ ನರಿ ಒಂದು ಪ್ಲಾನ್ ಮಾಡಿತ್ತು, ಈಗ ಒಂಟೆಯೇ ಬರಬೇಕು. ಒಂಟೆ ಏನ್ ಮಾಡ್ಬೇಕು, ಅದೇ ಬರಬೇಕು, ನನ್ನನ್ನು ಕೊಲ್ಲಿ ಅಂತ ಹೇಳ್ಕೊಂಡು ಬರ್ಬೇಕು. ಸಾಧ್ಯ ಉಂಟಾ? ಯಾರಾದ್ರೂ ಹಾಗೆ ಮನಪರಿವರ್ತನೆ ಮಾಡ್ಲಿಕ್ಕೆ ಸಾಧ್ಯ ಉಂಟಾ? ಒಬ್ಬ ಅವನಾಗಿ ನನ್ನನ್ನು ಕೊಲ್ಲಿ ಅಂತ ಹೇಳಿಕ್ಕೆ ಸಾಧ್ಯ ಉಂಟಾ? ಮಾಡುವ ಹಾಗೆ ಆ ಥರ ಮಾಡ್ಲಿಕ್ಕೆ ಸಾಧ್ಯ ಉಂಟಾ? ಈ ಒಂದು ಕಾಗೆ, ಒಂದು ನರಿ, ಆಮೇಲೆ ಒಂದು ಹುಲಿ, ಇವುಗಳು ಮೂರು ಒಟ್ಟಿಗೆ ಬಂದವು. ಈ ಮೂರಕ್ಕೂ ಈಗ ಮಾಂಸ ಬೇಕಾಗಿದೆ. ಕಾಗೆಗೂ ಮಾಂಸ ಬೇಕು, ನರಿಗೂ ಮಾಂಸ ಬೇಕು, ಹುಲಿಗೂ ಮಾಂಸ ಬೇಕು. ಈ ಮೂರಕ್ಕೂ ಮಾಂಸ ಬೇಕಾಗಿದೆ. ಮೂರಕ್ಕೂ ಹೊಟ್ಟೆಯನ್ನು ಕೊಲ್ಲಬೇಕಾಗಿದೆ. ಅವುಗಳನ್ನು ಪ್ಲಾನ್ ಮಾಡಿ ಎಲ್ಲ ಪ್ರಾಣಿಗಳನ್ನು ಕರೆದು ಏನು ಹೇಳಿದ್ವು, ನೋಡಿ, ಈಗ ನಮಗೆ ತುಂಬಾ ದೊಡ್ಡ ಸಮಸ್ಯೆ ಬಂದಿದೆ, ತುಂಬಾ ದೊಡ್ಡ ಸಂಕಷ್ಟ ಬಂದಿದೆ. ನಮ್ಮ ಸಿಂಹಕ್ಕೆ ಗಾಯ ಆಗಿದೆ, ನಮಗೆಲ್ಲ ಗೊತ್ತಿದೆ. ಆನೆಯ ದಂತ ಅದರ ಹೊಟ್ಟೆ ಒಳಗೆ ಹೋಗಿ ಗಾಯ ಆಗಿದೆ. ಈಗ ಅದು ಎಲ್ಲೂ ನಡಿಲಿಕ್ಕೆ ಆಗ್ತಾ ಇಲ್ಲ, ಬೇಟೆ ಆಡ್ಲಿಕ್ಕೆ ಆಗ್ತಾ ಇಲ್ಲ, ಅದು ಒಂದ್ ಕಡೆ ಮಲ್ಕೊಂಡಿದೆ. ಈಗ ನಾವಾಗಿ ಅದರ ಮುಂದೆ ಹೋಗಿ ನಮ್ಮ ಪ್ರಾಣ ಅರ್ಪಣೆ ಮಾಡಬೇಕು. ನಮ್ಗೆ ಇಷ್ಟು ದಿನ ಅನ್ನ ಕೊಟ್ಟಿದ್ದಾನೆ ಅಲ್ವಾ ರಾಜ, ನಮ್ಗೆ ಇಷ್ಟು ದಿನ ಆಶ್ರಯ ಕೊಟ್ಟಿದ್ದಾನೆ. ಈಗ ನಾವಾಗಿ ಹೋಗಿ ಅವನ ಮುಂದೆ ಸಾಯ್ಬೇಕು, ಅವನ ಆಹಾರ ಆಗ್ಬೇಕು, ನಮ್ಮ ಪ್ರಾಣವನ್ನು ಅರ್ಪಣೆ ಮಾಡಬೇಕು. ಅದಕ್ಕೆ ನೀವೆಲ್ಲ ರೆಡಿ ಆಗ್ಬೇಕು. ಹೀಗೆ ಪ್ರಾಣ ಅರ್ಪಣೆಯನ್ನು ಮಾಡಿದ್ರೆ ಮುಂದಿನ ಜನ್ಮದಲ್ಲಿ ಸ್ವರ್ಗ ಅಲ್ವಾ. ನಾವು ಪ್ರಾಣಿಗಳು ನಮ್ಮ ರಾಜನಿಗಾಗಿ ನಾವು ಸತ್ತರೆ ಮುಂದಿನ ಜನ್ಮದಲ್ಲಿ ನಮಗೆ ಸ್ವರ್ಗ. ಹಾಗಾಗಿ ನೀವೆಲ್ಲರೂ ಕೂಡ ಪ್ರಾಣಾರ್ಪಣೆ ಮಾಡ್ಲಿಕ್ಕೆ ತಯಾರಾಗಬೇಕು. ಎಲ್ಲ ಪ್ರಾಣಿಗಳು ಹೌದು ಆಯ್ತು ಅಂತಂದ್ರೆ, ಇಷ್ಟು ದಿನ ಊಟ ಕೊಟ್ಟಿದ್ದಾನೆ ರಾಜ, ಆಶ್ರಯ ಕೊಟ್ಟಿದ್ದಾನೆ, ಅವರಿಗೆ ಬೇಕಾದ ರಕ್ಷಣೆ ಕೊಟ್ಟಿದ್ದಾನೆ, ಎಲ್ಲವನ್ನೂ ಕೊಟ್ಟಿದ್ದಾನೆ. ಹಾಗಾಗಿ ರಾಜನಿಗಾಗಿ ನಾವು ಸಾಯುವುದು ಧರ್ಮ ಅಂತ ಹೇಳಿ ಎಲ್ಲವೂ ಬಂದು. ಮೊದಲಿಗೆ ಯಾರು ಬರ್ತಾರೆ ಈಗ? ಹೊಟ್ಟೆ ಬರ್ತದ? ಇಲ್ಲ, ಕಾಗೆ ಬಂದು ಹೇಳಿತು, ಸ್ವಾಮಿ, ನನ್ನ ಪ್ರಾಣವನ್ನು ನಾನು ನಿಮಗೋಸ್ಕರ ಕೊಡ್ತೇನೆ. ನಾನು ಮುಂದಿನ ಜನ್ಮದಲ್ಲಿ ನನಗೆ ಒಳ್ಳೆಯ ಸದ್ಗತಿ ಸಿಗಲಿ, ನಿಮ್ಮ ಒಂದು ಕೆಲಸಕ್ಕಾಗಿ, ನಿಮ್ಮ ಸೇವೆ ಮಾಡಲಿಕ್ಕೆ ಸಿಕ್ಕಿದ ಒಂದು ಭಾಗ್ಯ ಇದು, ನನ್ನ ಪ್ರಾಣವನ್ನು ನಾನು ಅರ್ಪಣೆ ಮಾಡಿಕೊಳ್ಳುವುದು ಅಂತ ಹೇಳಿ ಕಾಗೆ ಬಂತು ಏನು ಬೆಂಕಿ ಬೀಳೋದಕ್ಕೆ. ಆವಾಗ ನಾನು ಹೇಳಿದ್ದು, ನಿಲ್ಲು. ಕಾಗೆ ಏನು, ಅಲ್ಲಪ್ಪ, ನೀನು ಸತ್ರೆ ಎಷ್ಟು ದೊಡ್ಡ ಮಾಂಸ, ಸಿಂಹಕ್ಕೆ ಒಂದು ತುತ್ತಿಗಾದ್ರೂ ನೀನು ಸಿಗ್ತೀಯಾ? ಕಾಗೆ ಮಾಂಸ ಎಷ್ಟು ಜಾಸ್ತಿ ಇದೆ ಹೇಳಿದ್ರೆ ಒಂದು ಅರ್ಧ ಕೆಜಿ ಇರ್ಬೋದು ಅಷ್ಟೇ. ನೀನು ಸತ್ರೆ ಏನು ಪ್ರಯೋಜನ? ನೀನು ಸಾಯೋದು ಬೇಡ, ನಾನು ಸಾಯ್ತೇನೆ ಅಂತ ಹೇಳಿ ನರಿ ಮುಂದೆ ಬಂತು. ನಾನೇ ನನ್ನ ಪ್ರಾಣವನ್ನು ಅರ್ಪಣೆ ಮಾಡ್ತೇನೆ, ಬೆಂಕಿಗೆ ಹಾರ್ತೇನೆ ಈಗ ನಾನು, ನನಗೆ ಸ್ವರ್ಗ ಸಿಗ್ತದೆ ಮುಂದೆ ರಾಜನಿಗೋಸ್ಕರ ನಾನು ಮಾಡಿದ ಕೆಲಸಕ್ಕೆ. ಆವಾಗ ಹುಲಿ ಬಂತು, ನಿಲ್ಲೋ, ಏನು, ಅಲ್ಲಪ್ಪ, ನೀನು ಸಾಯ್ಬೇಕಂತ ಹೋಗ್ತಾ ಇದೆಯಾ ಸರಿ, ಆದರೆ ನೀನು ಉಗುರು ಇರುವಂತಹ ಪ್ರಾಣಿಗಳನ್ನ ಸಿಂಹಕ್ಕೆ ಆಹಾರ ಕೊಡಬಾರ್ದು, ಅದು ಒಳ್ಳೇದಲ್ಲ. ಮತ್ತು ನೀನು ಚಿಕ್ಕವನು, ನೀನು ಇನ್ನು ಬಾಳಿ ಬದುಕಬೇಕಾದ್ರೆ, ಇನ್ನೂ ನಿನಗೆ 15-20 ವರ್ಷ ವಯಸ್ಸು, ನಿನಗಿನ್ನೂ ಸುಮಾರು ವರ್ಷ ಬದುಕಲಿಕ್ಕೆ ಉಂಟು. ನೀವೆಲ್ಲ ಹೋಗೋದು ಬೇಡ, ನಾನು ಹೋಗ್ತೇನೆ. ಯಾರು?
ನಾನು ಹೋಗ್ತೇನೆ, ನಾನು ಹೋಗಿ ಪ್ರಾಣಾರ್ಪಣೆ ಮಾಡ್ತೇನೆ ಅಂತ ಹೇಳಿ ಹುಲಿ ಮುಂದೆ ಬಂತು. ಇಷ್ಟೆಲ್ಲ ಆಗ್ತಾ ಇರುವಾಗ ಒಂಟೆ ಯೋಚನೆ ಮಾಡಿತು, ಅಲ್ಲ ಇದು ಬಹಳ ವಿಚಿತ್ರ, ಯಾರೂ ಇಲ್ಲಿ ಸಾಯ್ತಾ ಇಲ್ಲ, ಎಲ್ಲರೂ ನಾನು ಬರ್ತೇನೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಸಿಂಹ ಯಾರನ್ನೂ ಕೊಲ್ಲುವುದಿಲ್ಲ. ಹಾಗಾಗಿ ನಾನು ನನ್ನ ಒಂದು ಏನು ಸ್ನೇಹವನ್ನು ಕೂಡ ಈಗ ತೋರಿಸ್ಬೇಕು ಅಂತ ಹೇಳಿ ಹುಲಿ ಬಂದು ಇನ್ನೇನು ಬೆಂಕಿಗೆ ಹಾರಬೇಕು ಅನ್ನೋಷ್ಟರಲ್ಲಿ ಒಂಟೆ ಬಂತು ಇಲ್ಲಿ. ಅಲ್ಲ, ನೀವೆಲ್ಲ ಸಾಯ್ಬೇಕು ಅಂತ ಹೋಗ್ತಾ ಇದ್ದೀರಿ, ನಿಮ್ಮ ಪ್ರೀತಿಯನ್ನು ನೋಡಿ ನನಗೆ ಮನಸ್ಸು ತುಂಬಿ ಬರ್ತಾ ಇದೆ, ರಾಜನ ಬಗ್ಗೆ ನಿಮ್ಗಿರೋ ಪ್ರೀತಿಯನ್ನು ನೋಡಿ ನನಗೆ ಮನಸ್ಸು ತುಂಬಿ ಬರ್ತಾ ಇದೆ, ನೀವು ಯಾರೂ ಸಾಯೋದು ಬೇಡ, ನಾನು ಸಾಯ್ತೇನೆ. ಅದ್ರ ಮನಸ್ಸಿನಲ್ಲಿ ಇದ್ದದೇನು, ಯಾರೂ ಸಾಯ್ಲಿಕ್ಕೆ ಕೊಡುದಿಲ್ಲ, ಇನ್ನೊಬ್ಬ ಯಾರೋ ಬರ್ತಾರೆ ಅಂತ. ನಾನು ಹಾರ್ತೇನೆ ಅಂತ ಹೇಳುವಾಗ ಇನ್ನೊಬ್ರು ಯಾರೋ ಬಂದು ಕರಡಿರೋ ಮತ್ತೆ ಯಾರೋ ಬಂದು ಇಲ್ಲ ನಿಲ್ಲು ಅಂತ ಹೇಳ್ತಾರೆ ಅಂತ ಅದು ಅಂದ್ಕೊಂಡದ್ದು. ಅದು ನಾನು ಸಾಯ್ತೇನೆ ಅಂತ ಹೇಳಿದ್ಕೊಂಡು ಏನಾಯ್ತು, ಎಲ್ಲರೂ ಅದ್ರ ಮೇಲೆ ಹಾರಿದ್ರು. ಹುಲಿ, ನರಿ, ತೋಳ, ಚಿರತೆ, ಕರಡಿ ಎಲ್ಲರೂ ಕೂಡ ಅದ್ರ ಮೇಲೆ ಹಾರಿದ್ರು. ಯಾಕೆ? ಅದೇ ಒಪ್ಕೊಂಡಾಯ್ತಲ್ಲ ನಾನು ಸಾಯ್ತೇನೆ ಅಂತ ಹೇಳಿ. ಹಾಗೆ ಎಲ್ಲರೂ ಅದ್ರ ಮೇಲೆ ಹಾರಿ ಅದನ್ನು ಕೊಂದು ಕೊನೆಗೆ ಅದರ ಮಾಂಸವನ್ನು ತಗೊಂಡು ಹೋಗಿ ಸಿಂಹಕ್ಕೆ ಕೊಟ್ಟು ಮಿಕ್ಕ ಮಾಂಸವನ್ನೆಲ್ಲ ಅವರು ತಿಂದ್ಕೊಂಡ್ಬಿಟ್ರು. ಹಾಗಾಗಿ ಸಂಜೀವಕ ಹೇಳಿದ್ರು, ಹಾಗಾಗಿ ನೋಡಪ್ಪ, ರಾಜ ಒಳ್ಳೆಯವನಿರ್ಬೋದು, ಆದ್ರೆ ರಾಜನ ಸುತ್ತಮುತ್ತ ಇರುವವರು ಎಲ್ಲ ಯಾರಿರ್ತಾರೆ, ಅವ್ರು ಬಹಳ ಡೇಂಜರ್ ಇರ್ತಾರೆ. ಹಾಗಾಗಿ ಈಗ ನಾನು ಯೋಚನೆ ಮಾಡಬೇಕಾಗಿದೆ, ಏನು ಮಾಡಬೇಕು ಅಂತ ಯೋಚನೆ ಮಾಡಬೇಕಾಗಿದೆ. ಸಂಜೀವಕ ಕೊನೆಗೆ ಹೇಳಿತು. ಕೊನೆಗೆ ಏನು ಹೇಳಿತು ಸಂಜೀವಕ ಅಂತ ಹೇಳಿದ್ರೆ, ನಾನು ಈಗ ಹೋಗಿ ಆ ಸಿಂಹವನ್ನ ಮನಪರಿವರ್ತನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ಅವನು ಸಾಯಿಸ್ತೇನೆ, ಕೊಲ್ತೇನೆ ಅಂತ ಹೇಳಿ ರೆಡಿಯಾಗಿಟ್ಟಿದ್ದಾನೆ. ಈಗ ಅವನನ್ನು ನಾನು ಹೋಗಿ ಅವನ ಮನಪರಿವರ್ತನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತೇನು ಮಾಡ್ತೇನೆ, ನಾನು ಹೋಗಿ ಯುದ್ಧವನ್ನೇ ಮಾಡ್ತೇನೆ, ನಾನು ಹೋಗಿ ಶರಣಾಗತನಾಗುವುದಿಲ್ಲ, ನಾನು ಹೋಗಿ ಯುದ್ಧವನ್ನೇ ಮಾಡ್ತೇನೆ ಅಂತ ಹೇಳಿದೆ. ಈಗ ಟೆನ್ಷನ್ ಆದದ್ದು ಯಾರಿಗೆ? ದಮನಕನಿಗೆ. ಯಾಕೆ? ದಮನಕ ಏನ್ ಮಾಡಿದ್ದು, ಅವರಿಬ್ಬರನ್ನ ಬೇರೆ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇರೋದು. ಆದ್ರೆ ಈ ಸಂಜೀವಕ ಏನಾಗ್ತಾ ಇದ್ದಾನೆ, ಈಗ ಯುದ್ಧಕ್ಕೆ ರೆಡಿ ಆಗ್ತಾ ಇದ್ದಾನೆ, ನಾನು ಹೋಗಿ ಅವನ ಜೀವ ತೆಗಿತೇನೆ ಅಂತ ಹೇಳ್ತಾ ಇದ್ದಾನೆ. ಈಗ ರಾಜ ಏನಾದ್ರು ಸತ್ರೆ, ಸಿಂಹ ಸತ್ರೆ, ಆಮೇಲೆ ನಮ್ಗೆಲ್ಲ ಸಮಸ್ಯೆ ಉಂಟು, ನಮ್ಗೆ ತೊಂದರೆ ಉಂಟು. ರಾಜ ಸಾಯ್ಬೇಕು ಅಂತ ನನ್ನ ಯೋಚನೆ ಇಲ್ಲ, ರಾಜ ಇರಬೇಕು, ಸಂಜೀವಕ ಇರಬೇಕು, ಅವರಿಬ್ರು ದೂರ ಇದ್ರೆ ಸಾಕು. ಅವರಿಬ್ರು ಒಟ್ಟಿಗಿರ್ಬೇಕಾಗಿಲ್ಲ, ದೂರ ಇರ್ಬೇಕಷ್ಟೇ, ಅದು ನನ್ನ ಯೋಚನೆ. ಆದ್ರೆ ಇವ ಈಗ ಏನ್ ಹೇಳ್ತಾ ಇದ್ದಾನೆ ಸಂಜೀವಕ, ನಾನು ಹೋಗಿ ಯುದ್ಧ ಮಾಡ್ತೇನೆ ಅಂತ ಹೇಳ್ತಾ ಇದ್ದಾನೆ. ಹಾಗಾಗಿ ಯುದ್ಧ ಮಾಡದೇ ಇರುವ ಹಾಗೆ ಇನ್ನೇನಾದ್ರೂ ಉಪಾಯ ಮಾಡ್ಬೇಕು ಅಂತ ಹೇಳಿ ದಮನಕ ಮತ್ತೊಂದು ಯೋಚನೆ ಮಾಡ್ಲಿಕ್ಕೆ ಶುರು ಮಾಡಿತು. ಅದು ಏನು ಯೋಚನೆ ಮಾಡಿತು, ಅದು ನಾವು ನಾಳೆ ಮಾಡೋಣ.